ಭಾಳ ವಿಶೇಷವಾದ ಅವತಾರ ಅಂತಂದರೆ ಭಗವಾನ್ ನಿತ್ಯಾನಂದ. ಇವತ್ತು ನಾವು ಈ ಸಂಚಿಕೆಯಲ್ಲಿ ಮಾತಾಡ್ತಾ ಇರೋದು ಕೂಡ ಭಗವಾನ್ ನಿತ್ಯಾನಂದ್ರ ಬಗ್ಗೆನೇ. ಭಗವಾನ್ರಿಗೆ ಹಲ್ಲು ನೋವು ಬಂದಿರುತ್ತೆ. ಸೊ ಹಲ್ಲು ನೋವು ಬಂದಾಗ ನಮ್ಮ ತಾತ ಅವರು ಡೆಂಟಲ್ ಸರ್ಜನ್ ಮುಂಬೈಯಿಂದ ಕರೆಸೋ ವ್ಯವಸ್ಥೆ ಮಾಡಿ ಭಗವಾನ್ರಿಗೆ ಹಲ್ಲು ಕೀಳಿಸ್ಬೇಕು ಅಂತ ಸರ್ಜನ್ ಬಂದು ಹೇಳ್ತಾರೆ. ಆವಾಗ ಭಗವಾನ್ರ ಹತ್ರ ಸರ್ಜನ್ನ ಕರ್ಕೊಂಬರ್ತೀನಿ ಅಂತ ಅಪ್ಪಣೆ ತಗೊಳ್ಳೋದೇ ಭಾಳ ಕಷ್ಟ. ಅಷ್ಟು ಧೈರ್ಯ ಯಾರಿಗೂ ಇರಲಿಲ್ಲ. ಸರಿ, ಭಗವಾನ್ರು ಇಲ್ಲಿಗೆ ಪರ್ಮಿಷನ್ ಆಯ್ತು ತೆಗೀರಿ. ಸೊ ತೆಗಿತಾರೆ ಹಲ್ಲು. 2-3 ದಿನ ಇನ್ನೂ ಅಲ್ಲೇ ನಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರು ಇರ್ತಾರೆ, ಉಳ್ಕೊಂಡಿರ್ತಾರೆ. ಭಗವಾನ್ರು ಕರೀತಾರೆ ಲಕ್ಷ್ಮಣ್ ಸಾಕೋಡಿ ಅವರಿಗೆ, ಬಾ ಇಲ್ಲಿ ಅಂತ. ಆಮೇಲೆ ಈ ದವಡೆ ಹಲ್ಲು ತೆಗೆದಿರ್ತಾರೆ. ಈ ಜಸ್ಟ್ ಶೋಸ್ ಟು ಮೈ ಗ್ರ್ಯಾಂಡ್ ಫಾದರ್, ಗ್ರೇಟ್ ಗ್ರ್ಯಾಂಡ್ ಫಾದರ್, ನೋಡಿ ಇಲ್ಲಿ ಡಾಕ್ಟರ್ ಹಲ್ಲೆ ಕಿತ್ತಿಲ್ಲ, ಅದು ತೆಗ್ದಿರೋ ಹಲ್ಲು ಅಲ್ಲಿ ಬೆಳೆದಿರುತ್ತೆ. ತೆಗೆದು ಆದಮೇಲೆ ಆ ಹಲ್ಲು ನಮ್ಮ ಮುತ್ತಾತವ್ರ ಕೈಗೆ ಕೊಡ್ತಾರೆ. ಆ ಹಲ್ಲು ಇನ್ನೂ ನಮ್ಮ ಆನ್ಸಿಸ್ಟ್ರಲ್ ಮನೇಲಿದೆ. ಇನ್ನೂ ಇದೆ, ಇದೆ. ಅದನ್ನು ನಾವು ದೇವ್ರ ಮನೇಲಿ ಇಟ್ಟು ಪೂಜಿಸ್ತೀವಿ. ಅದು ನಮ್ಮ ಆನ್ಸಿಸ್ಟ್ರಲ್ ಮನೇಲಿದೆ, ನಮ್ಮ ತಾತವ್ರ ಮನೇಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪುಣ್ಯಕೋಟಿ ನ್ಯಾಚುರಲ್ಸ್. ಗೋ ಉತ್ಪನ್ನ ಬಳಸಿ ಗೋವು ಉಳಿಸಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಎಂದಿನಂತೆ ನನ್ನ ಕಂಟೆಂಟ್ ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡೂ ಸಿಗುತ್ತೆ. ಎರಡೂ ಸಿಗಲಿ ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ಗೆ ಮುಂದಾಗೋಣ. ಆದರೆ ಇವತ್ತು ಸ್ಪೆಷಲಾಗಿ ಏನು ಅಂತಂದರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಅಂತ. ಆದರೆ ಇವತ್ತಿನ ಎಪಿಸೋಡಲ್ಲಿ ಎಲ್ಲವೂ ಎನ್ಲೈಟನ್ಮೆಂಟೇ ಅಂತ ಅಂದ್ಕೊಳ್ಳಿರಿ. ಯಾಕಂದರೆ ಅಂಥ ಅದ್ಭುತವಾದಂಥ ಒಂದು ಸಂಚಿಕೆ ಇದಾಗುತ್ತೆ ಅಂತ ನಾನು ಖಂಡಿತ ಭಾವಿಸಿದ್ದೀನಿ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ, ಸಮಸ್ತ ನಮ್ಮ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಿಮಗೆ ಅಂತ ಹೇಳ್ತಾ, ಹೌದು ಇವತ್ತು ಟೋಟಲ್ ಎನ್ಲೈಟನ್ಮೆಂಟ್ ಅಂದ್ಬಿಟ್ರಲ್ಲ ಆನಂದು, ಹಂಗಾರೆ ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಏನು ಅಂತಂದರೆ, ನೋಡಿ, ಅವಧೂತ ಪರಂಪರೆ ಅಂತಕ್ಕಂಥದ್ದು ಬಹಳ ದೊಡ್ಡದು ಮತ್ತು ಬಹಳ ವಿಶೇಷ. ಅದು ಹೋದಷ್ಟು ಆಳ, ಸಮುದ್ರ ಡೀಪ್ ಅಂತಾರಲ್ಲ ಆ ಥರ. ಆ ಪದದ ಅರ್ಥ ಇವತ್ತವರೆಗೂ ಸರಿಯಾಗಿ ನಾವು ಮನುಷ್ಯರಾಗಿ ಅದಕ್ಕೊಂದು ಡೆಫಿನೇಷನ್ ಕೊಡೋಕ್ಕಾಗ್ತಿಲ್ಲ. ನಾನು ಮ್ಯಾಕ್ಸಿಮಮ್ ಗುರುಜಿ ಹತ್ರ ಮಾತಾಡಿದಾಗ ತಿಳ್ಕೊಂಡಿದ್ದೇನೆಂದರೆ, ಅವಧೂತ ಅನ್ನೋದು ಅದೊಂದು ಸ್ಥಿತಿ ಅಷ್ಟೇ ಅಪ್ಪ. ಅದನ್ನು ಹೆಂಗೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದು ಆ ಸ್ಥಿತಿಯಲ್ಲಿ ಇದ್ದವ್ರಿಗೆ ಮಾತ್ರ ಅದು ಗೊತ್ತಿರುತ್ತೆ. ನಾವು ದೂರದಿಂದ ಸುಮ್ಮನೆ ಕನ್ನಡಿ ನೋಡಿದಾಗ ನೋಡ್ಬೋದು ಅಷ್ಟೇ ಅಂತ ಹೇಳಿದರು. ಸೊ ಅಂಥ ಅವಧೂತ ಪರಂಪರೆ ಇಟ್ಕೊಂಡು ನಾನು ಹೇಳ್ಬೋದು. ಇನ್ನೊಂದು ನಿಮ್ಮೆಲ್ರಿಗೂ ಸುಲಭವಾಗಿ ಅರ್ಥ ಮಾಡಿಸ್ಬೋದು ಅಂತಂದರೆ, ದತ್ತ ಪರಂಪರೆ ಅಂತ ತಗೊಳ್ಳೋಣ. ಈ ಆರ್ಡರ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ದತ್ತಾತ್ರೇಯ ಭಗವಾನರು, ಓಕೆ, ಅವರು 3 ಫೇಸಸ್. ಅದಾದಮೇಲೆ ಅವರು ಹ್ಯೂಮನ್ ಫಾರ್ಮಲ್ಲಿ ಮೊದಲನೇ ಅವತಾರ ತೊಗೊತಾರೆ ಭೂಮಿ ಮೇಲೆ, ಓಕೆ. ಅದು ಸಿಂಗಲ್ ಫೇಸು, ನೋಡೋದಕ್ಕೆ ಪೂರ್ತಿ ಮನುಷ್ಯನ ಥರ ಪ್ರತ್ಯಕ್ಷ ಆಗ್ತಾರೆ. ಅದು ಶ್ರೀಪಾದ ಶ್ರೀವಲ್ಲಭರು ಅಂತ, ಅದು ಮೊದಲನೇ ಅವತಾರ. ಎರಡನೇದು ನರಸಿಂಹ ಸರಸ್ವತಿ ಗಾಣಗಾಪುರ. ಮೂರನೇದು ಅಕ್ಕಲಕೋಟ ಸ್ವಾಮಿ ಸಮರ್ಥರು. ಈ ಹೆಸರೆಲ್ಲ ನಾನು ಹೇಳ್ತಿದ್ದಂಗೆ ಯಾರಿಗೆ ಏನೇ ಡೌಟ್ ಇದ್ರೂ ಗೂಗಲ್ ಮಾಡಿ ಅಲ್ಲೇ ನೋಡ್ಕೊಳ್ಳಿ. ಯಾಕಂದರೆ ಟೆಕ್ನಾಲಜಿ ಬೆಳೆದಿದೆ, ಆ ಟೆಕ್ನಾಲಜಿನ ಬಳಸ್ಕೊಳ್ಳಿ. ನಾನು ಹೇಳ್ತಾ ಹೋದರೆ ತುಂಬ ಲೆಂತ್ ಆಗುತ್ತೆ, ನಿಮ್ಗೆ ಅರ್ಥ ಆಗಲಿ ಅಂತ ಈಸಿಯಾಗಿ ಹೇಳ್ತಾ ಇದ್ದೀನಿ. ಇನ್ನು 4ನೇ ಭಾಳ ವಿಶೇಷವಾದ ಅವತಾರ ಅಂತಂದರೆ ಭಗವಾನ್ ನಿತ್ಯಾನಂದರು. ಇವತ್ತು ನಾವು ಈ ಸಂಚಿಕೆಯಲ್ಲಿ ಮಾತಾಡ್ತಾ ಇರೋದು ಕೂಡ ಭಗವಾನ್ ನಿತ್ಯಾನಂದ್ರ ಬಗ್ಗೆನೇ. ಗಣೇಶ್ ಪುರಿ ಅಂತ ಈಗ ನೀವು ನೋಡ್ತಾ ಇರ್ತಕ್ಕಂಥ ಈ ಒಂದು ಫೋಟೋ ಏನಿದೆ, ಇದು ಶ್ರೀ ಕ್ಷೇತ್ರ ಗಣೇಶ್ ಪುರಿ. ಇಲ್ಲಿ ಬಂದು ಅವರು ವಾಸಿಸ್ತಾರೆ, ಇಲ್ಲೇ ಉಳ್ಕೊತಾರೆ. ಆದರೆ ಅವರು ಹುಟ್ಟಿದ್ದು, ಅವರು ಟ್ರಾವೆಲ್ ಮಾಡಿದ್ದು, ಅದು ತುಂಬ ದೊಡ್ಡ ಅಗಾಧವಾದಂಥ ಒಂದು ಜರ್ನಿ. ಅದೆಲ್ಲವನ್ನೂ ಮಾತಾಡೋಕ್ಕೆ ಕೂತ್ರೆ ಇಡೀ ಸಂಚಿಕೆನೇ ಸಾಲೋದಿಲ್ಲ. ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಿವ ಏನಾದ್ರು ಭೂಮಿ ಮೇಲೆ ಓಡಾಡಿದ್ನಾ ಅಂತ ನೀವೇನಾದ್ರು ಕೇಳಿದ್ರೆ, ಭಗವಾನ್ ನಿತ್ಯಾನಂದರ ಫಾಲೋವರ್ಸು ಅವರ ಭಕ್ತರ ಹತ್ರ ಕೇಳಿ ತಿಳ್ಕೊಬೇಕು. ಯಾಕಂದರೆ ಅವ್ರನ್ನ ಹೇಳ್ತಾ ಇದ್ದಿದ್ದೆ ಸಾಕ್ಷಾತ್ ಶಿವ, ಹರ, ಅಥವಾ ಇನ್ನೂ ಕೆಲವರು ಸಾಕ್ಷಾತ್ ಹರಿ, ನಮ್ಮ ಪ್ಯಾರೆ ಶ್ಯಾಮ್ ಅಂತ ಕರೆಯೋರು ಅವ್ರನ್ನ. ಸೊ ಅಂಥ ಒಬ್ಬ ಮಹಾನ್ ಅವಧೂತರ ಬಗ್ಗೆ ಇವತ್ತು ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಇದನ್ನು ತಿಳಿಸ್ಕೊಡೋದಕ್ಕೆ ಒಬ್ಬರು ವಿಶೇಷವಾದಂಥ ಅತಿಥಿ, ಸಹೃದಯಿ, ನನ್ನ ಸ್ನೇಹಿತರು ನನ್ನ ಮುಂದೆ ಇದ್ದಾರೆ. ಅವ್ರನ್ನ ಸ್ವಾಗತ ಮಾಡೋಣ. ಸರ್, ನಿಮಗೆ ಸ್ವಾಗತ, ಸುಸ್ವಾಗತ ಕಾರ್ಯಕ್ರಮಕ್ಕೆ. ಕೃಷ್ಣ ಕಬಾಡಿ ಅವ್ರಿಗೆ ಥ್ಯಾಂಕ್ ಯು ಸರ್. ಎಸ್ ಸರ್. ಈಗ ಜನಗಳಿಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಥರ ಕೊಟ್ಟಿದ್ದೀನಿ ನಾನು. ಯಾಕಂದರೆ ಭಗವಾನರದು ಸಮುದ್ರ, ಅದು ಓಷನ್. ಭಗವಾನರ ಬಗ್ಗೆ ಎಷ್ಟು ಅಂತ ಹೇಳಿದ್ರು ಸಾಲ, ನಿಮಗೆ ಗೊತ್ತಿದೆ. ಪೂರ್ಣಮಿದಂ ಪೂರ್ಣಮದಂ ಅನ್ನೋ ಥರ ಅದು ಇನ್ಫಿನಿಟಿ. ಬಟ್ ಇವತ್ತು ನಾವಿಬ್ಬರು ನಮ್ಮ ತೊದಲು ನುಡಿಗಳಲ್ಲಿ ಏನೇನು ಮಾತಾಡೋಕ್ಕಾಗುತ್ತೋ ಮಾತಾಡೋಣ.
ಸೊ ನಿಮ್ಮ ಕುಟುಂಬ ಏನಿದೆ, ಭಗವಾನ್ರ ಜೊತೆ ಇದ್ದವರು, ಅವ್ರ ಜೊತೆ ಸಮಯವನ್ನು ಕಳೆದವರು, ನಿಮ್ಮ ತಾತ ಮುತ್ತಾತ ಅವರಿಂದ ಶುರು ಆಗ್ತಕ್ಕಂಥದ್ದು, ಅದೆಲ್ಲದ್ರ ಬಗ್ಗೆ ನಮಗೆ ಅರ್ಥ ಆಗಂಗೆ ನೀವು ಹೇಳಿ ಸರ್. ಹೇಗೆ ನಿಮ್ಮ ಕುಟುಂಬ ಮತ್ತು ಭಗವಾನ್ರ ಒಂದು ಸಂಪರ್ಕ ಆಯಿತು, ಎಲ್ಲಿಂದ ಶುರು ಆಯಿತು ಸರ್? ಸರ್, ಪ್ರಪ್ರಥಮವಾಗಿ ನಮ್ಮ ಗುರುಗಳು ಶ್ರೀ ವಿನಯ್ ಗುರೂಜಿಯವರು, ಅವರ ಆಶೀರ್ವಾದದೊಂದಿಗೆ ಈ ವೇದಿಕೆ ನನಗೆ ಸಿಕ್ಕಿದೆ. ಭಗವಾನ್ರ ಬಗ್ಗೆ ಮಾತಾಡುವಷ್ಟು ಅರ್ಹನಲ್ಲ ನಾನು. ಸೊ ಗುರುಗಳ ಪಾದಕ್ಕೆ ನಮಿಸುತ್ತಾ ನನ್ನ ಅಂತರಾಳದಿಂದ ಭಕ್ತಿಯಿಂದ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಎಸ್. ಸೊ ಭಗವಾನ್ ನಿತ್ಯಾನಂದರು ಹೇಗೆ ನಮ್ಮ ಕುಟುಂಬಕ್ಕೆ ಕನೆಕ್ಷನ್ ಬಂತು ಅಂದರೆ, ನಮ್ಮ ಮುತ್ತಾತ ಅವರು ಶ್ರೀ ಲಕ್ಷ್ಮಣ್ ಸಾ ಕೋಡೆ ಅವರು. ಲಕ್ಷ್ಮಣ್ ಸಾ ಕೋಡೆ ಅವರು. ಕೋಡೆ. ಹೌದು ಸರ್. ಸೊ ಲಕ್ಷ್ಮಣ್ ಸಾ ಕೋಡೆ ಅವರು ಮತ್ತು ನಮ್ಮ ಮುತ್ತಜ್ಜಿ ಗಂಗಮ್ಮ, ಸೊ ಅವರಿಬ್ಬರು ಮುಖಾಂತರ ನಮಗೆ ನಮ್ಮ ಫ್ಯಾಮಿಲಿಗೆ ಭಗವಾನ್ ನಿತ್ಯಾನಂದರು ಇಂಟ್ರಡಕ್ಷನ್ ಆಯಿತು. ಎಷ್ಟನೇ ಇಸ್ವಿಲಿ ಸರ್ ಇದು? ಸರ್, ಇದು ಬಂದು ಬಿಫೋರ್ 1950s. 1950s ಮುಂಚೆ. ಸೊ ನಮ್ಮದು ಬಂದು 4ನೇ ತಲೆಮಾರು. ಓಕೆ. ಸೊ ನಮ್ಮ ಕುಟುಂಬದಲ್ಲಿ ಒಬ್ಬರು ಮಾರ್ವಾಡಿ ಅಕೌಂಟೆಂಟ್ ಇದ್ದರು. ಓಕೆ. ಸೊ ಅವ್ರ ಥ್ರೂ ಭಗವಾನ್ರು ಪರಿಚಯ ಆಗಿತ್ತು. ಸೊ ನಮ್ಮ ಮುತ್ತಾತವ್ರು ಲಕ್ಷ್ಮಣ್ ಸಾ ಕೋಡೆ ಅವ್ರಿಗೆ ಮೊದಲು ಗಣೇಶ್ಪುರಿಗೆ ಕರ್ಕೊಂಡು ಹೋಗಿದ್ರು. ಸೊ ಅಲ್ಲಿ ಭಗವಾನ್ರು ಪರಿಚಯ ಆ ಮಾರ್ವಾಡಿ ಮುಖಾಂತರ ಪರಿಚಯ ಆಗಿತ್ತು. ಓಕೆ. ಓ, ಹಂಗೆ ಇವ್ರು ಹೋಗ್ತಾ ಇರ್ತಾರೆ ಮೊದಲು ಅಲ್ಲಿಗೆ, ಅಕೌಂಟೆಂಟ್ ಅವರು. ಹೌದು ಹೌದು. ಅವರು ನಿಮ್ಮ ಮುತ್ತಜ್ಜ ಅವ್ರನ್ನ ಪರಿಚಯ ಮಾಡಿಕೊಡ್ತಾರೆ. ಬನ್ನಿ ಇಲ್ಲೊಬ್ರು ಅವಧೂತ ಇದ್ದಾರೆ ಅಂತ ಕರ್ಕೊಂಡು. ನಮ್ಮ ಮುತ್ತಾತವರು ಬಹಳ ಶ್ರೂಡ್ ಬಿಸ್ನೆಸ್ ಮ್ಯಾನ್. ಓಕೆ. ಲಕ್ಷ್ಮಣ್ ಸಾ ಕೋಡೆ ಅವರು. ಸೊ ಅವ್ರಿಗೆ ಕೋಪ ಜಾಸ್ತಿ ಇತ್ತು. ಸೊ ಅವರು ಗಣೇಶ್ಪುರಿಗೆ ಹೋದಾಗ ಭಗವಾನ್ರನ್ನ ನೋಡಿ ಅವ್ರ ದರ್ಶನ ಆದಮೇಲೆ ಈ ಕಂಪ್ಲೀಟ್ಲಿ ಚೇಂಜ್ಡ್ ಆಸ್ ಅ ಹ್ಯೂಮನ್ ಬೀಯಿಂಗ್, ಗುಡ್ ಹ್ಯೂಮನ್ ಬೀಯಿಂಗ್. ಓಕೆ ಓಕೆ ಓಕೆ. ಸೊ ಆ ಟ್ರಾನ್ಸ್ಫಾರ್ಮೇಷನ್ ಆಯಿತು. ಸೊ ಆವಾಗಿಂದ ಅವರು ಭಗವಾನ್ರು ಫಾಲೋವರ್ ಆದರು, ಡಿವೋಟಿ ಆದರು. ಒಂದು ಧ್ಯಾನದಲ್ಲಿರ್ಬೋದು, ಒಂದು ಭಕ್ತಿ ಮಾರ್ಗದಲ್ಲಿರ್ಬೋದು. ದಟ್ ವಾಸ್ ದಿ ಬಿಗಿನಿಂಗ್ ಆಫ್ ದಿ ಜರ್ನಿ ಬಿಟ್ವೀನ್ ಭಗವಾನ್ ಆ್ಯಂಡ್ ಅವರ್ ಫ್ಯಾಮಿಲಿ. ಓಕೆ. ನೀವೀಗ ನಿಮ್ಮ ಫ್ಯಾಮಿಲಿ ನೇಮ್ ಹೇಳಿದಾಗ ನನಗೆ ಫ್ಲ್ಯಾಶ್ ಆಗ್ತಕ್ಕಂಥದ್ದು, ಅಂದರೆ ಅದನ್ನು ಹೇಳ್ಬಿಡೋಣ ನಮ್ಮ ಜನಕ್ಕೆ ಅಂತ. ನನಗೆ ಗೊತ್ತು ಅಂತ ಹೇಳೋಣ ಅಂತ ಲಕ್ಷ್ಮಣ್ ಸಾ ಕೋಡೆ ಅಂತ ಒಂದು ಪದ ಬೆಳೆಸಿದ್ದೀನಿ. ಎಸ್. ಸೊ ನಿಮ್ಮ ಫ್ಯಾಮಿಲಿ ನೇಮ್ ಕೋಡೆ ಅಂತಕ್ಕಂಥದ್ದು. ಹೌದು. ಸಾಕಷ್ಟು ಸಿನಿಮಾಗಳು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥವ್ರು ನಿಮ್ಮ ತಾತ ಬರ್ತಾರ ಅವರು. ಹೌದು. ಅದು ಒಂದು ಸ್ವಲ್ಪ ಹೇಳಿ ಸರ್, ಯಾವ್ಯಾವ ಸಿನಿಮಾ ಏನೇನು ಅಂತ. ಸಿನಿಮಾ ಅಂತ ಬಂದಾಗ, ಕೋಡೆ ಫ್ಯಾಮಿಲಿ ಅಂತ ಬಂದಾಗ, ನಮ್ದು ಒಂದು ಜಾಯಿಂಟ್ ಫ್ಯಾಮಿಲಿ ಸರ್. ವಾಸ್ಟ್ ಜಾಯಿಂಟ್ ಫ್ಯಾಮಿಲಿ. ನಮಗೆ 5 ಜನ ತಾತಂದ್ರು, 5 ಜನ ಅಜ್ಜಿಯರು. ಓಕೆ. ಅವರು ಪ್ರೀತಿ ತುಂಬಿದ ಮನೆಯಲ್ಲಿ ನಾವು ಹುಟ್ಟಿ ಎಲ್ಲ ಬೆಳೆದಿತ್ತು. ಓಕೆ. ಸೊ ಸಿನಿಮಾ ಅಂತ ಬಂದಾಗ ಫಸ್ಟು ನಾನು ನನ್ನ ತಾತ ಅಂತ ಹೇಳೋದಕ್ಕಿಂತ ಫಸ್ಟು ನಾನು ಅವ್ರ ಫ್ಯಾನ್ ಅಂತ ಹೇಳ್ತೀನಿ. ಓ, ಸೂಪರ್. ಆ್ಯಂಡ್ ಈಸ್ ಮೈ ಇನ್ಸ್ಪಿರೇಷನ್. ಫ್ಯಾಂಟಾಸ್ಟಿಕ್. ಸೊ ಹರಿ ಯಜಮಾನ್ರು ಅಂತ ಕರಿತೀವಿ. ನಮ್ಮ ತಾತ ಇದ್ರೂ ಅವ್ರಿಗೆ ನಾವು ಯಜಮಾನ್ರು ಅಂತ ಅಡ್ರೆಸ್ ಮಾಡ್ತೀವಿ. ಯಾಕಂದರೆ ಆ ಸ್ಥಾನಮಾನ ಗೌರವ ಯಾವತ್ತೂ ನಮ್ಮ ಹೃದಯದಲ್ಲಿದೆ, ಅದು ಶಾಶ್ವತವಾಗಿರುತ್ತೆ. ಮತ್ತು ಅವರು ಕರ್ನಾಟಕಕ್ಕೆ ಕೊಟ್ಟಂಥ ಕೊಡುಗೆ, ಗೌರ್ಮೆಂಟ್ಗೆ ಕೊಟ್ಟಂಥ ಖಂಡಿತ ಎಲ್ಲ. ಅದು ಒಂದು ಸಮುದ್ರದ ಆಳ ನಾವು ನೋಡೋಕ್ಕಾಗಲ್ಲ. ಅದೇ ಥರ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ. ಈಗ ಅವ್ರದ್ದು ಫುಲ್ ನೇಮ್ ಹೇಳ್ಬೇಕಂದ್ರೆ ಹೆಂಗೆ? ಶ್ರೀ ಹರಿಯಲ್ ಕೋಡೆ. ಲಕ್ಷ್ಮಣ್ ಸಾ ಕೋಡೆಯವರ ಮಗ. ಲಕ್ಷ್ಮಣ್ ಸಾ ಕೋಡೆ ಅವರ ಮಗ. ಲಕ್ಷ್ಮಣ್ ಸಾ ಕೋಡೆಯವರಿಗೆ ಲಕ್ಷ್ಮಣ್ ಸಾ ಕೋಡೆಯವರು ಮತ್ತು ಗಂಗಮ್ಮ ಅವರು, ನಮ್ಮ ಮುತ್ತಾತ ಅವರು ಮುತ್ತಜ್ಜಿ, ಇಬ್ರಿಗೂ 5 ಜನ ಗಂಡು ಮಕ್ಕಳು. ಓಕೆ ಓಕೆ ಓಕೆ. 2 ಹೆಣ್ಮಕ್ಳು. ಅದರಲ್ಲಿ ಹರಿಕೋಡೆಯವರು ಒಬ್ರು ಮಗ ಆಗಿರ್ತಾರೆ. ಸೊ ಅವರು ಬಂದು ನಮ್ಮ ಕುಟುಂಬದಲ್ಲಿ ಸಿನಿಮಾ ರಂಗದಲ್ಲಿ ಆಸಕ್ತಿ ಇತ್ತು. ಸೊ ನಾಗಮಂಡಲ, ಸಂತ ಶಿಶುನಾಳ ಶರೀಫ್, ಮೈಸೂರು ಮಲ್ಲಿಗೆ, ಆಮೇಲೆ ರೀಸೆಂಟ್ ಆಗಿ ಅಲ್ಲಮ್ಮ. ಸೊ ಈ ಚಿತ್ರಗಳೆಲ್ಲ ನಿರ್ಮಾಣ ಮಾಡಿದ್ರು. ಟಿವಿಗೆ ಸರ್, ಟಿವಿಗೆ ಒಂದು ಈಶ್ವರ್ ಅಲ್ಲ ನೀನೇ ಅಲ್ಲ ಅಂತ. ಕರೆಕ್ಟ್. ನಾವೆಲ್ಲ ಚಿಕ್ಕವರು. ಅದು ಒಂದು ಕಿರುತೆರೆ ಅಂದ್ರೆ ಸೀರಿಯಲ್. ಸೊ ಇದೆಲ್ಲದಕ್ಕೂ ಪ್ರಾಯಶಃ ಅವರ ತಂದೆ ಅಂದ್ರೆ ನಿಮ್ಮ ಮುತ್ತಾತ ಅವರ ಇನ್ಸ್ಪಿರೇಷನ್ ಮತ್ತೆ ಭಗವಾನ್ರದ ಆಶೀರ್ವಾದ ಅಂತ ಹೇಳ್ಬೋದಾ? ಯಾಕಂದ್ರೆ ಭಕ್ತಿ ಪ್ರಧಾನವಾದ ಸಿನಿಮಾಗಳೇ ಕೊಟ್ರಲ್ಲ. ಖಂಡಿತ ಅದು ಬೆಳೆದು ಬಂದಿರತಕ್ಕಂತ ಒಂದು ಸಂಸ್ಕೃತಿ ಆಗಿರ್ಬೋದು, ಅವ್ರ ತಂದೆ ತಾಯಿಯಿಂದ ಪಡ್ಕೊಂಡಿರತಕ್ಕಂತ ಒಂದು ಕಲ್ಚರ್ ಇರ್ಬೋದು, ಆ ಭಕ್ತಿ ಭಾವನೆ ಇರ್ಬೋದು, ಎಲ್ಲದಕ್ಕೂ ಭಾವನೆ ಮುಖ್ಯ. ಮುಂದಕ್ಕೆ ನಾವು ಮಾತಾಡ್ತೀವಿ ಇದ್ರ ಬಗ್ಗೆ. ಸೊ ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ವಾಟ್ ವಿ ಸ್ಪೀಕ್ ಟುಡೇ. ಸೊ ನೋಡಿ ಸ್ನೇಹಿತರೆ, ಇವತ್ತು ಕನ್ನಡ ರಾಜ್ಯೋತ್ಸವ ಅಂದರೆ ನಾಳೆ. ಸೊ ಕನ್ನಡ ಚಿತ್ರರಂಗಕ್ಕೆ ಎಂಥ ಅದ್ಭುತವಾದಂಥ ಮುತ್ತು ರತ್ನಗಳ ನಮಗೇನಾಗುತ್ತೆ, ಆ ಸಿನಿಮಾ
ಮತ್ತು ನಿರ್ದೇಶಕರು ಕಲಾವಿದರು ಅಷ್ಟೇ ಕಾಣ್ತಾರೆ. ಎಲ್ಲೋ ಒಂದು ಕಡೆ ಮೇಯ್ನ್ ಅನ್ನದಾತ ಅಂತ ಏನು ಅಣ್ಣವ್ರು ಕರೀತಾ ಇದ್ರು, ಮೇಯ್ನ್ ಪ್ರೊಡ್ಯೂಸ್ ಮಾಡಿದವ್ರನ್ನ ಎಲ್ಲೋ ಒಂದು ಕಡೆ ಮರಿತೀವಿ. ಇಂತಿಂಥ ಸಿನಿಮಾಗಳು ನಾಗಮಂಡಲ, ಆ ನಾಗಮಂಡಲ ನಾಟಕ ಅಂತಂದರೆ ಶಂಕರ್ನಾಗ್ ಸರಿಗೆ ಜ್ಞಾಪಕ ಬರೋದು. ಲಾಟ್ ಆಫ್ ಶೋಸ್ ಅದು. ಯಾವ್ದು ಆ ಸಿನಿಮಾ ನಾಗಭರಣ ಸರ್ ಮಾಡಿದ್ದು. ಅದಾದಮೇಲೆ ಅದಕ್ಕೂ ಮುಂಚೆ ಸಂತ ಶಿಶುನಾಳ ಶರೀಫರ್ ಇರ್ಬೋದು, ಆಮೇಲೆ ಮೈಸೂರು ಮಲ್ಲಿಗೆ. ಮಲ್ಲಿಗೆ ಇಂಥ ಅದ್ಭುತವಾದಂಥ ದೃಶ್ಯ ಕಾವ್ಯಗಳನ್ನು ಪ್ರೊಡ್ಯೂಸ್ ಮಾಡಿದಂಥ ನಿರ್ಮಾಪಕರು ಅವ್ರ ಮೊಮ್ಮಗ ಅವರು ಇವತ್ತು ನಮ್ಮ ಮುಂದೆ ಇದ್ದಾರೆ. ಥ್ಯಾಂಕ್ ಯು. ಇಲ್ಲ ಸರ್, ಭಾಳ ಖುಷಿ ಆಗ್ತಿದೆ. ಯಾಕಂದರೆ ಕಲೆ ಮತ್ತು ದೈವತ್ವ ಇದೆಯಲ್ಲ, ಎರಡೂ ಮ್ಯಾಚ್ ಆಗಿ ಬರೋದು ಭಾಳ ರೇರ್ ಕಾಂಬಿನೇಷನ್ ಅದು. ಈಗ ನಾನು 10 ಸಿನಿಮಾ 20 ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ, ಅದರಲ್ಲೊಂದು 4-5 ಭಕ್ತಿದು ಮಾಡ್ತೀನಿ ಅನ್ನೋದು ಅದು ಒಂಥರ. ಆದರೆ ಈ ಥರ ಸಿನಿಮಾ ಕೊಡೋಕ್ಕೇ ಒಬ್ಬರು ಬರ್ತಾರೆ ಅಂತಂದರೆ, ಈಗ ಅಣ್ಣವ್ರಿಗೆ ವರನಟ, ಯಾಕಂದ್ರೆ ಅಣ್ಣವ್ರು ಅಷ್ಟು ಸಿನಿಮಾ ಮಾಡಿದ್ರು ನಾವು ಅವ್ರನ್ನ ಇವತ್ತು ನೆನಪಿಸ್ಕೊಳ್ಳೋದೇ ಒಂದು ಭಕ್ತಿ ಪ್ರಧಾನವಾದ ಸಿನಿಮಾಗಳಲ್ಲಿ ಅವ್ರು ಬಿಟ್ಟರೆ ಇಲ್ಲ ಅನ್ನೋ ಥರ. ಬಟ್ ಕನ್ನಡ ಚಿತ್ರರಂಗದ ಮೈಲಿಗಲ್ ಅನ್ಬೋದು ಅಂಥ ಸಿನಿಮಾಗಳ ನಿಮ್ಮ ಅಜ್ಜ ಅವ್ರು ಕೊಟ್ಟರು ಅಂತಂದರೆ, ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂಥರ ವರ ನಿರ್ಮಾಪಕರು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಇಲ್ಲ, ಭಗವಾನ್ರದ್ದು ವರನೇ ಅದು. ಖಂಡಿತ ಸರ್. ನೋಡಿ, ಈಗ ನಾವು ಈ ಕುಟುಂಬದಲ್ಲಿ ನಾವು ಹುಟ್ಟಿ ಬಂದಿರೋದು ನಮ್ಮ ಪುಣ್ಯ. ಭಗವಾನ್ರು ಜೊತೆ ಸಂಪರ್ಕ ಕನೆಕ್ಷನ್ ಬಂದಿದ್ದು, ಎಲ್ಲರೂ ಹಿಮಾಲಯಕ್ಕೆ ಹೋಗಿ ತಪಸ್ ಕೂತ್ಕೊಳ್ತಾರೆ ಗುರುನ ಹುಡುಕಿ. ಬಟ್ ನಾವು ಹುಟ್ಟೋಕ್ಕೂ ಮುಂಚೆ, ನಮ್ಮ ತಾಯಿ ಆಗಲಿ ನಮ್ಮ ಹಿರಿಯರಾಗಲಿ ಹುಟ್ಟೋಕ್ಕೂ ಮುಂಚೆ ನಮ್ಮ ಕುಟುಂಬದಲ್ಲಿ ಒಬ್ಬರು ಗುರು ಇದ್ದರು ಅಂದರೆ ಅದು ಜನ್ಮ ಜನ್ಮಾಂತರದ ಪುಣ್ಯ ಅಂತ ಹೇಳ್ಬೋದು. ಹೌದು 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 ಸರ್. ನಿಮ್ಮನೇಲಿ ಭಗವಾನ್ರದ್ದು ಸಾಕಷ್ಟು ರೇರ್ ಫೋಟೋಸ್ ನಾನು ನೋಡಿದ್ದೀನಿ. ಅದ್ರಲ್ಲಿ ಏನಾದ್ರು ಹಾಕ್ಬೋದು ನಾವು ಅಂದರೆ, ತಲುಪಿಸ್ಬೋದು ಅಂದರೆ ನೀವು ಖಂಡಿತ ತಲುಪಿಸಿ ಅದನ್ನು ವೀಡಿಯೋ ಎಂಡಲ್ಲಿ ನೋಡೋದಕ್ಕೆ ಎಲ್ಲರಿಗೂ ಕೊಡ್ತೀನಿ ನಾನು, ನಿಮ್ಮ ಕುಟುಂಬದ್ದು ಅದು ಎಲ್ಲ. ಸೊ ಸಾಕಷ್ಟು ವಿಚಾರಗಳು, ಪವಾಡಗಳು. ಅಂದರೆ ಮನುಷ್ಯನಿಗೆ ಸರ್ ಏನಾಗುತ್ತೆ, ಲಾಜಿಕ್ ಮೈಂಡ್ ಥಿಂಕ್ ಮಾಡ್ತಾನೆ ಮನುಷ್ಯ. ಅನ್ಲೆಸ್ ಅಂಟಿಲ್ ಅವನಿಗೇನೋ ಒಂದು ಮಿರಾಕಲ್ ಆಗೋವರೆಗೂ ಅವನು ಇವರು ನನಗಿನ್ನ ಪವರ್ಫುಲ್ ಅಂತ ಅವನು ಒಪ್ಪಲ್ಲ. ರೈಟ್? ದಟ್ಸ್ ಹ್ಯೂಮನ್ ಟೆಂಡೆನ್ಸಿ. ನನಗಿಂತ ಇವ್ರು ಪವರ್ಫುಲ್ ಅಂದರೆ ಏನಪ್ಪ ಅನ್ನೋ ಥರ ಹೋಗುತ್ತೆ. ಹಾಗೆ ಅಂಥ ದೊಡ್ಡ ವ್ಯಾಪಾರಿ, ಉದ್ಯಮಿ, ತಕ್ಕಮಟ್ಟಿಗೆಲ್ಲ ಆಸ್ತಿ ದುಡ್ಡು ಇದ್ದವರು ಭಗವಾನ್ರ ಮುಂದೆ ಹಿಂಗೆ ಡೌನ್ ಆಗಬೇಕು ಅಂದರೆ ಏನೇನಾಯಿತು ಸರ್ ಅವ್ರ ಲೈಫಲ್ಲಿ? ವಾಟ್ ವಾಸ್ ದೋಸ್ ಸಿಚುಯೇಷನ್ಸ್ ಚೇಂಜ್ಡ್ ಹಿಮ್? ಅಥವಾ ನಿಮ್ಮ ಫ್ಯಾಮಿಲಿಗೆ ಏನೆಲ್ಲ ದರ್ಶನವಾಗಿದೆ ಇವತ್ತು ಭಗವಾನ್ರ ಸ್ವರೂಪದಲ್ಲಿ? ನೋಡಿ, ಭಗವಾನ್ರು ಪವಾಡ ಅಂತ ನಾನು ಯಾವತ್ತೂ ಪವಾಡ ಅಂತ ಹೇಳಲ್ಲ. ಓಕೆ. ಈಗ ಶ್ರೀಕೃಷ್ಣ ಪರಮಾತ್ಮ ಲೀಲೆಗಳು ನಡೆಸ್ತಾರೆ. ಫಂಟಾಸ್ಟಿಕ್. ಹಾಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಭಗವಾನ್ರು ಲೀಲೆಗಳಿದು, ಲೀಲೆ, ಪವಾಡ ಅಂತ ನಾನು ಕರೆಯೋಕ್ಕೆ ಇಷ್ಟಪಡಲ್ಲ. ವೆರಿ ಗುಡ್, ವೆರಿ ಗುಡ್. ಆಮೇಲೆ ಭಗವಾನ್ರ ಬಗ್ಗೆ ಈಗ ಅರ್ಥ ಮಾಡ್ಕೊಳ್ಳೋಕ್ಕೆ ಇಟ್ಸ್ ಅ ವಾಸ್ಟ್ ಓಷನ್. ಬಟ್ ಇಟ್ ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ಸ್ಮಾಲ್ ಚೈಲ್ಡ್ಸ್ ನಾಲೆಡ್ಜ್. ಹೇಗೆ ಮಗು ಒಂದು ಅರ್ಥ ಮಾಡ್ಕೋಬೋದು, ಅಷ್ಟೇ ಸುಲಭವಾಗಿ ನಾವು ಭಗವಾನ್ರನ್ನ ಅರ್ಥ ಮಾಡ್ಕೋಬೋದು. ಇಟ್ ಈಸ್ ವೆರಿ ಡೀಪ್ ಆ್ಯಂಡ್ ಇಟ್ ಈಸ್ ಆ್ಯಸ್ ಸಿಂಪಲ್. ಇಟ್ ಆಲ್ ಡಿಪೆಂಡ್ಸ್ ಆನ್ ಅವರ್ ಮೈಂಡ್ ಸೆಟ್. ಸೊ ಹೇಳಿ ಸರ್, ಏನು ಹೇಳ್ಬೋದು, ಏನೆಲ್ಲ ಕಂಡ್ರಿ ನೀವೇನೆಲ್ಲ? ಈಗ ನೀವು ಚಿಕ್ಕ ಹುಡುಗರಾಗಿದ್ದಾಗ ತಾತ ಮುತ್ತಾತ ಏನೆಲ್ಲ ಹೇಳಿದ್ರು, ಏನು ಹೇಳಿ ಕೇಳಿ ಕೇಳಿ ತಾನು ಮಕ್ಕಳು ಬೆಳೀತಾರೆ, ಹೌದೌದು, ಪ್ರಭಾವಿತರಾಗೋದು ಒಂದು ಮನೇಲಿ. ನಮಗೆ ಸ್ಕೂಲ್ ರಜೆಗಳಲ್ಲೆಲ್ಲ ಸಮ್ಮರ್ ಹಾಲಿಡೇಸ್ ಬಂತು ಅಥವಾ ಯಾವುದೇ ಒಂದು ಮಿಡ್ ಟರ್ಮ್ ಹಾಲಿಡೇಸ್ ಬಂತು, ಈ ಥರ ರಜೆಗಳು ಬಂದಾಗ ನಾವು ಯಾವಾಗ ನಮ್ಮ ಅಜ್ಜಿ ಮನೆಯಲ್ಲಿ ನಮ್ಮ ಅಜ್ಜಿ ಜೊತೆ ಕೂತ್ಕೊಳ್ತಾ ಇದ್ವಿ, ನಮ್ಮ ದೊಡ್ಡವ್ರ ಜೊತೆ ಕೂತ್ಕೊಳ್ತಾ ಇದ್ವಿ, ಅವಾಗ ಮಾತಾಡ್ತಿದ್ದೆಲ್ಲ ಜಾಸ್ತಿ ನಮಗೆ ಈ ಅಜ್ಜಿ ಕತೆಗಳು ಹೇಳ್ತಾರಲ್ಲ ಮೊಮ್ಮಕ್ಳಿಗೆ, ಹಾಗೆಲ್ಲ ನಾವೆಲ್ಲ ಮೊಮ್ಮಕ್ಕಳು ಕೂತ್ಕೊಂಡು ಕತೆಗಳು ಕೇಳ್ತಿದ್ದಿದ್ದೇ ಭಗವಾನ್ರದ್ದು. ವಾವ್. ಯಾವ ಥರ ಅವ್ರು ಇದ್ರು, ಆವಾಗ ಗಣೇಶ್ ಪುರಿಗೆ ಭಗವಾನ್ರಿದ್ದಾಗ ಹೋಗಿ ಅಲ್ಲಿ ದರ್ಶನ ಮಾಡ್ತಿದ್ದು, ಆಮೇಲೆ ಅವ್ರ ಜೊತೆ ಏನೇನು ನಡೀತು, ಯಾವ ಥರ ಅವರು ಸಂಪರ್ಕ ಇತ್ತು ಭಗವಾನ್ರ ಜೊತೆ ಅನ್ನೋದನ್ನ ತಿಳಿಸ್ತಾ ಇದ್ರು. ಪ್ರತಿ ಸತಿ ನಾವು ಹೋದಾಗ್ಲೂ ಅದೇ ಕತೆಗಳು ಅವ್ರು ಹೇಳ್ತಿದ್ರು. ಬಟ್ ಇಟ್ ವಾಸ್ ನೆವರ್, ವಿ ನೆವರ್ ಫೆಲ್ಟ್ ಇಟ್ ಇಸ್ ಬೋರಿಂಗ್. ವಿ ನೆವರ್ ಫೆಲ್ಟ್ ಇಟ್ ಇಸ್ ಔಟ್ ಆಫ್ ನಮ್ಮ ಏಜ್ಗೆ ತಿಳ್ಕೊಳ್ಳೋ ಅಷ್ಟು ಆ ಸ್ಟೋರಿ ಎಲ್ಲ ಬೇರೆ ಕತೆಗಳು ಕೇಳಬೇಕು ಅನ್ನೋ ಆಸಕ್ತಿ ಹುಡ್ತಿರ್ಲಿಲ್ಲ. ಯಾಕಂದ್ರೆ ಅಷ್ಟು ರೋಮಾಂಚನವಾಗಿರ್ತಿತ್ತು. ದಟ್ ಇನ್ಸಿಡೆಂಟ್ಸ್ ವಾಟ್ ಅವ್ರು ಹೇಳೋದನ್ನ, ಅದು ಇಟ್ ವಾಸ್ ನಾಟ್ ಅ ಸ್ಟೋರಿ, ಇಟ್ ಈಸ್ ದ ರಿಯಲ್ ಇನ್ಸಿಡೆಂಟ್. ಅದು ಕತೆ ಇರಲಿಲ್ಲ, ಅದು ನಿಜವಾದ ಒಂದು ಇಟ್ ವಾಸ್ ಅ ಪಾರ್ಟ್ ಆಫ್ ಲೈಫ್ ಜರ್ನಿ. ಹೇಳಿ ಸರ್, ಆ ಥರದ್ದು ಯಾವುದು ನಮಗೂ ಖುಷಿ ಆಗುವಂಥದ್ದು ಹೇಳಿ. ಕೊನೆಯಲ್ಲಿ ನಮ್ಮ ಜನರಿಗೆ ನಮ್ಮದು ಹೇಳೋಣ. ಅಂದರೆ ನಾನು ಮತ್ತೆ ಸರ್ ಸಿಕ್ಕಿದ್ದಿರ್ಬೋದು, ಅಥವಾ ಸರ್ಗೆ ವಿನಯ್ ಗುರುಜಿ ಸಿಕ್ಕಿದಿರ್ಬೋದು, ಅದು ಎಲ್ಲಿ, ಅದಕ್ಕೆ ಭಗವಾನ್ರದ ಲಿಂಕ್ ಏನು, ಇವತ್ತು ನಾವೆಲ್ಲರೂ ಯಾಕೆ ಅವ್ರನ್ನ ಪೂಜಿಸ್ತೀವಿ, ನಿತ್ಯಾನಂದ ಭಗವಾನ್ರನ್ನ, ಇದೆಲ್ಲ ಹೇಳೋಣ. ಅದಕ್ಕೆ ಮುಂಚೆ ನಿಮ್ಮ ತಾತ ಮುತ್ತಾತರು ಅವರಿಂದ ಕೇಳಿದಂಥ ಕಥೆಗಳು ಹೇಳಿ ಸರ್, ವೆರಿ ಇಂಟ್ರೆಸ್ಟಿಂಗ್ ಅವು. ಭಗವಾನ್ರು ಹಾಗೂ ನಮ್ಮ ಮುತ್ತಾತವ್ರಿಗೆ ಭಾಳ ಆತ್ಮೀಯ ಪ್ರೀತಿ. ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಈಗ ನಮ್ಮ ವಿನಯ್ ಗುರುಜಿಗಳಿದ್ದಾರೆ. ನಾವು ಇವತ್ತು ವಿನಯ್ ಗುರುಜಿಗಳ ಮುಂದೆ
ಎದುರುಗಡೆ ಈಗ ನಿಂತ್ಕೊಳ್ತೀವಿ, ಮಾತಾಡ್ತೀವಿ. ಬಟ್ ಆಗ ಭಗವಾನ್ರ ಮುಂದೆ ಇಷ್ಟು ಡಿಸ್ಟೆನ್ಸಲ್ಲಿ ನಾವು ನಿಂತ್ಕೊಳ್ಳೋದಾಗ್ಲಿ, ಮಾತಾಡೋದಾಗ್ಲಿ, ಆ ಒಡನಾಟ ಆಗಲಿ ಯಾರಿಗೂ ಅಷ್ಟೊಂದು ಧೈರ್ಯ ಇರಲಿಲ್ಲ. ಓಕೆ. ಅದು ಭಯ ಅಂತ ಹೇಳಲ್ಲ, ಅದು ಒಂದು ಗೌರವ, ಅದು ಒಂದು ಭಕ್ತಿ. ಸೊ ಭಕ್ತಿ, ಎಲ್ಲಿಗೆ ಭಕ್ತಿ ಮತ್ತು ಗೌರವ ಇದೆ ಅಲ್ಲಿ ಪರಮಾತ್ಮ ಇದ್ದಾನೆ. ಆಟೋಮೆಟಿಕ್ಲಿ ಹಿ ಕಮ್ಸ್. ನಮ್ಮ ಭಾವನೆ, ಭಗವಾನ್ ಹೇಳ್ತಿದ್ದು ಒಂದೇ. ಆವಾಗಲೇ ನಾವು ಮಾತಾಡಿದಾಗ ಬಂತಿ ಮಾತು, ನಿತ್ಯಾನಂದ ಭಗವಾನರು ಮಾತಾಡೋದು ತುಂಬ ಕಮ್ಮಿ ಇತ್ತು. ಅವರು ಮಾತಾಡಿದ್ರೆ 2 ಅಥವಾ 3 ಪದಗಳಷ್ಟೇ ಮಾತಾಡ್ತಿದ್ರು. ಈಗ ಅಂಥದ್ರಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದರೆ, ಭಗವಾನರು ಪ್ರೀಚ್ ಮಾಡಿದ ಅಂದರೆ ಹೇಳ್ತಿದ್ದು ಒಂದೇ, ಭಾವನಾ ಪಾಯ್ಜೆ. ಮರಾಠಿಯಲ್ಲಿ ಭಾವನಾ ಪಾಯ್ಜೆ ಅಂದರೆ ನಮ್ಮ ಭಾವನೆಗಳು ಶುದ್ಧವಾಗಿರಬೇಕು. ನಾವು ಏನೇ ಮಾಡಿದ್ವಿ, ನಾವು ಯಾರ ಜೊತೆ ಏನೇ ಒಂದು ವ್ಯವಹಾರ ಮಾಡಲಿ ಅಥವಾ ಒಬ್ಬರ ಜೊತೆ ಸ್ನೇಹ ಮಾಡಲಿ, ಯಾವುದೇ ಕೆಲಸ ಮಾಡಲಿ, ನಮ್ಮ ಭಾವನೆಗಳು ಶುದ್ಧವಾಗಿರಬೇಕು. ಎಲ್ಲಿ ಭಾವನೆ ಶುದ್ಧವಾಗಿರುತ್ತೆ ಅಲ್ಲಿ ಅವನು ಇರ್ತಾನೆ, ಅಲ್ಲಿ ಅವನು ಬರ್ತಾನೆ. ಆ್ಯಂಡ್ ಇಟ್ ಈಸ್ ಅ ಪ್ರೂವನ್ ಮೆಥಡ್. ಸೊ ವೇರ್ ವಿ ಕೀಪ್ ಅವರ್ ಇಂಟೆನ್ಷನ್ಸ್ ಕ್ಲೀನ್, ದೇರ್ ಹಿ ರಿಸೈಡ್ಸ್. ಈಗ ಅವಾಗೆಲ್ಲ ಗಣೇಶ್ಪುರಿಗೆ ಹೋಗಬೇಕಾದ್ರೆ ನಮ್ಮ ಮುತ್ತಾತವರು ಮುತ್ತಜ್ಜಿಯವರೆಲ್ಲ, ನಮ್ದು ಆ್ಯಸ್ ಐ ಸೈಡ್ ನಮ್ಮದು ದೊಡ್ಡ ಜಾಯಿಂಟ್ ಫ್ಯಾಮಿಲಿ. ಎಲ್ಲರೂ ಅವಾಗ ಎಲ್ಲ ಮಕ್ಕಳ ಜೊತೆ ಹೋಗ್ತಿದ್ರು. ಒಂದು 20-30 ಜನ ಜೊತೆಗೆ ಹೋಗ್ತಿದ್ರು. ಅಲ್ಲಿ ಹೋದರೆ ಒಂದೊಂದು ತಿಂಗಳು ಇರ್ತಿದ್ರು. ಭಗವಾನ್ರಿಗೆ ಏನಂದರೆ ಭೇದ ಭಾವ ಯಾವುದೂ ಇಲ್ಲ. ಮಡಿ ಮೇಲಿಗೆ ಅಶುದ್ಧಿ, ನೋ, ನಥಿಂಗ್ ವಾಸ್ ದೇರ್. ಹಿ ಡಿಂಟ್ ಪ್ರೀಚ್ ಎನಿಥಿಂಗ್. ಯಾವ ವ್ರತ ಮಾಡೋಕ್ಕೆ ಹೇಳಿಲ್ಲ, ಯಾವ ಪೂಜೆ ಇದು ಫಾಲೋ ಮಾಡಿ ಅಂತ ಹೇಳಿಲ್ಲ. ದೆರ್ ಇಸ್ ನೋ ಬುಕ್ ಆರ್ ಹಿಸ್ಟ್ರಿ ರಿಟರ್ನ್ ವೇರ್ ಭಗವಾನ್ ನಿತ್ಯಾನಂದರು ಈ ವ್ರತ ಮಾಡಿ ಪೂಜೆ ಮಾಡಿ ಅಂತ ಅವ್ರು ಹೇಳಿಲ್ಲ. ಅವ್ರು ಹೇಳಿದ್ದು ಒಂದೇ, ಭಾವನೆಗಳನ್ನು ಶುದ್ಧವಾಗಿ ಇಟ್ಕೊಳ್ಳಿ, ಅದರಲ್ಲೇ ಎಲ್ಲ ಇದೆ. ಆ್ಯಂಡ್ ಡೆಫಿನೆಟ್ಲಿ ಅದು ಕೆಲವೊಂದು ನಮ್ಮ ಲೈಫ್ ಸರ್ಕಮ್ಸ್ಟೆನ್ಸಸ್ಸಲ್ಲಿ, ನಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ನಮಗೂ ಆಗಿದೆ. ಸೊ ಕೆಲವೊಂದು ಸತಿ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಸೆಲ್ಫಿಶ್ನೆಸ್ ಅನ್ನೋದು ಎಲ್ಲದರಲ್ಲೂ ಇರುತ್ತೆ. ಏನೋ ಒಂದು ಅದು ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸಿ. ಯಾವುದೋ ಒಂದು ಇದರಲ್ಲಿ ಒಂದು ರಾಂಗ್ ಕ್ಯಾಲ್ಕುಲೇಷನ್ ಮಾಡಿದಾಗ ಐ ಹ್ಯಾವ್ ಸೀನ್ ಆ್ಯಂಡ್ ಅಬ್ಸರ್ವ್ಡ್, ಅದು ಕೆಲಸನೇ ಆಗಲ್ಲ. ಅದು ಕೆಲಸ ಆಗಲ್ಲ ಅಂದ್ರೂ ಅದಕ್ಕೆ 2 ಕಾರಣ ಇರುತ್ತೆ. ಒಂದು, ನನ್ನ ಒಂದು ಉದ್ದೇಶ ಅಥವಾ ನನ್ನ ಒಂದು ಯೋಚನೆ ಕರೆಕ್ಟ್ ಇಲ್ಲ ಅಂದರೆ, ಇನ್ನೊಂದು ಅದರಿಂದ ಏನೋ ಒಂದು ಕೆಟ್ಟದಾಗಬೇಕಿತ್ತು, ಅದು ತಡೀತು ಅಂತ. ನಮ್ಮ ತಡೀತು, ಸೇವ್ ಮಾಡಿ. ಸೊ ದೇರ್ ಆರ್ 2 ಮೀನಿಂಗ್ಸ್ ಇನ್ ವಿಚ್ ವಿ ಕ್ಯಾನ್ ರಿಸೀವ್ ಇಟ್. ಫಂಟಾಸ್ಟಿಕ್, ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಫ್ಯಾಮಿಲಿ ಜೊತೆ ಎಲ್ಲ ಹೋದಾಗ ಅಲ್ಲಿ ಒಂದೊಂದು ತಿಂಗಳು ಅಲ್ಲೇ ಇರ್ತಿದ್ರು. ಅಲ್ಲಿ ಹೋಗೋದಷ್ಟೇ ನಮ್ಮದು. ಅಲ್ಲಿಂದ ಹೊರಡು ಅಂದರೆ ನಾವು ಹೊರಡಬೇಕು. ವಿತೌಟ್ ಇಸ್ ಪರ್ಮಿಷನ್ ದೇ ಯೂಸ್ ಟು ನಾಟ್ ಲೀವ್. ಅಲ್ಲಿ ಹೋಗಿ ಅಲ್ಲಿ ವಾಸವಾಗ್ತಿದ್ರು. ಅಲ್ಲೇ ಅವಾಗೆಲ್ಲ ಹೋಗೋಕ್ಕೆ, ಇವಾಗ ಫ್ಲೈಟ್ಗಳಿದೆ, ವ್ಯವಸ್ಥೆಗಳಿದೆ, ಅವಾಗೆಲ್ಲ ಫ್ಲೈಟ್ಗಳೆಲ್ಲ ಅಷ್ಟೊಂದು ಇರಲಿಲ್ಲ. ಇಲ್ಲಿಂದ ಮುಂಬೈಗೆ ತಲುಪಕ್ಕೆ 3-4 ದಿನ ಆಗ್ತಿತ್ತು. ಆಮೇಲೆಲ್ಲ ಕಾಡ್ದಾರಿ, ಅಷ್ಟು ರಸ್ತೆಗಳ ವ್ಯವಸ್ಥೆ ಇರಲಿಲ್ಲ ಗಣೇಶ್ಪುರಿ ತಲುಪಕ್ಕೆ. ಆಮೇಲೆ ಸಂಜೆ ಹೊತ್ತು ಟ್ರಾವೆಲ್ ಮಾಡೋಂಗಿರಲಿಲ್ಲ, ಯಾಕಂದರೆ ಕಾಡಲ್ಲಿ ಟ್ರಾವೆಲ್ ಮಾಡೋಕ್ಕೆ ಪರ್ಮಿಷನ್ ಇರಲಿಲ್ಲ ಬಿಕಾಸ್ ಆಫ್ ವೈಲ್ಡ್ ಆ್ಯನಿಮಲ್ಸ್. ಆಮೇಲೆ ಈ ಥರ ಎಲ್ಲ ರಿಸ್ಟ್ರಿಕ್ಷನ್ಸ್ ಇತ್ತು. ಸೊ ಆಗ ದೇ ಯೂಸ್ ಟು ಗೋ ಟಿಲ್ ಮುಂಬೈ, ಅಲ್ಲಿ ಸ್ಟೇ ಮಾಡಿ ಮತ್ತೆ ಅಲ್ಲಿಂದ ಗಣೇಶ್ಪುರಿಗೆ ತಲುಪಕ್ಕೆ ಅನದರ್ 1 day ಜರ್ನಿ ಇತ್ತು. ಒನ್ ಡೇ ಇವಾಗ 1 hour ಟ್ರಾವೆಲ್ ಮಾಡ್ಬೋದು, ಅವಾಗ 1 day ಆರಾಮಾಗಿ. ಆಮೇಲೆ ಇವನ್ ದೇ ಯೂಸ್ ಟು ಟ್ರಾವೆಲ್ ಬೈ ಬುಲಕ್ ಕಾರ್ಸ್ ಇರಲಿಲ್ಲ, ಬಿಕಾಸ್ ರೋಡ್ ಫೆಸಿಲಿಟೀಸ್ ಇರಲಿಲ್ಲ. ಸೊ ಇದೆಲ್ಲ ಆವಾಗಿಂದ ಕಾಲದ ಒಂದು ಕತೆಗಳು ನಾವು ಕೇಳಿರೋದು. ಸೊ ಅದರಲ್ಲಿ ಒಂದು ಇನ್ಸಿಡೆಂಟು, ಈಗ ಭಗವಾನ್ರಿಗೆ ಅಲ್ಲಿ ಹೋದಾಗ ನಮ್ಮ ಫ್ಯಾಮಿಲಿಯವರು ಭಗವಾನ್ರಿಗೆ ಊಟದ್ದು ವ್ಯವಸ್ಥೆ ಎಲ್ಲ ನಮ್ಮ ಮುತ್ತಜ್ಜಿಯವರು ಅಡುಗೆ ಮಾಡಿ ಭಗವಾನ್ರಿಗೆ ಊಟಕ್ಕೆ ತೊಗೊಂಡು ಹೋಗ್ತಾಯಿದ್ರು. ಸೊ ಒಂದು ಈ ಲೇಡೀಸ್ ಪೀರಿಯಡ್ಸ್ ಎಲ್ಲ ಆದಾಗ ಮೈ ಗ್ರ್ಯಾಂಡ್ ಮದರ್ ಅವರು, ನಮ್ಮ ಅಜ್ಜಿಯವರು ಭಗವಾನ್ರಿಗೆ ಅಡುಗೆ ಮಾಡೋಕ್ಕೆ ಶಿ ವಾಸ್ ನಾಟ್ ರೆಡಿ, ಬೇಡ ಅಂತ. ಆಗ ಭಗವಾನ್ರೇ ನಮ್ಮ ಮುತ್ತಜ್ಜಿಯವ್ರು ಕರೆದುಬಿಟ್ಟು, ನೀನೇ ನನಗೆ ಅಡುಗೆ ಮಾಡ್ಕೊಂಡು ತರಬೇಕು ಅಂತ ಹೇಳಿ ಆ ಊಟನ ಅವರು ಮಾಡಿದ್ದಾರೆ. ಆಮೇಲೆ ಭಗವಾನ್ರು ಊಟ ಮಾಡಬೇಕಾದ್ರೆ ಈ ಹ್ಯಾಡ್ ಅವರು ಒಂದು ಬೇರೆ ರೀತಿಯಲ್ಲೇ ಊಟನ ಸೇವಿಸ್ತಿದ್ರು. ಬೇಸಿಕ್ಲಿ ಯೂಸ್ ಟು ಹ್ಯಾವ್ ಸಮ್ ರೈಸ್, ದಾಲ್, ಮೊಸರು, ರಸಮ್ಮು, ಆ ಥರ ಚಪಾತಿ ಎಲ್ಲ ತಿಂತಿದ್ರು, ಎಲ್ಲನೂ ಮಿಕ್ಸ್ ಮಾಡಿ. ಆ್ಯಂಡ್ ಪೀಪಲ್ ಹ್ಯಾವ್ ಸೀನ್, ನಾವೆಲ್ಲ ಊಟ ಮಾಡ್ಬೇಕಂದ್ರೆ ನಮ್ಮ ಕೈಗಳು ಹಿಂಗೆ ಫೋಲ್ಡ್ ಮಾಡ್ತೀವಿ. ಪೀಪಲ್ ಹ್ಯಾವ್ ಸೀನ್ ಭಗವಾನ್ರು ಬೆರಳುಗಳು ಯಾವತ್ತೂ ಹಿಂಗೆ ಫೋಲ್ಡ್ ಮಾಡಿ ಊಟ ಮಾಡಿಲ್ಲ. ಇಟ್ ವಾಸ್ ಸ್ಟ್ರೇಟ್. ಹೌ ಕ್ಯಾನ್ ವಿ ಈಟ್ ವಿತ್ ಸ್ಟ್ರೇಟ್? ಇವಾಗಲೂ ನೋಡಿ, ನಾನು ಹಿಂಗೆ ಮಾಡಿದ್ರು ಅಥವಾ ತಾವು ಹಿಂಗೆ ಮಾಡಿದ್ರು ಬೆಂಡ್ ಆಗೇ ಆಗುತ್ತೆ. ಭಗವಾನ್ರು ಬೆರಳು ಯಾವತ್ತೂ ಬೆಂಡ್ ಆಗಿದ್ದು ಜನ ನೋಡಿಲ್ಲ. ಇಟ್ ವಾಸ್ ಸ್ಟ್ರೇಟ್ ಆ್ಯಂಡ್ ಯೂಸ್ ಟು ಹ್ಯಾವ್ 2 morsels ಆಫ್ ರೈಸ್, 2 ತುತ್ತು ಅಷ್ಟೇ. ಆ್ಯಂಡ್ ಇವತ್ತಿಗೂ ಕೂಡ ಭಗವಾನ್ರ ಜೊತೆ
ಆ, ಆ, ಸೇವೆ ಮಾಡಿದವರು, ಜೊತೆಗಿದ್ದವರು, ಹ್ಮ್ ಆ ಪ್ರಸಾದ ಸೇವಿಸಿದವರು ಇದ್ದಾರೆ. ಅವರು ಹೇಳಿರೋದು ನಾನು ಕೇಳಿದ್ದೀನಿ. ಇಟ್ ಹ್ಯಾಡ್ ಅ ಸ್ಪೆಷಲ್ ಫ್ರೆಗ್ನೆನ್ಸ್, ದಟ್ ಫುಡ್. ಹ್ಮ್ ಒಂದು ಸಂಪಿಗೆ ವಾಸನೆ ಬರ್ತಿತ್ತು ಆ ಊಟದಲ್ಲಿ. ಹ್ಮ್ ಭಗವಾನ್ರು ಎಲ್ಲ ಕಲಸಿ ತಿನ್ನೋ ಊಟದಲ್ಲಿ ಆ ಒಂದು ಫ್ರೆಗ್ನೆನ್ಸ್ ಬರ್ತಿತ್ತು. ಇವತ್ತು ತನಕ ನಾವು ಆ ಫ್ರೆಗ್ನೆನ್ಸ್ ಎಲ್ಲೂ ಕಂಡಿಲ್ಲ ಅಂತ ಹೇಳಿದ್ ಕೇಳಿದ್ದೀನಿ. ಓಕೆ ಓಕೆ ಓಕೆ. ಸೊ ಇನ್ನು ಯಾವ್ಯಾವ ಥರದಲ್ಲಿ ನಿಮ್ಮ ಅಜ್ಜ ಮತ್ತು ಮುತ್ತಜ್ಜ ಅವ್ರಿಗೆ? ಇನ್ನೊಂದು ಇನ್ಸಿಡೆಂಟ್ ಹೇಳ್ಬೇಕಂದ್ರೆ ಸರ್, ಹ್ಮ್ ಈಗ ಭಗವಾನ್ರು ನಮ್ಮ ಫ್ಯಾಮಿಲಿಯವರೆಲ್ಲ ಅಲ್ಲಿ ಹೋದಾಗ ನಮ್ಮ ಮುತ್ತಾತ ಅವರು ಭಗವಾನ್ರಿಗೆ ಹಲ್ಲು ನೋವು ಬಂದಿರುತ್ತೆ. ಹ್ಮ್ ಸೊ ಹಲ್ಲು ನೋವು ಬಂದಾಗ ನಮ್ಮ ತಾತ ಅವರು ಡೆಂಟಲ್ ಸರ್ಜನ್ ಮುಂಬೈಯಿಂದ ಕರೆಸೋ ವ್ಯವಸ್ಥೆ ಮಾಡಿ, ಲಕ್ಷ್ಮಣ್ ಸಾಕೋಡೆ ಅವರು, ಹ್ಮ್ ಅವರು ಕರ್ಕೊಂಬಂದು ಭಗವಾನ್ರಿಗೆ ಹಲ್ಲು ಕೀಳಿಸ್ಬೇಕು ಅಂತ ಸರ್ಜನ್ ಬಂದು ಹೇಳ್ತಾರೆ. ಆವಾಗ ಭಗವಾನ್ರ ಹತ್ರ ಸರ್ಜನ್ನ ಕರ್ಕೊಂಬರ್ತೀನಿ ಅಂತ ಅಪ್ಪಣೆ ತಗೊಳ್ಳೋದೇ ಭಾಳ ಕಷ್ಟ. ಅಷ್ಟು ಧೈರ್ಯ ಯಾರಿಗೂ ಇರಲಿಲ್ಲ ಅಲ್ವಾ ಮತ್ತೆ? ಸೊ ಹೀಗೆ ಪರ್ಮಿಷನ್. ಹಾ ಆ ಪರ್ಮಿಷನ್ ಕೊಟ್ಟಾದ್ಮೇಲೆ ಹಾ ಅವರು ಬೊಂಬೈಯಿಂದ ಕರೆಸ್ತಾರೆ, ಬಾಂಬೆಯಿಂದ. ಸರ್ಜನ್ ಅವರು ಹಲ್ಲು ತೆಗಿಬೇಕು ಅಂತ ಹೇಳಿ ಭಗವಾನ್ರಿಗೆ, ನಮ್ಮ ಲಕ್ಷ್ಮಣ್ ಸಾಕೋಡೆಯವ್ರಿಗೆ ಹೇಳ್ತಾರೆ. ಸರಿ, ಭಗವಾನ್ರು ವಿಲ್ ಗಿವ್ ಪರ್ಮಿಷನ್, ಆಯಿತು ತೆಗೀರಿ ಅಂತ ಹೇಳ್ಬಿಟ್ಟು. ಸೊ ತೆಗಿತಾರೆ ಹಲ್ಲು. 2-3 ದಿನ ಇನ್ನೂ ಅಲ್ಲೇ ನಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರು ಇರ್ತಾರೆ, ಉಳ್ಕೊಂಡಿರ್ತಾರೆ ಸ್ವಲ್ಪ ಶುಶ್ರೂಷೆ ಮಾಡೋಕ್ಕೆ. ಹೌದು. ಹ್ಮ್ ಭಗವಾನ್ರು ಕರೀತಾರೆ ಲಕ್ಷ್ಮಣ್ ಸಾಕೋಡೆಯವ್ರಿಗೆ, ಬಾ ಇಲ್ಲಿ ಅಂತ. ಆಮೇಲೆ ಈ ದವಡೆ ಹಲ್ಲು ತೆಗೆದಿರ್ತಾರೆ. ಹ್ಮ್ ಈ ಜಸ್ಟ್ ಶೋಸ್ ಟು ಮೈ ಗ್ರ್ಯಾಂಡ್ ಫಾದರ್, ಹ್ಮ್ ಗ್ರೇಟ್ ಗ್ರ್ಯಾಂಡ್ ಫಾದರ್, ನೋಡಿ ಇಲ್ಲಿ ಡಾಕ್ಟರ್ ಹಲ್ಲೇ ಕಿತ್ತಿಲ್ಲ, ಅದು ತೆಗ್ದಿರೋ ಹಲ್ಲು ಅಲ್ಲಿ ಬೆಳೆದಿರುತ್ತೆ ತೆಗೆದು ಆದಮೇಲೆ. ಮತ್ತು ಆ ಹಲ್ಲು ಏನು ಡಾಕ್ಟರ್ ಕಿತ್ತಿರ್ತಾರಲ್ಲ, ಆ ಹಲ್ಲು ನಮ್ಮ ಮುತ್ತಾತವ್ರ ಕೈಗೆ ಕೊಡ್ತಾರೆ. ಆ ಹಲ್ಲು ಇನ್ನೂ ನಮ್ಮ ಆ್ಯನ್ಸಿಸ್ಟ್ರಲ್ ಮನೇಲಿದೆ. ಇನ್ನೂ ಇದೆಯಾ? ಅದು ಇನ್ನೂ ಇದೆ. ಅದನ್ನು ನಾವು ದೇವ್ರ ಮನೇಲಿ ಇಟ್ಟು ಪೂಜಿಸ್ತೀವಿ. ಅದು ನಮ್ಮ ಆ್ಯನ್ಸಿಸ್ಟ್ರಲ್ ಮನೇಲಿದೆ, ನಮ್ಮ ತಾತವ್ರ ಮನೇಲಿದೆ. ಅಂದರೆ ಇಲ್ಲಿ ನನಗೆ ಅರ್ಥ ಆಗ್ತಾ ಇರೋದೇನೆಂದರೆ, ಭಗವಂತ ಯಾರ್ದೋ ಕರ್ಮನ ಯಾವುದೋ ಮೂಲಕದಲ್ಲಿ ಅವ್ನು ತಗೊಂಡಿರ್ತಾನೆ, ಅವ್ನಿಗೇನು ಬಂದಿರಲ್ಲ ಅದು ಅಂತ ಹೇಳ್ತಾರೆ. ಖಂಡಿತ ಆ ಥರ ಅನ್ಸಿದ್ರೆ ಸರ್? ಹೌದು ಸರ್, ಖಂಡಿತ. ಸೊ ತೆಗೆದು ಮತ್ತೆ ಮಾರನೇ ದಿನನ ಎಷ್ಟು ದಿನ ಆದ್ಮೇಲೆ ತೋರಿಸಿದ್ರು? 3 ದಿನ ಆದಮೇಲೆ. 3 ದಿನ. 3ನೇ ದಿನಕ್ಕೆ ಕರೆದು, ನೋಡು ಡಾಕ್ಟರ್ ಹಲ್ಲೇ ಕಿತ್ತಿಲ್ಲ ನನಗೆ ಅಂತ ಕೈಗೆ ಕೊಡ್ತಾರೆ. ಇದು ತೋರಿಸ್ಬಿಟ್ಟು ಕಿತ್ತಿರೋಲ್ಲ ನೀವೇ ಇಟ್ಕೊಳ್ಳಿ, ಹೌದು. ರಿಟರ್ನ್ ಗಿಫ್ಟು. ಡಾಕ್ಟ್ರ್ ಏನಾದ್ರು ಆಮೇಲೆ ಶಾಖ ಡಾಕ್ಟ್ರು ಅಂತ ಅವ್ರು ಅಲ್ಲೇ ಫಿಕ್ಸ್ ಆವತ್ತಿಲ್ಲ. ಇಲ್ಲ, ಡಾಕ್ಟರ್ ಅವ್ರು ಡ್ಯೂಟಿ ಮಾಡಿ ಹೊರಟಿದ್ದಾರೆ. ಹಾ. ಆಮೇಲೆ ನಮ್ಮ ಮುತ್ತಾತವ್ರು ಕರೆದ್ಬಿಟ್ಟು, ಇವರು ಕಿತ್ತಿರೋ ಡಾಕ್ಟರ್ ಎಲ್ಲಿ ಕಿತ್ತಿದ್ರು ಹಲ್ಲು, ಎಲ್ಲಿ ತೋರಿಸಿದ್ರು ಈ ಹಲ್ಲು ಕೀಳ್ಬೇಕು ಅಂತ, ಆ ಹಲ್ಲು ಅಯ್ಯೋ ಅಲ್ಲಿ ಬೆಳೆದಿತ್ತು. ಮತ್ತೆ ಕಿತ್ತಿರೋ ಹಲ್ಲನ್ನು ಕೈ ಕೊಟ್ಟು, ತಗೋ ಇಲ್ಲಿದೆ ನನ್ನ ಹಲ್ಲು ಅಂತ ಕೊಟ್ಟಿದ್ದಾರೆ. ಅದು ಇವತ್ತಿಗೂ ಇದೆ? ಇದೆ. ಅದ್ರದ್ದು ಫೋಟೋ ಇದೆಯಾ ಸರ್? ಅದ್ರದ್ದೇನಾದ್ರು? ಅದ್ರ ಫೋಟೋ ಇಲ್ಲ. ಇಲ್ಲ ಇಲ್ಲ ಇಲ್ಲ, ನಾವೆಲ್ಲೂ ಅದು ತೋರಿಸಿಲ್ಲ, display ಮಾಡಲ್ಲ. ಡಿಸ್ಪ್ಲೇ ಮಾಡಿಲ್ಲ. ನನಗೊಂದಿದೆ ಪರ್ಸನಲ್. ಖಂಡಿತ ಖಂಡಿತ. ಎಲ್ಲಿದೆ ಅದು ಅಂತಂದ್ರೆ ಇಲ್ಲಿ ಬೆಂಗಳೂರು. ನಮ್ಮ ಆನ್ಸೆಸ್ಟ್ರಲ್ ಮನೇಲಿದೆ, ನಮ್ಮ ತಾತವ್ರ ಮನೇಲಿದೆ, ಬೆಂಗಳೂರಲ್ಲಿ. ಕರೆಕ್ಟ್. ನೀವೀಗ ಮನೆ ಅಂದ ತಕ್ಷಣ ನನಗೆ ನೆನಪಾಯ್ತು. ಯಾಕಂದ್ರೆ ಆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ಹೌದು ಅಲ್ಲಿ ಭಗವಾನ್ರದ್ದು ಮಂದಿರ, ಇವತ್ತಿನ ಮಂದಿರ ಏನಿದೆ, ಹೌದು ಮತ್ತು ಅವ್ರು ಮೊದಲಿದ್ದಂಥ ಒಂದು ಕೈಲಾಶ್ ಅಂತ ಏನಿದೆ, ಅದ್ರ ಹಿಂದೆ ಬ್ಯಾಂಗ್ಳೂರ್ ವಾಲಾ ಅಂತ ಒಂದು ಬಿಲ್ಡಿಂಗ್ ಇದೆ. ಹೌದು ಸರ್. ಅದು ಬ್ಯಾಂಗ್ಳೂರ್ ವಾಲಾ ಅಂತ ಹೆಸರೇನಿಗೆ ಬಂದಿದ್ದು? ಯಾರ ಹೆಸರಿಗೆ ಅದು? ಹೆಂಗಾಯ್ತು ಅದು ಕತೆ? ಅದು ಭಗವಾನ್ ನಿತ್ಯಾನಂದರು ನಮ್ಮ ಮುತ್ತಾತವ್ರಿಗೆ ಬೆಂಗಳೂರಿಗೆ ಬರ್ತೀನಿ ಅಂತ ಮಾತು ಕೊಡ್ತಾರೆ. ನಾನು ಬೆಂಗಳೂರಿಗೆ ಬರ್ತೀನಿ, ಬೆಂಗಳೂರಲ್ಲಿ ಒಂದು ಮನೆ ನೋಡು ಅಂತ ಹೇಳಿರ್ತಾರೆ. ಆಗ 1957 ಇಲ್ಲಿ ಬೆಂಗಳೂರಲ್ಲಿ ಒಂದು ಮನೆ ನೋಡ್ತಾರೆ, ಇನ್ ದ ಇಯರ್ ಆಫ್ 1957. ನಮ್ಮ ತಾತವ್ರು ನನಗೆ ಹೇಳಿರೋದು, ಅವರ ಮದುವೆ ರಿಸೆಪ್ಷನ್ ದಿನ ಆ ಮನೆ ಪರ್ಚೇಸ್ ಮಾಡೋಕ್ಕೆ 10,000 ರೂಪಾಯಿ ಅಡ್ವಾನ್ಸ್ ಕೊಟ್ವಿ ನಾವು ಅಂತ ಹೇಳಿದ್ದಾರೆ. ಸೊ ಇವತ್ತಿಗೂ ಈ ಹಲ್ಲಿದೆ ಅಂತ ಹೇಳಿದೇನಲ್ಲ, ಅದೇ ಮನೆಯಲ್ಲಿ ಇದೆ, ಆ ಮನೆಯಲ್ಲಿ ಇದೆ. ಸೊ ಭಗವಾನ್ರು ಬರ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಮನೆ ನೋಡಿದ್ರು ನಮ್ಮ ಮುತ್ತಾತವ್ರು, ಲಕ್ಷ್ಮಣ್ ಸಾಕೋಡೆಯವರು. ಅಲ್ಲಿ ಏನು ವ್ಯವಸ್ಥೆ ಇತ್ತು ಭಗವಾನ್ರಿಗೆ, ಅವರು ಕುತ್ಕೊಳ್ತಾ ಇದ್ದಿದ್ದು ಕುರ್ಚಿ ಆಗಲಿ, ಅವರು ವಿಶ್ರಾಂತಿ ಮಾಡೋ ಒಂದು ಕಟ್ಟೆ ಆಗಲಿ, ಅದೇ ಥರ ಇಲ್ಲಿನೂ ಎಲ್ಲ ವ್ಯವಸ್ಥೆ ಮಾಡಿಸಿದ್ದಾರೆ ಅವರು, ನಮ್ಮ ಮುತ್ತಾತವರು. ಆ ಕುರ್ಚಿ ಈಸಿ ಚೇರ್ ಅಂತ ಹೇಳ್ತಾರೆ, ಆರಾಮ್ ಕುರ್ಚಿ. ಸೊ ಆ ಥರ ಕುರ್ಚಿಗಳು, ಅವ್ರಿಗೆ ಇಲ್ಲಿರೋಕ್ಕೆ ವ್ಯವಸ್ಥೆ ಏನು ವ್ಯತ್ಯಾಸ ಆಗಬಾರ್ದು ಅಂತ ಹೇಳಿ ಎಲ್ಲ ವ್ಯವಸ್ಥೆನೂ ಇಲ್ಲಿ ಮಾಡಿಸಿದ್ರು. ಜನ ಎಲ್ಲ ಗಣೇಶ್ಪುರಿಯಲ್ಲಿ ಭಗವಾನ್ರು ಬೆಂಗಳೂರಿಗೆ ಹೋಗ್ಬಿಟ್ರೆ ಮತ್ತೆ ವಾಪಸ್ ಬರಲ್ಲ. ಯಾಕಂದ್ರೆ ಭಗವಾನ್ ಹೇಳಿದ್ರು, ನಾನು ಬೆಂಗಳೂರಿಗೆ ಹೋದ್ರೆ ಮತ್ತೆ ಇಲ್ಲಿ ದೇಹತ್ಯಾಗ ನಾನು ಬೆಂಗಳೂರಲ್ಲೇ ಮಾಡ್ತೀನಿ, ಇಲ್ಲಿ ಬರಲ್ಲ ಅಂತ. ಅದನ್ನ 2 ಎಪಿಸೋಡ್ ನಡೀತು. ಒಂದು ಎಪಿಸೋಡಲ್ಲಿ ಭಗವಾನ್ರಿಗೆ ಮೈ ಹುಷಾರ್ ತಪ್ಸಕ್ಕೆ ಊಟದಲ್ಲಿ ಬೇದಿ ಮಾತ್ರೆ ಹಾಕ್ತಾರೆ, ಎಂತ ಲೋಕಲ್ ಜನ, ಅಲ್ಲಿನ ಲೋಕಲ್ ಪೀಪಲ್, ಬುದ್ಧಿಮಟ್ಟ ಅಷ್ಟೇ, ಇನ್ನೇನು ಹೇಳೋಣ. 2ನೇದು ಎಲ್ಲರೂ ರಸ್ತೆಯಲ್ಲಿ ಮಲ್ಕೊಂಡ್ಬಿಡ್ತಾರೆ
ನೀವು ಗಣೇಶ್ಪುರಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀರಾ ಅಂದರೆ ಗಾಡಿ ನಮ್ಮ ಮೇಲೇನೆ ನೀವು ಹಚ್ಕೊಂಡೆ ಹೋಗಿ. ಹಚ್ಕೊಂಡೇ ಹೋಗಿ ಅಂತ. ಹ್ಮ್ ಸೊ ಆಗ ಈ ಮನೆ ಇನಾಗ್ರೇಷನ್ಗೆ ಭಗವಾನ್ರು ಬರಬೇಕಿತ್ತು, ಭಗವಾನ್ರು ಇಲ್ಲಿ ವಾಸ ಮಾಡಬೇಕಿತ್ತು. ಆಗ ಇಂಜಿನಿಯರ್ ಹೆಗ್ಡೆ ಅಂತ ಹೇಳಿಬಿಟ್ಟು ಭಗವಾನ್ರು ಅಪಾಯಿಂಟ್ ಮಾಡ್ತಾರೆ. ಜನರು ಇದನ್ನೆಲ್ಲ ಮಾಡೋದು ನೋಡಿ ಜನರು ಬಿಡಲ್ಲ ಅವ್ರಿಗೆ ಅಲ್ಲಿಂದ ಹೋದರೆ ನೀವು ಕೋಡೆಯವ್ರ ಹತ್ರ ಹೋದರೆ ಮತ್ತೆ ವಾಪಸ್ ಬರಲ್ಲ ನೀವು ಅಂತ. ಆಗ ಇಂಜಿನಿಯರ್ ಹೆಗ್ಡೆ ಈ ಕೈಲಾಸ್ ನಿವಾಸ್ ಅಂತ ಭಗವಾನ್ರು ಏನು ವಾಸ ಮಾಡ್ತಿದ್ರು ಗಣೇಶ್ಪುರಿಯಲ್ಲಿ, ಇವತ್ತಿಗೂ ಕೂಡ ಇದೆ, ಅದೊಂದು ಮ್ಯೂಸಿಯಂ ಥರ ಮಾಡಿದ್ದಾರೆ. ಅದನ್ನ ಇಂಜಿನಿಯರ್ ಹೆಗ್ಡೆ ಅವರೇ ಈಸ್ ದಿ ಇಂಜಿನಿಯರ್ ಫಾರ್ ದಟ್ ಬಿಲ್ಡಿಂಗ್. ಓಕೆ. ಸೊ ಅವರನ್ನು ಅಪಾಯಿಂಟ್ ಮಾಡ್ತಾರೆ. ನೀವು ಬೆಂಗಳೂರು ಕೋಡೆಯವ್ರ ಮನೆಗೆ ಹೋಗಿ ನನ್ನ ಪರವಾಗಿ ಗೃಹ ಪ್ರವೇಶ ಮಾಡಿ ಮುಗಿಸಿ ಬರಬೇಕು ಅಂತ ಹೇಳ್ಬಿಟ್ಟು. ಸರಿ ಅಂತ ಅವ್ರ ಅಪ್ಪಣೆ ಪಡೆದು ಅವ್ರು ಹೋಗೋಕ್ಕೆಲ್ಲ ತಯಾರಿ ಮಾಡ್ಕೊತಾರೆ. ಇದ್ರ ಜೊತೆಗೆ ಇನ್ನೊಂದು ಕನೆಕ್ಟೆಡ್ ಸ್ಟೋರಿ ಏನಿದೆ ಅಂದರೆ, ಭಗವಾನ್ರು ಯಾವತ್ತಿದ್ರು ಲಂಗೋಟಿಯಲ್ಲೇ ಇದ್ದಿತ್ತು. ವೆರಿ ರೇರ್ ಯು ಕ್ಯಾನ್ ಫೈಂಡ್ ಇಸ್ ಫೋಟೋಗ್ರಾಫ್ಸ್ ವಿತ್ ಶಾಲ್ ಅಥವಾ ಒಂದು ಬ್ಲ್ಯಾಂಕೆಟ್ ಏನಾದರೂ ಹಾಕೊಂಡಿರೋದು ತುಂಬ ರೇರ್. ಬಟ್ಟೆ ಅಂತೂ ಅವರು ಧರಿಸೇ ಇಲ್ಲ, ತುಂಬ ಕಮ್ಮಿ. ಖೋಡೆ ಫ್ಯಾಮಿಲಿ ಹೇಗಿದೆಯೋ, ಶೆನಾಯ್ ಫ್ಯಾಮಿಲಿ ಅಂತ ಒನ್ ಆಫ್ ದಿ ಫ್ಯಾಮಿಲಿ ಹೂ ಸರ್ವ್ಡ್ ಭಗವಾನ್, ಅವ್ರ ಸೇವೆ ಮಾಡಿದವರು, ಸೇವೆ ಮಾಡೋದು ಇನ್ನೊಂದು ಕುಟುಂಬ. ಈ ಥರ ಹಲವಾರು ಕುಟುಂಬಗಳಿತ್ತು. ಹಿಂಗ್ವಾಲಾ ಅಂತ ಇದ್ರು, ಲೋಖಂಡ್ವಾಲಾ ಅಂತ ಇದ್ರು, ಇಂಥದ್ದು ಸುಮಾರು ಕುಟುಂಬಗಳಿದೆ. ಎಲ್ಲ ಮಹಾರಾಷ್ಟ್ರದ ಸರ್ನೇಮ್, ಪುಣೆ, ಫ್ರಮ್ ವೇರಿಯಸ್ ಪಾರ್ಟ್ಸ್ ಆಫ್ ಇಂಡಿಯಾ. ಸೊ ಶೆನಾಯ್ ಫ್ಯಾಮಿಲಿ ಅವರು ಒನ್ ಆಫ್ ದಿ ಡಾಟರ್ಸ್, ದೇವರ್ 3 daughters. ಒನ್ ಆಫ್ ದಿ ಡಾಟರ್ಸ್ ಭಗವಾನ್ರ ಹತ್ರ ಇವಾಗ ಅವ್ರಿಗೆ ಕಫ್ತಾನ್ ಹೊಲಿಬೇಕು ಅಂತ ಆಸೆ ಭಗವಾನ್ರಿಗೆ. ಕಫ್ತಾನ್ ಹೊಲಿಯಕ್ಕೆ ಇವಾಗ ಮೆಜರ್ಮೆಂಟ್ ಬೇಕಲ್ಲ. ಕಫ್ತಾನ್ ಅಂದ್ರೆ ಇವಾಗ ಶಿರ್ಡಿ ಸಾಯಿಬಾಬಾ ಅವರು ಬಟ್ಟೆ ಸ್ವಾಮಿ ಸಮರ್ಥದ್ದು ಇದೆ, ಆ ತರ ಒಂದು ಕಫ್ತಾನ್ ಹೊಲಿಬೇಕು ಅಂತ. ಅದು ಭಗವಾನ್ರದ್ದು ಒಂದು ಫೋಟೋನು ಇದೆ, ಐ ವಿಲ್ ಶೇರ್ ಇಟ್ ವಿತ್. ಓಕೆ. ಸೊ ಮೆಜರ್ಮೆಂಟ್ ತಗೋಬೇಕಲ್ಲ, ಬಟ್ಟೆ ಹೊಲಿಬೇಕು ಒಬ್ರಿಗೆ ಅಂದ್ರೆ. ಇವಾಗ ಭಗವಾನ್ರದ್ದು ಮೆಜರ್ಮೆಂಟ್ ಹೇಗೆ ತಗೊಳ್ಳೋದು, ಹೇಗೆ? ನೋ ಒನ್ ಹ್ಯಾಡ್ ದಟ್, ಅವ್ರ ಹತ್ರ ಅಳತೆ ತಗೊಳಕ್ಕೆ. ಸೊ ಅವ್ರೇನ್ ಮಾಡ್ತಾರೆ, ಭಗವಾನ್ರದ್ದು ಒಂದು ಲೈಫ್ ಸೈಜ್ ಫೋಟೋಗ್ರಾಫ್ ಇರುತ್ತೆ ಅವ್ರ ಮನೆಯಲ್ಲಿ. ಆ ಲೈಫ್ ಸೈಜ್ ಫೋಟೋಗ್ರಾಫ್ನೇ ಮೆಜರ್ಮೆಂಟ್ ತಗೊಳ್ತಾರೆ. ಅಂಡ್ ಭಗವಾನ್ಸ್ ಪರ್ಸನಾಲಿಟಿ ವಾಸ್ ಆಲ್ಸೋ ವೆರಿ, ಅವ್ರ ಹೈಟು ವೇಟು ಎಲ್ಲ, ಹಿ ವಾಸ್ ವೆರಿ ಮಾಸ್ಲಿ ಬಿಲ್ಡ್, 6 ಅಡಿ ಮೇಲಿದ್ರಂತಲ್ಲ ಅವರು. ಸೊ ಆ ಥರ ಪರ್ಸನಾಲಿಟಿ ಇದ್ದವರು ಆ ಲೈಫ್ ಸೈಜ್ ಫೋಟೋಗ್ರಾಫ್ನ ನೋಡಿನೇ ಮೆಜರ್ಮೆಂಟ್ ತೊಗೊಳ್ತಾರೆ. ಮೆಜರ್ಮೆಂಟ್ ತೊಗೊಂಡು ದೇ ವಿಲ್ ಸ್ಟಿಚ್ 3 ಕಫ್ತಾನ್ಸ್ ಆ್ಯಂಡ್ ದೇ ವಿಲ್ ಬ್ರಿಂಗ್ ಇಟ್ ಟು ಭಗವಾನ್. ಒಂದು ವೈಟು, ಆರೆಂಜು, ಬ್ಲೂ 3 ಕಲರಲ್ಲಿ ಸ್ಟಿಚ್ ಮಾಡಿ ತರ್ತಾರೆ. ಆ್ಯಂಡ್ ದಟ್ ಸೈಜ್ ವಾಟ್ ಎವರ್ ದೇ ಆರ್ ಟೇಕನ್ ಇನ್ ಮೆಜರ್ಮೆಂಟ್ ಇನ್ ದ ಲೈಫ್ ಸೈಜ್ ಫೋಟೋಗ್ರಾಫ್ ಪರ್ಫೆಕ್ಟಾಗಿ ಮ್ಯಾಚ್ ಆಗಿತ್ತು. ಆ್ಯಂಡ್ ವಿ ಕ್ಯಾನ್ ಸಿ ಇನ್ ದಟ್ ಫೋಟೋಗ್ರಾಫ್ ಆಲ್ಸೋ. ಓಕೆ. ಸೊ ಇಂಜಿನಿಯರ್ ಹೆಗ್ಡೆ ಅವ್ರಿಗೆ ಬೆಂಗಳೂರು ಕಳಿಸ್ತಾರೆ ಇನಾಗ್ರೇಷನ್ ಮಾಡಿ ಗೃಹ ಪ್ರವೇಶಕ್ಕೆ. ಇಲ್ಲಿ 3 ಕಫ್ತಾನ್ ಹೊಲ್ದು ಭಗವಾನ್ರ ಹತ್ರ ತೊಗೊಂಡೋಗಿರ್ತಾರೆ. ಇಂಜಿನಿಯರ್ ಹೆಗ್ಡೆಗೆ ಈ ವಿಚಾರ ಗೊತ್ತಿಲ್ಲ. ಬೆಂಗಳೂರಲ್ಲಿ ಬಂದು ಗೃಹ ಪ್ರವೇಶ ಮಾಡುವಾಗ ಇಂಜಿನಿಯರ್ ಹೆಗ್ಡೆ ಅವರು ಇಲ್ಲಿ ಭಗವಾನ್ರು ಬಂದಿದ್ದಾರೆ, ಬ್ಲೂ ಕಲರ್ ಕಫ್ತಾನ್ ಹಾಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅವ್ರ ಕಣ್ಣು ಕಾಣಿಸಿದೆ. ಅವ್ರು ಯಾವತ್ತೂ ಭಗವಾನ್ರ ಕಫ್ತಾನಲ್ಲಿ ನೋಡಿಲ್ಲ. ಅಲ್ಲಿ ಕಫ್ತಾನ್ ಹೊಲ್ದಿದ್ದು ಇವ್ರಿಗೆ ಗೊತ್ತಿಲ್ಲ. ಇಲ್ಲಿ ಇವರು ಗೃಹ ಪ್ರವೇಶ ಮಾಡಬೇಕಾದ್ರೆ ಭಗವಾನ್ರು ಕಾಣಿಸಿದ್ದಾರೆ. ಈ ಭಗವಾನ್ರು ಬಂದಿದ್ದಾರೆ, ಇಲ್ಲೇ ಇದ್ದಾರೆ, ಬಾಬಾ ಬಂದಿದ್ದಾರೆ, ಬಾಬಾ ಅಂತ ಕರೀತಾರೆ, ಬಡೆ ಬಾಬಾ ಅಂತ ಕರೀತಾರೆ, ಭಗವಾನ್ರು ಅಂತ ಕರೀತಾರೆ, ನಿತ್ಯಾನಂದ ಸ್ವಾಮಿಗಳು ಅಂತ ಕರೀತಾರೆ. ಸೊ ಇಲ್ಲಿ ಅವರು ಹೇಳ್ತಾರೆ ಬಾಬಾ ಬಂದಿದ್ದಾರೆ ಇಲ್ಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಸರಿ ಅಂತ ಎಲ್ಲ ಮುಗಿಸ್ಕೊಂಡು ಗಣೇಶ್ಪುರಿಗೆ ರಿಟರ್ನ್ ಆದಾಗ ಇಲ್ಲಿ ಏನು ಅವರು ಕಫ್ತಾನಲ್ಲಿ ಭಗವಾನ್ರನ್ನ ಕಂಡಿದ್ರು ದೃಶ್ಯ, ಭಗವಾನ್ರು ಅದೇ ಕಫ್ತಾನಲ್ಲಿ ಗಣೇಶ್ಪುರಿಯಲ್ಲಿ ಕೂತಿದ್ದಾರೆ. ದಟ್ ಇಸ್ ದ ಫಸ್ಟ್ ಟೈಮ್ ಅವರು ಆ ಕಫ್ತಾನಲ್ಲಿ ನೋಡಿರೋದು ನಿತ್ಯಾನಂದ ಸ್ವಾಮಿಗಳಿಗೆ. ಸೋ ನೈಸ್. ಬಟ್ ಇವ್ರಿಗೆ ಹಂಗೆ ಕಾಣಿಸಿದೆ ನೋಡಿ, ಹೌದು, ಯಾವ ಥರ ಅಂದ್ಬಿಟ್ಟು ಅಂತ. ಈ ಇನ್ಸಿಡೆಂಟ್ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಫೋಟೋ ನಮ್ಮ ಆಶ್ರಮದಲ್ಲೇ ವಿನಯ್ ಗುರುಜಿ ಜೊತೆ ಆದಂಥ ಒಂದು, ನಾವೆಲ್ಲ ಫೋಟೋಲ್ಲಿ ನೋಡಿದ್ಮೇಲೆ ಫೋಟೋಲ್ಲಿ ಕಾಣಿಸಿದೆ ಅದು ಭಗವಾನ್ರ ಆರಾಧನೆ ದಿನ ಆದಂಥದ್ದು. ಆ ಫೋಟೋ ಲಾಸ್ಟಲ್ಲಿ ಹಾಕ್ತೀನಿ ಸರ್. ಇದನ್ನ ನೆನ್ಪಿಟ್ಕೊಳ್ಳಿ ಸರ್. ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ, ನಾನು ಬ್ಯಾಂಗ್ಳೂರ್ ವಾಲ ಬಿಲ್ಡಿಂಗಿಂದ ಇದು ಬಂತು. ಬ್ಯಾಂಗ್ಳೂರ್ ವಾಲ ಬಿಲ್ಡಿಂಗು ಊರು ಬಿಡ್ತೀನಿ ಅಂದ್ರು, ಜನ ಎಲ್ಲ ಅಡ್ಡ ಮಲಗ್ಬಿಟ್ರು. ಸೊ ಹಂಗಾಗಿ ಗೃಹ ಪ್ರವೇಶಕ್ಕೂ ಹೋಗಲಿಲ್ಲ. ಆಮೇಲೆ ಏನಾಯ್ತು ಸರ್? ಹೀಗೆ ಇಂಜಿನಿಯರ್ ಹೆಗ್ಡೆ ಅವ್ರಿಗೆ ಅಪಾಯಿಂಟ್ ಮಾಡ್ತಾರೆ. ಆಮೇಲೆ ಅವರು ಬೆಂಗಳೂರು ಬಂದಿಲ್ಲ, ಭಗವಾನ್ರು ಬಂದಿಲ್ಲ. ಇಲ್ಲಿ ಬರಬೇಕಿತ್ತು, ನಮ್ಮ ಮುತ್ತಾತ ಅವ್ರಿಗೆ ಮಾತು ಕೊಟ್ಟಿದ್ರು, ಅದ್ರ ತಕ್ಕನಾಗ ನಡೆಯೋಕ್ಕಾಗಿಲ್ಲ. ಆಮೇಲೆ ಇಲ್ಲಿ ಬರೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮುತ್ತಾತ ಅವ್ರಿಗೆ ಅಲ್ಲೇ ಮನೆ ಕಟ್ಟು, ಗಣೇಶ್ಪುರಿಯಲ್ಲೇ ಒಂದು ಮನೆ ಕಟ್ಟು ಅಂತ ಹೇಳ್ತಾರೆ.
ಓ. ಸೊ ಆಗ ಲಕ್ಷ್ಮಣ್ ಸಾಕೋಡೆ ಅವರು ಗಣೇಶ್ಪುರಿಯಲ್ಲೇ ಒಂದು ಜಾಗ ತಗೊಂಡು ಅಲ್ಲೇ ಒಂದು ಬಿಲ್ಡಿಂಗ್ ಕಟ್ತಾರೆ. ಬೆಂಗಳೂರಲ್ಲಿ ಏನು ವ್ಯವಸ್ಥೆಗಳು ಮಾಡಿದ್ರೋ ಅಲ್ಲಿ ಕೈಲಾಸದಲ್ಲಿ ಭಗವಾನರು ವಾಸ ಮಾಡ್ತಿದ್ದಕ್ಕಂಥ ಜಾಗ ಏನಿತ್ತೋ ಅದೇ ಥರದ್ದು ವ್ಯವಸ್ಥೆ ಮಾಡಿ ಒಂದು ಕಟ್ಟಡ ಕಟ್ತಾರೆ. ಅದು ಭಗವಾನರು ಬೆಂಗಳೂರು ವಾಲಾ ಬಿಲ್ಡಿಂಗ್ ಅಂತ ಹೆಸರಿಡಬೇಕು ಅಂತ ಹೇಳಿಬಿಟ್ಟು ಹೆಸರಿಡ್ತಾರೆ. ನಾವು ನಮ್ಮ ಮುತ್ತಾತವ್ರು ಬೆಂಗಳೂರಿಂದ ಇದ್ದಿದ್ದ ಕಾರಣ ಬೆಂಗಳೂರು ವಾಲಾ ಬಿಲ್ಡಿಂಗ್ ಅಂತ ಭಗವಾನ್ರೆ ಅದಕ್ಕೆ ನಾಮಕರಣ ಮಾಡ್ತಾರೆ. ಆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನಮ್ಮ ಮುತ್ತಾತವ್ರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಭಗವಾನರು. ಏನು ನೀವು ಮನೆ ಬಿಲ್ಡಿಂಗ್ ಹೊಸ್ಲು ದಿ ಮೇನ್ ಡೋರ್ ಏನು ಮಾಡ್ತೀರಾ ದಟ್ ಶುಡ್ ಬಿ ಆಫ್ ಮ್ಯಾಂಗೋ ವುಡ್. ಮ್ಯಾಂಗೋ ವುಡ್ ಮಾವಿನ ಮರದಲ್ಲೇ ಮಾಡಬೇಕು ಅಂತ. ಮಾವಿನ ಮರ ಇಟ್ ಇಸ್ ರಿಲೇಟೆಡ್ ಟು ಲಕ್ಷ್ಮಿ. ಸೊ ಅದು ಮಾವಿನ ಮರದಲ್ಲೇ ನೀವು ಮಾಡಬೇಕು ಅಂತ ಹೇಳಿ ಒಂದೇ ಒಂದು ಅವರು ಇನ್ಸ್ಟ್ರಕ್ಷನ್ ಕೊಡೋದು. ಮಿಕ್ಕಿದ್ದು ಯಾವುದೇ ಮಾಡಿದ್ರು ಭಗವಾನ್ರಿಗೆ ಏನೇನು ಫೆಸಿಲಿಟೀಸ್ ಬೇಕು, ವ್ಯವಸ್ಥೆ ಬೇಕಿತ್ತು, ನಮ್ಮ ಮುತ್ತಾತವರು ಅಲ್ಲಿ ವ್ಯವಸ್ಥೆ ಮಾಡಿದ್ರು. ಇಲ್ಲಿ ನಮ್ಮ ಮುತ್ತಾತವ್ರಿಗೆ ಬೆಂಗಳೂರು ಬರ್ತೀನಿ ಅಂತ ಮಾತು ಕೊಟ್ಟಿದ್ರು, ಅದನ್ನ ತಪ್ಪಿಸ್ಬಾರ್ದು ಅಂತ ಹೇಳಿಬಿಟ್ಟು ಒಂದು ಬಿಫೋರ್ 14 days ಭಗವಾನರು ಸಮಾಧಿ ತಗೊಳ್ಳೋಕ್ಕೂ ಮುಂಚೆ ಒಂದು ಮಾತು ಹೇಳ್ತಾರೆ. ಭಕ್ತಾದಿಗಳನ್ನೆಲ್ಲ ಕರೆಸ್ಬಿಟ್ಟು ಕೈಲಾಸ ಅಂತ ಏನು ಅವರು ವಾಸ ಮಾಡಿರ್ತಾರೆ ಭಗವಾನರು, ಇಲ್ಲಿಂದ ಇದು ಮಾತ್ರ ಅಲ್ಲಿಗೆ ಹೋಗ್ಬೇಕು, ಕರ್ಕೊಂಡು ಹೋಗ್ಬೇಕು. ಅಂದರೆ ಅವ್ರು ಯೂಸ್ ಟು ರೆಪ್ರೆಸೆಂಟ್ ಹಿಮ್ಸೆಲ್ಫ್ ಇದು ಇದು ಅದು ನಾನು ಅಂತ ಹೇಳಿ ನಾನು ಅಂತ ಯಾವತ್ತು ಬಾಯಲ್ಲಿ ಬರಲಿಲ್ಲ. ಇದನ್ನ ಮಾತ್ರ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲಿಂದ ಯಾವುದೇ ವಸ್ತು ಅಲ್ಲಿಗೆ ಶಿಫ್ಟ್ ಮಾಡಬಾರ್ದು ಅಂತ ಹೇಳಿದ್ರು. ಇದು ಮಾತ್ರ ಅಂದ್ರೆ ನನ್ನನ್ನು ಮಾತ್ರ ಅಲ್ಲಿ ಕರ್ಕೊಂಡು ಹೋಗ್ಬೇಕು ನೀವು ಅಂತ. ಸೊ ಅವರು ಬೆಂಗಳೂರು ವಾಲಾ ಬಿಲ್ಡಿಂಗ್ ಗೃಹ ಪ್ರವೇಶ ಮಾಡ್ತಾರೆ. ಗೃಹ ಪ್ರವೇಶ ಮಾಡಿದಾಗ ನಮ್ಮ ಮುತ್ತಾತವರು ಮುತ್ತಜ್ಜಿಯವರು ಅಲ್ಲಿ ವೆಲ್ಕಮ್ ಭಗವಾನರು ಬರಬೇಕಾದ್ರೆ ಅವ್ರನ್ನ ಸ್ವಾಗತ ಮಾಡ್ತಾರೆ. ಆಮೇಲೆ ಅಲ್ಲಿ ಪಾದಪೂಜೆಗೆ ಎಲ್ಲ ರೆಡಿ ಮಾಡಿರ್ತಾರೆ. ಪಾದಪೂಜೆ ಎಲ್ಲ ಮಾಡಬೇಕಾದ್ರೆ ನಮ್ಮ ಮುತ್ತಜ್ಜಿಯವರು ನಾರ್ಮಲಿ ಗೃಹ ಪ್ರವೇಶ ಅಂದರೆ ಹಾಲು ಉಕ್ಕಿಸೋ ಪದ್ಧತಿ ಇದೆ. ಹೌದು. ಆ ಹಾಲು ಉಕ್ಕಿಸ್ಬೇಕು ಅಂತ ಅವರು ಮರ್ತ್ಬಿಟ್ಟಿರ್ತಾರೆ. ಭಗವಾನರು ಬರೋ ಖುಷಿಲಿ ಹೌದು ಗಾಬರಿ ಇದರಲ್ಲಿ ಮರ್ತ್ಬಿಟ್ಟಿರ್ತಾರೆ. ಆಮೇಲೆ ಭಗವಾನರು ಕುರ್ಚಿ ಮೇಲೆ ಕೂತ್ಕೊಂಡಿರ್ತಾರೆ, ಪಾದ ಪೂಜೆ ಮಾಡ್ತಾರೆ, ಪೂಜೆ ಎಲ್ಲ ನೆರವೇರಿಸ್ಬಿಡ್ತಾರೆ. ಹಾಲು ಉಕ್ಸಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಮುತ್ತಾತವರು ನಮ್ಮ ಮುತ್ತಜ್ಜಿಯವ್ರಿಗೆ ರಿಮೈಂಡ್ ಮಾಡ್ತಾರೆ, ಜ್ಞಾಪಿಸ್ತಾರೆ, ಎಲ್ಲ ಮಾಡಿದ್ವಿ ಹಾಲು ಉಕ್ಸಿಲ್ಲ ಅಂತ. ಭಗವಾನರು ಆ ಫೋಟೋಗ್ರಾಫ್ ಇದೆ. ನಮ್ಮ ಮುತ್ತಜ್ಜಿಯವರು ಆ ಹಾಲು ಚೊಂಬಲ್ಲಿ ಹಾಲು ಏನಿಟ್ಟಿರ್ತಾರೆ ಅದನ್ನು ಬಗ್ಗಿ ಕೈಯಿಂದ ತೊಗೊಳಕ್ಕೆ ಹೋಗ್ತಾರೆ. ಆಟೋಮೆಟಿಕ್ ಆಗ ಆ ಹಾಲು ಉಕ್ಕು ಬಂದಿರೋವಂಥದ್ದು ಫೋಟೋಗ್ರಾಫ್ ಇನ್ನೂ ಕೂಡ ಇದೆ. ಇದು ಒಂದು ನಡೆದಿರ್ತಕ್ಕಂಥ ಒಂದು ಇನ್ಸಿಡೆಂಟ್. ಅಂದ್ರೆ ಈಗ ಕಿಚನ್ ಅಲ್ಲಿ ಸುಮ್ಮನೆ ಅದು ಕಿಚನ್ ಇರಲಿಲ್ಲ, ಅದೊಂದು ರೂಮ್ ಇತ್ತು. ಅದೊಂದು ರೂಮ್, ಕೆಳಗಡೆ ಸ್ಟವ್ ಇಲ್ಲ, ಏನಿಲ್ಲ. ಓ, ಮರ್ತೋಗಿದೆ. ಇವಾಗ ನಮ್ಮ ಮುತ್ತಾತವ್ರು ನೆನಪಿಸ್ತಾರೆ, ಎಲ್ಲ ಮಾಡಿದ್ವಿ, ಹಾಲು ಉಕ್ಸಿಲ್ಲ ನಾವು ಅಂತ. ನಮ್ಮ ಮುತ್ತಜ್ಜಿಯವ್ರು ತಗೊಳ್ಳೋವಾಗ ಹಾಲು ಉಕ್ಕು ಬಂದಿದೆ. ಓಕೆ. ಇದು ಓಕೆ. ಮತ್ತೆ ಅಲ್ಲಿಗೆ ಗಂಗೆ ಹರ್ಕೊಂಬಂತ ಅಥವಾ ಮಳೆ ಬಂದು ತುಂಬಾ ನೀರು, ಅದು ಯಾವಾಗ ಆಗಿದ್ದು ಮತ್ತೆ ಇನ್ಸಿಡೆಂಟ್? ಅದು ಆ ಇನ್ಸಿಡೆಂಟ್ ಇವಾಗ ಯಾಕೆ ಬಂದಂಗೆ ಇದ್ರ ಜೊತೆಗೆ? ಎವ್ರಿ ಮಾನ್ಸೂನ್ ಅಥವಾ ಮಳೆಗಾಲದಲ್ಲಿ ಇವತ್ತಿಗೂ ಕೂಡ ಅಲ್ಲಿ ನದಿ ಏನು ಹರಿಯುತ್ತೆ, ತಾನ್ಸಾ ನದಿ. ತಾನ್ಸಾ ನದಿ ಅಂತ, ಅದು ಇವತ್ತಿಗೂ ಕೂಡ ಮುಂಬೈಯಲ್ಲಿ ಆ ಸರೌಂಡಿಂಗ್ ರೀಜನ್ ಅಲ್ಲಿ ಆಲ್ವೇಸ್ ದರ್ ಇಸ್ ಅ ಫ್ಲಡ್ ಶೆಡ್ಡೆಡ್ ಏರಿಯಾ. ಓಕೆ. ಸೊ ನಮ್ಮ ಮುತ್ತಾತ ಅವರು ಮುತ್ತಜ್ಜಿಯವರೆಲ್ಲ ಗಣೇಶ್ಪುರಿಯಲ್ಲಿ ಇದ್ದಾಗ ನಮ್ಮ ಅಜ್ಜಿಯವರ ಹೆಸರು ಗಂಗಮ್ಮ, ಲಕ್ಷ್ಮಣ್ ಸಾಕೋಡೆ ಅವರ ವೈಫ್ ಹೆಸರು, ಹೆಂಡತಿ ಹೆಸರು ಗಂಗಮ್ಮ. ಸೊ ಆ ಫ್ಲಡ್ ಬಂದಾಗ ಭಗವಾನರು ನಮ್ಮ ಮುತ್ತಜ್ಜಿ ಕರೀತಾರೆ ಗಂಗಮ್ಮ ಅವ್ರಿಗೆ, ಗಂಗೆ ದರ್ಶನಕ್ಕೆ ಬಂದಿದ್ದಾಳೆ, ಅವಳಿಗೆ ಹೋಗ್ಬಿಟ್ಟು ಒಂದು ಆರತಿ ಮಾಡು, ಶಿ ವಿಲ್ ಗೋ. ಸೊ ನಮ್ಮ ಮುತ್ತಜ್ಜಿಯವರು ಹೋಗಿ ಆರತಿ ಮಾಡ್ತಾರೆ ಆ ನದಿಗೆ. ಆರತಿ ಮಾಡಿದ್ದು ವಿತಿನ್ ಫ್ಯೂ ಅವರ್ಸ್ ಆಟೋಮೆಟಿಕ್ ಆಗಿ ಫ್ಲಡ್ ಕಮ್ಮಿಯಾಗಿ, ಅಂದ್ರೆ ಆ ಪ್ರವಾಹ ಈ ಬ್ಯಾಂಗ್ಳೂರಲ್ಲ ಬಿಲ್ಡಿಂಗ್ ವರ್ಗೂ ಬಂದ್ಬಿಟ್ಟಿರುತ್ತೆ. ಹೌದು, ಬ್ಯಾಂಗ್ಳೂರ್ ವಾಲಾ ಬಿಲ್ಡಿಂಗ್ ಬ್ಯಾಕ್ ಸೈಡೇ ಆ ನದಿ ಹರಿಯುತ್ತೆ. ಓಕೆ. ಅಂದ್ರೆ ಇದು ಗೃಹಪ್ರವೇಶದ ದಿನ ಆಗಿದ್ದು, ಬೇರೆ ದಿನ, ಬಟ್ ಅಲ್ಲಿವರೆಗೂ ಬಂದ್ಬಿಟ್ಟಿರುತ್ತೆ ನೀರು. ಹೌದು, ಎಲ್ಲರೂ ಭಯ ಆಗ್ತಾರೆ ಅವಾಗ ಇವರು. ಹೌದು. ಆಮೇಲೆ ಬೆಂಗಳೂರು ವಾಲಾ ಬಿಲ್ಡಿಂಗು ಕಟ್ಟಿದ್ದು ಭಗವಾನರು ಅಲ್ಲಿ ಶಿಫ್ಟ್ ಆಗಿದ್ದು, ಬೆಂಗಳೂರು ಬರ್ತೀನಿ ಅಂತ ನಮ್ಮ ಮುತ್ತಾತವ್ರಿಗೆ ಮಾತು ಕೊಟ್ಟಿದ್ದು, ಅದನ್ನ ಉಳಿಸ್ಕೊಳ್ಳೋಕ್ಕೆ ಅವರು 14 ದಿನ ಮುಂಚೆ ಕೈಲಾಸದಿಂದ ಬೆಂಗಳೂರು ವಾಲಾ ಬಿಲ್ಡಿಂಗ್ ಶಿಫ್ಟ್ ಆಗ್ತಾರೆ. ಲಾಸ್ಟ್ ಗುರುಪೂರ್ಣಿಮೆ ಭಗವಾನರು ಸಮಾಧಿ ತಗೊಳ್ಳೋಕ್ಕೂ ಮುಂಚೆ ಕೊನೆಯ ಗುರುಪೂರ್ಣಿಮೆ ಬೆಂಗಳೂರು ವಾಲಾ ಬಿಲ್ಡಿಂಗಲ್ಲೇ
ಸೆಲೆಬ್ರೇಟ್ ಆಗುತ್ತೆ, ಆಚರಿಸ್ತಾರೆ. ಹ್ಮ್ ಅದಾದ ನಂತರ ಸಮಾಧಿನೂ ಬೆಂಗಳೂರು ವಾಲಾ ಬಿಲ್ಡಿಂಗಲ್ಲೇ ಭಗವಾನರು ತಗೊಳ್ತಾರೆ. ಹ್ಮ್ ಅದು ಒಂದು ಸೌಭಾಗ್ಯ ಅನ್ಬೋದು. ಹ್ಮ್ ಆಮೇಲೆ ಆ, ಆ ಪ್ರೀತಿ, ನೋ ವರ್ಡ್ಸ್ ಆ್ಯಕ್ಚುಲಿ, ಒಂದು ಯಾವ ಮಾತು ಹೇಳಬೇಕು ಅದಕ್ಕೆ. ಹ್ಮ್ 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 ಹ್ಮ್. ಅಂದ್ರೆ ನೀವು ಹೇಳ್ತಾ ಹೇಳ್ತಾ ನಾವು ಸುಮಾರು ಗಣೇಶ್ಪುರಿಗೆ ನೀವೇ ಕರ್ಕೊಂಡು ಹೋಗಿದ್ದು ನನ್ನ ಕಾರಲ್ಲಿ ಮಾತಾಡಿದ ಕಥೆಗಳು ನನಗೆ ನೆನಪಾಗ್ತಿದೆ ಹೇಳ್ಬೇಕಂದ್ರೆ ಸರ್. ಈಗ ಇದಾಯಿತು, ನೀರು ಬಂದಿದ್ದಾಯಿತು. ಇನ್ನೊಂದು ನಿಮ್ಮ ಈ ಮುತ್ತಜ್ಜಿನ ಅಥವಾ ಈ ಅಜ್ಜಿನ ಕಾಡು ಮಧ್ಯೆ ಹೋದಾಗ ಅವ್ರಿಗೇನೋ ಒಂದು ದರ್ಶನ ಆಗುತ್ತಲ್ಲ, ಅದು ಭಾಳ ಚೆನ್ನಾಗಿದೆ. ಅದೇನಾಯ್ತು? ನಮ್ಮ ಲಕ್ಷ್ಮಣ್ ಸಾಕೋಡೆ ಅವರ ಸೊಸೆ. ಹಾಂ. ಅಂದರೆ ಈಗ ಲಕ್ಷ್ಮಣ್ ಸಾಕೋಡೆ ಅವರಿಗೆ 5 ಜನ ಗಂಡು ಮಕ್ಕಳಿದ್ರು ಅಂತ ಹ್ಮ್ ಹೇಳಿದ್ರು. ಹ್ಮ್ ಹ್ಮ್ ನಮ್ಮ ತಾತ ಅವ್ರು ಬಂದು ಅನಂತ ಪದ್ಮನಾಭ ಸಾಕೋಡೆ ಅವರು. ಹ್ಮ್ ಹ್ಮ್ ಸೊ ಅವರು ಹೆಂಡತಿ ಬಂದು ಗುಲಾಬಾಯಿ ಅಂತ ಹೇಳ್ಬಿಟ್ಟು. ಓಕೆ. ಸೊ ಅವರು ಮದುವೆ ಆಗೋಕ್ಕೂ ಮುಂಚೆ, ಹ್ಮ್ ನಮ್ಮ ತಾತ ಅವ್ರು ಮದುವೆ ಆಗೋಕ್ಕೂ ಮುಂಚೆ ಹ್ಮ್ ಅವರು ಬೆಳಗಾಂನವರು. ಹ್ಮ್ ನಮ್ಮ ಅಜ್ಜಿಯವರು ಬೆಳಗಾಂ ಕಡೆಯವರು. ಹ್ಮ್ ಸೊ ಅವರು ಶಾಲ್ಗರ್ ಫ್ಯಾಮಿಲಿ ಅಂತ ಬರ್ತಾರೆ. ಓಕೆ. ಅವರು ಮದುವೆ ಆಗೋಕ್ಕೂ ಮುಂಚೆ ಭಗವಾನ್ರ ದರ್ಶನಕ್ಕೆ ಅಂತ ಗಣೇಶ್ಪುರಿ ನಮ್ಮ ಅಜ್ಜಿಗೆ ಕರ್ಕೊಂಡು ಹೋಗ್ತಾರೆ. ಓಕೆ. ಹೀಗೆ ಸಂಬಂಧ ಬಂದಿದೆ ಬೆಂಗಳೂರಿಂದ ಕೋಡೆ ಕುಟುಂಬದವರು, ಹಿಂಗೆ ಭಗವಾನ್ರು ಪರ್ಮಿಷನ್ ತೊಗೊಬೇಕು ಅಂಥೇಳಿ ನಮ್ಮ ಮುತ್ತಾತವರು ಮತ್ತು ಅವರು ಬೀಗ್ರಿಗೆ ಮಾತಾಡಿಕೊಂಡು ಹ್ಮ್ ಭಗವಾನ್ರ ಹತ್ರ ಗಣೇಶ್ಪುರಿಗೆ ಕರ್ಕೊಂಡು ಹೋಗ್ತಾರೆ. ಹ್ಮ್ ನಮ್ಮ ಅಜ್ಜಿನ ಭಗವಾನ್ರ ಕೊಠಡಿಯಲ್ಲಿ, ಇಟ್ ವಾಸ್ ಅ ಡಾರ್ಕ್ ಕತ್ಲೆ ಕೋಣೆ, ಹ್ಮ್ ಏನೂ ಲೈಟ್ ಇರಲಿಲ್ಲ, ಏನಿಲ್ಲ. ಹ್ಮ್ ಭಗವಾನ್ರು ಗೋಡೆ ಕಡೆ ಉಲ್ಟಾ ಮಲಗಿದ್ರು, ಗೋಡೆ ಕಡೆ ನೋಡಿ. ಹ್ಮ್ ನಮ್ಮ ಅಜ್ಜಿ ಚಿಕ್ಕ ಹುಡುಗಿ ಒಬ್ಬರನ್ನೇ ಕೂರಿಸ್ಬಿಟ್ಟಿದ್ದಾರಂತೆ. ಹ್ಮ್ ಸೊ ಶಿ ವಾಸ್ ಮೇಡ್ ಟು ಸಿಟ್ ಲೈಕ್ 4 ಅವರ್ಸ್. ಓ 4 ಅವರ್ಸ್ ಭಗವಾನ್ರು ರೂಮಲ್ಲಿ ಒಬ್ಬರನ್ನೇ ಕೂರಿಸ್ಬಿಟ್ಟಿದ್ದಾರೆ. ನಮ್ಮ ಅಜ್ಜಿ ಚಿಕ್ಕ ಹುಡುಗಿ, ನಮ್ಮ ಅಜ್ಜಿಗೆ ಭಯ ಆಗ್ತಿತ್ತಂತೆ. ಅವ್ರು ಹೇಳಿರೋ ಕತೆಗಳಲ್ಲಿ ನಾನು ಹೇಳ್ತಿದ್ದೀನಿ, ಅದೇ ಕಾಂಟೆಕ್ಸ್ಟಲ್ಲಿ ಹೇಳ್ತಾ ಪಾಪ. ಸೊ ನಮ್ಮ ಮುತ್ತಾತವರೆಲ್ಲ ಹಿಂಗೆ ನಮ್ಮ ಮಗನಿಗೆ ಇವ್ರಿಗೆ ಮಾಡಬೇಕು ಅಂತ ಪರ್ಮಿಷನ್ ತೊಗೊಳಕ್ಕೆ ಹೋಗಿದ್ದಾರೆ. 4 ಅವರ್ಸ್ ಆದಮೇಲೆ ಭಗವಾನ್ರು ಒಂದು ಜಸ್ಟ್ ಒಂದು ಅಷ್ಟೇ ಪರ್ಮಿಷನ್. ಅಂದ್ರೆ ಅಷ್ಟೇ ಅಷ್ಟೇ ಪರ್ಮಿಷನ್. ಪರ್ಮಿಷನ್, ಬೇರೆ ಏನಿಲ್ಲ. ಓ ಸೊ ಅವರು ಭಗವಾನ್ರ ದರ್ಶನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಹ್ಮ್ ಅವ್ರ ತಾಯಿ ಮನೆಯಿಂದ ಒಂದ್ಸತಿ ಗಣೇಶ್ಪುರಿಗೆ ಹೋಗ್ಬೇಕಾದ್ರೆ ಹ್ಮ್ ಅವಾಗೆಲ್ಲ ಕಾಡು ಮಧ್ಯೆ ಕಾಡು ಅಂತ ಮಧ್ಯದಲ್ಲೇ ಹೋಗಬೇಕು. ಹ್ಮ್ ಗಾಡಿಯಲ್ಲಿ ಹೋಗ್ತಿದ್ರು. ಹ್ಮ್ ಮಧ್ಯ ದಾರಿಯಲ್ಲಿ ಸಂಜೆ ಆಗಿತ್ತು. ಮಧ್ಯ ದಾರಿಯಲ್ಲಿ ಗಾಡಿ ಕಾಡಲ್ಲಿ ಕೆಟ್ಟೋಗಿದೆ. ಆ ಮಧ್ಯ ದಾರಿಯಲ್ಲಿ ಗಾಡಿ ಕೆಟ್ಟೋದಾಗ ನಮ್ಮ ಅಜ್ಜಿಯವರ ತಂದೆ ಮತ್ತು ತಾತ ಅವರೆಲ್ಲ ಏನಿದ್ರು, ಅಲ್ಲಿ ಡ್ರೈವರ್ ಯಾರಿದ್ರು, ಅವ್ರಿಗೆ ಆ ಕಾಡಲ್ಲಿ ಇವಾಗ ಯಾರೂ ಇಲ್ಲ ಗಾಡಿ ರಿಪೇರಿ ಮಾಡೋಕ್ಕೆ, ಹ್ಮ್ ಮತ್ತು ಉಳ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲ, ಚಿಕ್ಕ ಮಕ್ಕಳು ಬೇರೆ ಇದ್ದಾರೆ ಜೊತೆಯಲ್ಲಿ ಅನ್ನೋದು ಭಯ. ಹ್ಮ್ ಆಮೇಲೆ ಡ್ರೈವರ್ಗೆ ಹೇಳಿ ಕಳಿಸ್ತಾರೆ. ಅಲ್ಲೆಲ್ಲೋ ಅಷ್ಟು ದೂರದಲ್ಲಿ ಒಂದು ಚಿಕ್ಕ ದೀಪ ಉರಿತಿದ್ದೇನೋ ಕಾಣಿಸಿದೆ. ಹ್ಮ್ ಡ್ರೈವರ್ಗೆ ಹೇಳಿ ಕಳಿಸಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ನೋಡಿ ಏನಾದರೂ ವ್ಯವಸ್ಥೆ ಆಗುತ್ತಾ ಇವತ್ತು ಉಳ್ಕೊಳ್ಳೋಕ್ಕೆ, ಮತ್ತು ನಾಳೆ ನೋಡಿಕೊಂಡು ಬೇರೆ ವ್ಯವಸ್ಥೆ ಮಾಡಿಕೊಂಡು ನಾವು ಹೊರಡೋಣ ಅಂತ ಅವ್ರು ಡ್ರೈವರ್ಗೆ ಹೇಳಿ ಕಳಿಸಿದ್ದಾರೆ. ಡ್ರೈವರ್ ಅಲ್ಲಿ ಹೋಗಿದ್ದಾರೆ, ನೋಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಒಂದು ಚಿಕ್ಕ ಗುಡಿಸ್ಲು ಥರ ಇತ್ತು. ಹ್ಮ್ ಆ ಗುಡಿಸ್ಲಲ್ಲಿ ಒಬ್ಬ ಕರ್ರಿಗೆ ಒಬ್ಬರು ಮನುಷ್ಯರಿದ್ರಂತೆ. ಹ್ಮ್ ಸೊ ಅವ್ರ ಹತ್ರ ಮಾತಾಡ್ಕೊಂಡು ಹಿಂಗೆ ನಾವು ಬೆಳಗಾಮಿಂದ ಬರ್ತಾ ಇದ್ದೀವಿ, ಭಗವಾನ್ ನಿತ್ಯಾನಂದರು ಗಣೇಶ್ಪುರಿಗೆ ಹೋಗ್ತಾ ಇದ್ದೀವಿ ದರ್ಶನಕ್ಕೆ, ಹಿಂಗೆ ಮಕ್ಕಳೆಲ್ಲ ಇದ್ದಾರೆ, ಗಾಡಿ ಕೆಟ್ಟೋಗಿದೆ, ರಾತ್ರಿ ನಮ್ಗೆ ಉಳ್ಕೊಳ್ಳೋಕೆ ಒಂದು ವ್ಯವಸ್ಥೆ ಆಗಬೇಕಿಲ್ಲಿ ಅಂತ ಹೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಅಲ್ಲಿ ನಮ್ಮ ಮುತ್ತಾತವರು, ನಮ್ಮ ಅಜ್ಜಿಯವರ ತಂದೆಯವರೆಲ್ಲ ಹೋಗಿದ್ದಾರೆ. ಮುತ್ತಾತವರೆಲ್ಲ ಮಾತಾಡಿ ಅಲ್ಲಿ ಅವ್ರಿಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಆ ಮನೆಯಲ್ಲಿ 2 ರೂಮ್ ಇತ್ತಂತೆ. ಒಂದು ಈ ಕಡೆ ಆಚೆ ಒಂದು ಜಗ್ಲಿ ಅಂತ ಕರಿತೀವಿ ನಾವು, ಆ ಥರ ಮಧ್ಯದಲ್ಲಿ 2 ರೂಮ್ ಇತ್ತು. ಅಲ್ಲಿ ಇದ್ದಂಥ ವ್ಯಕ್ತಿ, ನಾನು ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತೀನಿ, ಇಲ್ಲೆಲ್ಲ ಕಾಡು ಪ್ರಾಣಿಗಳು ಬರುತ್ತೆ ರಾತ್ರಿ, ನಾನು ವಿಕಾರವಾದ ಶಬ್ದ ಮಾಡ್ತೀನಿ ರಾತ್ರಿ, ಯಾರೂ ಭಯ ಬೀಳಬೇಡಿ, ಪ್ರಾಣಿಗಳೆಲ್ಲ ಬಂದರೆ ಅದು ಓಡಿಸೋಕ್ಕೆ ನಾನು ಮಾಡೋದು ಅಂತೆಲ್ಲ ಹೇಳಿ ಅವ್ರಿಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ದಾರೆ. ತಿನ್ನೋಕ್ಕೆ ಸ್ವಲ್ಪ ಊಟಕ್ಕೆಲ್ಲ ಹಣ್ಣು ಎಲ್ಲ ಕೊಟ್ಟು ಮಕ್ಕಳಿದ್ರು. ನಮ್ಮ ಅಜ್ಜಿಗೆ ಭಯ, ಈ ಮನುಷ್ಯ ಯಾರಂತ ನಮಗೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಮಾತು ಹೇಳಿದ್ದಾರೆ ಅವರು, ಒಂದು ರೂಮು ಇವ್ರಿಗೆ ಕೊಟ್ಟಿದ್ದಾರೆ, ಇನ್ನೊಂದು ರೂಮಲ್ಲಿ ಯಾರು ಇಲ್ಲಿ ಒಂದೇ ಕಂಡೀಷನಲ್ಲಿ ನಾನು ಉಳ್ಕೊಳ್ಳೋಕೆ ನಿಮಗೆ ಪರ್ಮಿಷನ್ ಕೊಡ್ತೀನಿ, ಈ ರೂಮ್ ಒಳಗಡೆ ನೀವು ಇಣುಕು ನೋಡಬಾರ್ದು, ಕಿಟಕಿಯಿಂದನೂ ಇಣುಕು ನೋಡಬಾರ್ದು, ಬಾಗಿಲಿಂದನೂ ಇಣುಕು ನೋಡಬಾರ್ದು. ನಮ್ಮ ಅಜ್ಜಿಯವ್ರ ತಾಯಿಗೆ ಭಯ,
ಏನು ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ, ಇವ್ರು ಯಾರಂತ ಗೊತ್ತಿಲ್ಲ, ಹಿಂಗೆ ಹೇಳ್ತಾರೆ, ಒಳಗೆ ನೋಡ್ಬೇಡ ಅಂತಾರೆ ಅಂತ. ಇವ್ರು ಕ್ಯೂರಿಯಾಸಿಟಿಯಲ್ಲಿ ಏನು ಮಾಡೋರೆ, ನಮ್ಮ ಅಜ್ಜಿಯವರು ಕಿಟಕಿ ಸಂದಿಯಿಂದ ಒಳಗಡೆ ನೋಡಿದ್ದಾರೆ. ಹ್ಮ್ ಒಳಗಡೆ ನೋಡಿದಾಗ ಇವಾಗ ಒಂದು ರೂಮಲ್ಲಿ ಹ್ಮ್ ಒಂದು ಸಣ್ಣ ಸೂರ್ಯನ ಬೆಳಕು ತಂದು ರೂಮ್ ಒಳಗಡೆ ಕೂಡಿಟ್ರೆ ಎಷ್ಟು ಬೆಳಕಿರುತ್ತೋ ಹ್ಮ್ ಹ್ಮ್ ಆ ಕತ್ಲಲ್ಲಿ ಆ ಬೆಳಕನ್ನ ಆ ಸಂಧಿಯಲ್ಲಿ ನಮ್ಮ ಅಜ್ಜಿ ನೋಡ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಮನಸ್ಸಲ್ಲಿ ಗೊತ್ತು ಇದು ಸ್ವಾಮಿಗಳೇ ಇದು ಅಂತ ಹೇಳ್ಬಿಟ್ಟು. ಹ್ಮ್ ಆ ಭಾವನೆಯಲ್ಲೇ ಎಲ್ಲರೂ ಇದ್ದಿದ್ದು. ನೆಕ್ಸ್ಟ್ ಡೇ ಗಾಡಿ ಸ್ಟಾರ್ಟ್ ಆಗಿದೆ, ಏನೋ ಡ್ರೈವರ್ ಬಂದರು, ಬೆಳಗಾಯಿತು, ಗಾಡಿ ಸ್ಟಾರ್ಟ್ ಆಯಿತು, ಏನೋ ಮಾಡಿದ್ರು. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೊರಟಿದ್ದಾರೆ. ಹಿಂದೆ ತಿರುಗಿ ನೋಡ್ತಾರೆ, ಅವರು ಇದ್ದಿದ್ದು ಮನೇನೂ ಇಲ್ಲ, ಅಲ್ಲಿ ಇದ್ದಿದ್ದು ಅಟ್ಮಾಸ್ಫಿಯರ್ ಏನಿತ್ತು ಅದೂ ಇರಲಿಲ್ಲ. ಗಣೇಶ್ಪುರಿಗೆ ರೀಚ್ ಆಗಿದ್ದಾರೆ. ಗಣೇಶ್ಪುರಿಗೆ ರೀಚ್ ಆಗಿದ ತಕ್ಷಣ ಭಗವಾನರು, ಇಲ್ಲಿ ತನಕ ನೀವು ಏನಕ್ಕೆ ಬಂದ್ರಿ, ನಾನು ಅಲ್ಲೇ ನಿಮಗೆ ದರ್ಶನ ಕೊಟ್ಟನಲ್ಲ ಅಂತ ಹೇಳಿದ್ದಾರೆ. ನೋಡಿ ಎಂಥ ಇದು ಮೈ ಜುಮ್ ಅಂದಂತೆ ಕತೆ. ರಾತ್ರಿ ಎಲ್ಲ ವಾಸ ಮಾಡಿದ್ದು ಒಂದು ಮನೆ, ಏನೂ ಇರಲಿಲ್ಲ. ಹಿಂದೆ ತಿರುಗಿ ನೋಡಿದ್ದಕ್ಕೆ ಆ ಮನೆ ಕಾರವರೆಗೂ ಹೋಗ್ಬಿಟ್ಟು ಹಿಂದೆ ತಿರುಗಿ ಅಲ್ಲಿ ನೋಡಿದ್ರೆ ಇದ್ದಿದ್ದು ಮರ ಗಿಡಗಳಿಲ್ಲ, ಹ್ಮ್ ಏನೂ ಇಲ್ಲ. ಆಮೇಲೆ ಯಾಕೆ ಇದು ಭಾಳ ಮುಖ್ಯ ಆಗುತ್ತೆ ಅಂದರೆ ಸರ್, ನಾನು ಹೇಳೋದು ವೀಕ್ಷಕರಿಗೂ ಅಷ್ಟೇ, ನೋಡಿ ಇದು ಯಾವುದೋ ಯುಗಗಳಲ್ಲಿ ಪುರಾಣದಲ್ಲಿ ನಡೆದಿರೋ ಘಟನೆ ಅಲ್ವಲ್ಲ ಸರ್ ಇದು. ಯು ಟೆಲ್ಲಿಂಗ್ ಬಿಫೋರ್ 1950s. ಈಗ ಸ್ವತಂತ್ರ ಮುಂಚೆ ಹತ್ತತ್ರ ಲೆಕ್ಕದಲ್ಲಿ ಅಂದ್ರೆ ಒಂದು 70 years. ಹೌದು. ಅಂದರೆ ಯಾಕೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಏನು ಅಂತಂದರೆ, ನೀವು ಹೇಳ್ದಂಗೆ ಭಾವಶುದ್ಧಿ, ಪ್ಯೂರ್ ಭಕ್ತಿ, ಶ್ರದ್ಧೆ ಇದ್ದಾಗ ಕಣ್ಣು ಮುಂದೆ ಈ ಥರ ಲೀಲೆಗಳು ನಡೆಯುತ್ತೆ, ಈಗಲೂ ಸಹ ನಡೆಯುತ್ತೆ. 50-70 ವರ್ಷದಿಂದ ನಡೀತು ಅಂದರೆ ಈಗ ನಡಿಬಾರ್ದ? ಅಂದರೆ ಎಲ್ಲಿ ಕೊರತೆ ಆಗ್ತಾ ಇದೆ, ಎಲ್ಲಿ ಮಿಸ್ಕಾಲ್ ಹೊಡಿತಾ ಇದೆ ಅಂತ ನೋಡಿದ್ರೆ ನಾವು ರೆಡಿ ಇಲ್ಲ ಅಷ್ಟೇ ಅದನ್ನ ವಿಟ್ನೆಸ್ ಮಾಡೋಕ್ಕೆ. ಅದೇ ಒಂದು ಇಂಗ್ಲೀಷಲ್ಲಿ ಸೇಯಿಂಗ್ ಇದೆ, ವೆನ್ ಎ ಸ್ಟೂಡೆಂಟ್ ಈಸ್ ರೆಡಿ ಗುರು ಈಸ್ ರೆಡಿ ಅಂತ. ಹೌದು. ನೀನು ರೆಡಿನಾ ಫಸ್ಟು ಇದನ್ನು ವಿಟ್ನೆಸ್ ಮಾಡೋಕ್ಕೆ? ನಂಬಿಕೆ, ವಿಶ್ವಾಸ ಅನ್ನೋದು ಬೇಕು ಅಂತ ಹೇಳೋದಕ್ಕೆ. ಹೌದು. ಇದೆಂಥ ನಿದರ್ಶನವಾದಂಥ ಕಥೆಗಳಿದು. ನಂಬಿಕೆ, ವಿಶ್ವಾಸ ಜೊತೆಗೆ ಹ್ಮ್ ಗುರು ಅಂದಮೇಲೆ ಭಾವ ಭಾಳ ಮುಖ್ಯ. ಭಾಳ ಯಾವಾಗ ನಾವು ಒಂದು ಗುರುನ ಅಕ್ಸೆಪ್ಟ್ ಮಾಡ್ತೀವಿ, ನಮ್ಮ ಗುರು ಅಂತ ನಾವು ಏನು ಹೋಗ್ತೀವಿ ನೋಡಿ, ಹೇಳ್ತಾರೆ ಯಾವ ದೇವರಿಗೂ ಆ ಶಕ್ತಿ ಇಲ್ಲ. ನಮ್ಮ ಹಣೆ ಬರಹನ ಏನು ಬ್ರಹ್ಮ ಬರೆದು ಕಳಿಸಿದ್ದಾರೆ ಅದನ್ನು ತಿದ್ದುಪಡಿ ಮಾಡೋಕ್ಕೆ, ಗುರುವಿಗೆ ಆ ಶಕ್ತಿ ಇದೆ. ಗುರು ಅಂದರೆ ಇಫ್ ಯು ವಾಂಟ್ ಟು ಅಕ್ಸೆಪ್ಟ್ ಅವರ್ ಗುರು, ನಮ್ಮ ಭಾವನೆ ಜೊತೆಗೆ ಸರೆಂಡರ್ನೆಸ್ ಇರಬೇಕು. ವಿ ಹ್ಯಾವ್ ಟು ಸರೆಂಡರ್. ಸೊ ಒನ್ಸ್ ವಿ ಸರೆಂಡರ್ ಎವ್ರಿಥಿಂಗ್ ಟು ಹಿಸ್ ಫೀಟ್, ಎವ್ರಿಥಿಂಗ್ ಹಿ ಟೇಕ್ಸ್ ಕೇರ್. ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋದು ಬೇರೆ. ಒನ್ಸ್ ನಾವು ಸರೆಂಡರ್ ಯಾವಾಗ ಮಾಡ್ಬಿಡ್ತೀವಿ, ಎಲ್ಲ ನಿಂದೆ, ನೀನೇ ನೋಡ್ಕೋ, ಹಿ ವಿಲ್ ಟೇಕ್ ಕೇರ್. ಸೊ ಇದು ಇಫ್ ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಿಸ್, ವಿ ಹ್ಯಾವ್ ಟು ಸರೆಂಡರ್. ಶರಣಾಗತಿ. ಯಾವತ್ತು ನಾವು ಶರಣಾಗತಿ ನೀಲ್ ಡೌನ್ ಮಾಡ್ತೀವಿ, ದೆನ್ ಬರ್ಡನ್ ಇಸ್ ನಾಟ್ ಇನ್ ಅವರ್ ಹೆಡ್. ಆಲ್ರೆಡಿ ಹಿ ಹ್ಯಾಸ್ ಟೇಕನ್ ಅವರ್ ಬರ್ಡನ್. ನೋಡಿ, ಎಲ್ಲ ಲಿಂಕ್ ತೊಗೊಂಡ್ರು, ಯಾವುದೇ ಗುರುವಿನ ಕತೆ ಓದಿದ್ರು, ಎಲ್ಲೇ ಬಂದ್ರೂ ಎಲ್ಲರೂ ಒಂದೇ ಥರನೇ ಹೇಳೋದು. ಆಮೇಲೆ ಅಬ್ಸರ್ವ್ ಮಾಡಿದ್ರೆ ಎಲ್ಲರಲ್ಲೂ ಒಂದು ಜೋಳಿಗೆ ಇರುತ್ತೆ, ಸಾಯಿಬಾಬಾ ಸಹಿತದಿಂದ ಹಿಡಿದು ದತ್ತ ಪರಂಪರೆ ಅಂತೂ ಎಲ್ಲರೂ. ಹೌದು ಸರ್. ಏನಂದರೆ ಸಾಯಿಬಾಬಾದ ಒಂದು ಫೋಟೋ ಇದೆಯಲ್ಲ ಈ ಥರ, ಹೌದು, ಜೋಳಿಗೆ ಇರೋದು. ಇಫ್ ಯು ಕಾಸ್ಟ್ ಯುವರ್ ಬರ್ಡನ್ ಆನ್ ಮೀ, Yes. ಐ ಶಲ್ ಶ್ಯೂರ್ಲಿ ಬೇರ್ ಇಟ್ ಅಂತಾರೆ ಅವರು. ಅವರ್ ಬರ್ಡನ್ ಇಸ್ ನಥಿಂಗ್ ಬಟ್ ಅವರ್ ಕರ್ಮಾಸ್. ಅವ್ರ ಡಿಸ್ಬಿಲೀಫ್ಸು, ಅವರ ಅದೇನೆ ಸರ್, ಮನುಷ್ಯನಾಗಿ ಹುಟ್ಟಿರೋದೇ ನಾವು, ವಿ ಹ್ಯಾವ್ ಕಮ್ ಹಿಯರ್ ಟು ಗೆಟ್ ರಿಸೈಕಲ್ಡ್. ಇಟ್ಸ್ ಅ ರೀಸೈಕ್ಲಿಂಗ್ ಪ್ರೊಸೆಸ್. ರೀಸೈಕಲ್ ಆಗಿ ಮತ್ತೆ ಅಲ್ಲಿಗೆ ಹೋಗ್ಬೇಕು ನಾವು. ನಮ್ದಂತ ಏನೂ ಇಲ್ಲ ಇಲ್ಲಿ. ನಥಿಂಗ್ ಇಸ್ ಅವರ್ಸ್. ಆ್ಯಂಡ್ ಇಫ್ ಯು ಕೀಪ್ ಇದು, ಯಾವಾಗ ಈ ಭಾವನೆ ನಾವು ಇಟ್ಕೊತೀವಿ, ನಂದೇನೆಲ್ಲ ಎಲ್ಲ ನಿಂದೆ. ಆ್ಯಂಡ್ ಒನ್ ಆಫ್ ಅವರ್ ಫ್ರೆಂಡ್ ಗೋಪಾಲ್ ಕೃಷ್ಣ ಶೆನಾಯ್ ಸರ್, ನಾವು ಬಾಂಬೆಯಲ್ಲಿ ಭೇಟಿ ಮಾಡಿದ್ವಿ ಹೋದಾಗ, ಅವರು ಒಂದು ಅದ್ಭುತವಾದಂಥ ಮಾತು ಹೇಳಿದ್ರು, ಯು ನಾಟ್ ಐ ಅಂತ. ಯು ನಾಟ್ ಐ. ಹೌದು ಹೌದು. ಸೊ ಇಟ್ ಹ್ಯಾಸ್ ಅ ವೆರಿ ಡೀಪ್ ಮೀನಿಂಗ್. ಖಂಡಿತ. ಎಲ್ಲಾನು ನೀನೆ, ನಾನಲ್ಲ. ಐ ಅನ್ನೋದೇ ಇಲ್ಲ, ಎವ್ರಿಥಿಂಗ್ ಇಸ್ ಯು. ಹೌದು ಹೌದು. ಇನ್ ಗುಡ್, ಬ್ಯಾಡ್, ಅಗ್ಲಿ, ಹೌದು, ಇಟ್ ಈಸ್ ಯು. ಇದೇ ನೋಡಿ ಉಪೇಂದ್ರ ಅವ್ರ ಸಿನಿಮಾ ಯು ಎ ಅಂದರೆ ಏನು ಅಂತೆಲ್ಲ ಕೇಳ್ತಾ ಇದ್ರಲ್ಲ, ಇದೇ ಅರ್ಥವೇ. ಯು ನಾಟ್ ಐ, ನಾನಲ್ಲ, ಎಲ್ಲವೂ ನೀನೇ ಅನ್ನೋದಕ್ಕೆ ಹೌದು ಆ ಒಂದು ಭಾವನೆಯಲ್ಲಿ ಇರ್ತಕ್ಕಂಥದ್ದು.
ಮತ್ತು ನಿಮ್ಮ ಮನೇಲಿ ನೋಡಿರೋ ಫೋಟೋಸ್ ಇಟ್ಕೊಂಡು ಕೇಳ್ತೀನಿ ಸರ್ ನಾನು, ಯಾಕಂದ್ರೆ ಫೋಟೋ ನೋಡಿದಾಗ್ಲೇ ಒಂದೊಂದು ಏನೋ ಜ್ಞಾಪಕ ಬರುವಂಥದ್ದು. ಎಸ್ ಸರ್. ಈಗ ನೀವು ಹೇಳಿದ್ರಿ, ನಾನು ಅದು ನೋಡಿದ್ದೀನಿ. ಈಗ ಆ ಫೋಟೋ ಜನಗಳಿಗೂ ತೋರಿಸ್ತಾ ಇದ್ದೀವಿ, ಫುಲ್ ಲೆಂತ್ ಹಾಕೊಂಡಿದ್ದು. ಆ ಫೋಟೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದ್ರಿಂದ ಅದು ವೈಟ್ ಕಾಣ್ತಿದ್ಯಾ ಅಥವಾ ಅದು ಬ್ಲೂನಾ ಸರ್? ಆ್ಯಕ್ಚುಲಿ ಅದು ಫೋಟೋ ಇರೋದು ಬ್ಲೂನಾ? ಅದು ಫೋಟೋ ಇರೋದು ಬ್ಲ್ಯಾಕ್ ಆ್ಯಂಡ್ ವೈಟೇ. ಬ್ಲ್ಯಾಕ್ ಆ್ಯಂಡ್ ವೈಟು, ಬಟ್ ಅದು ಆ್ಯಕ್ಚುಲಿ ಅದು ಬ್ಲೂನಾ? ಅದು ಬ್ಲೂ. ಓಕೆ. ಆಮೇಲೆ ಇವತ್ತಿಗೂ ಇದೆಯಾ ಆ ಕಫ್ತಾನ್? ಎಲ್ಲಿದೆ ಅದು? ಗಣೇಶ್ಪುರಿಯಲ್ಲಿದೆ. 3 ಇದೆಯಾ ಅಲ್ಲೇನೆ? 3 ಇದೆ. ಈಗ ಬೆಂಗಳೂರು ಬೆಂಗಳೂರಲ್ಲಿ ಇಟ್ಟಿದ್ದಾರೆ, ಆ ಥರ ದರ್ಶನಕ್ಕೆ ಇಟ್ಟಿದ್ದಾರೆ? ಇಲ್ಲ, ಅಲ್ಲಿ ಆ ಥರ ದರ್ಶನಕ್ಕೆ ಇಟ್ಟಿಲ್ಲ, ಡಿಸ್ಪ್ಲೇ ಮಾಡಿಲ್ಲ. ಓಕೆ. ಬೆಂಗಳೂರು ವಾಲ ಬಿಲ್ಡಿಂಗ್ ಅಲ್ಲಿ ಭಗವಾನ್ರು ಏನು ಕೊನೆಯದಾಗಿ ಸಮಾಧಿ ತಗೊಂಡ್ರು, ಅಲ್ಲಿ ಭಗವಾನ್ರು ಉಳಿತಿದ್ದ ರೂಮ್ ಎಲ್ಲ ಹಾಗೆ ನಾವು ಪ್ರಿಸರ್ವ್ ಮಾಡಿ ಇಟ್ಟಿದ್ದೀವಿ ಟ್ರಸ್ಟ್ ಅಲ್ಲಿ. ಹೌದು. ಜೊತೆಗೆ ಇನ್ನೊಂದು ರೂಮಲ್ಲಿ ಅವ್ರು ಉಪಯೋಗಿಸ್ತಿದ್ದಂಥ ವಸ್ತುಗಳು, ಬಟ್ಟೆಗಳು, ಆಮೇಲೆ ಅವ್ರು ತಿಂತಾ ಇದ್ದಿದ್ದು, ಬಳಸ್ತಾ ಇದ್ದಿದ್ದು ಪದಾರ್ಥಗಳೆಲ್ಲ ಹಾಗೆ ಇಟ್ಟಿದ್ದೀವಿ ಪ್ರಿಸರ್ವ್ ಮಾಡಿಬಿಟ್ಟು. ಅದು ವರ್ಷಕ್ಕೆ ಒಂದಿನ ಗುರು ಪೂರ್ಣಿಮೆ ಪುಣ್ಯತಿಥಿ ದಿನ ಒಂದಿನ ಓಪನ್ ಮಾಡ್ತಾರೆ. ಅವಾಗ ಪಬ್ಲಿಕ್ ಎಲ್ಲ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದಾದ್ಮೇಲೆ ಭಗವಾನ್ರು ಕನ್ನಡಕ ಹಾಕೊಂಡಿರೋದು ಒಂದು ಫೋಟೋ ನೋಡಿದ್ದೀನಿ, ಕೂಲಿಂಗ್ ಗ್ಲಾಸ್. ಹೌದು. ಅದು ಹೆಂಗೆ ಅವ್ರು ಕೂಲಿಂಗ್ ಗ್ಲಾಸ್ ಹಾಕಿದ್ರು ಅದನ್ನ? ಅದು ಅದ್ರ ಹಿಂದೆನೂ ಒಂದು ಕತೆ ಇದೆ. ಡಾಕ್ಟರ್ ನಿಕೋಲ್ಸನ್ ಅಂತ ಇದ್ರು. ಓಕೆ. ಸೊ ಡಾಕ್ಟರ್ ನಿಕೋಲ್ಸನ್ ಅವರು ಈಸ್ ಅ ಐ ಸರ್ಜನ್ ಫ್ರಮ್ ಅಬ್ರಾಡ್. ಅವರು ಬಾಂಬೆಯಲ್ಲಿ ಅವರೊಬ್ಬರು ಫ್ರೆಂಡ್ ಇರ್ತಾರೆ. ಅವ್ರನ್ನ ವಿಸಿಟ್ ಮಾಡೋಕ್ಕೆ ಇಂಡಿಯಾ ಬರ್ತಾರೆ. ಬಾಂಬೆಯಲ್ಲಿ ಅವ್ರ ಫ್ರೆಂಡ್ ವಿಸಿಟ್ ಮಾಡೋಕ್ಕೆ ಹೋಗ್ತಾರೆ. ಅವ್ರು ಬಂದು ಭಗವಾನ್ರು ಡಿವೋಟಿ. ಡಾಕ್ಟರ್ ನಿಕೋಲ್ಸನ್ ಅವರು ಫ್ರೆಂಡ್. ಅದೇನಾಗತ್ತೆ, ಭಗವಾನ್ರು ಇವರು ನಿಕೋಲ್ಸನ್ ಅವರು ಇವರು ಮೀಟ್ ಮಾಡಕ್ಕೆ ಬಂದಾಗ ಇವರು ಭಗವಾನ್ರ ದರ್ಶನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಆವಾಗ ಅವರು ಡಾಕ್ಟರ್ ನಿಕೋಲ್ಸನ್ ಅವ್ರು ಫಾರಿನಿಂದ ಬಂದಿರೋರು, ಅವ್ರಿಗೆ ದೇವರು ಗುರು ಭಕ್ತಿ ಅದೆಲ್ಲ ಇರಲಿಲ್ಲ. ಸೊ ಇವರು ಭಗವಾನ್ರ ದರ್ಶನಕ್ಕೆ ಹೋಗಬೇಕು ಅಂತ ಅವತ್ತು ಪ್ಲ್ಯಾನ್ ಮಾಡಿರ್ತಾರೆ. ಅದು ಇವ್ರಿಗೆ ಹೇಳ್ತಾರೆ, ಅವ್ರ ಸ್ನೇಹಿತರಿಗೆ, ಹಿಂಗೆ ನಮ್ಮ ಗುರುಗಳಿದ್ದಾರೆ ಭಗವಾನ್ ನಿತ್ಯಾನಂದರು, ಅವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ನಾನು ಅಂತ ಹೇಳ್ತಾರೆ. ಸರಿ ಆಯಿತು, ನಾನೇನು ಮಾಡಲಿ, ಇಲ್ಲಿ ಕುತ್ಕೊಂಡು ಒಬ್ಬನೇ, ನಾನು ಬರ್ತೀನಿ ನಿನ್ನ ಜೊತೆ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿಬಿಟ್ಟು ಇಬ್ಬರು ಜೊತೆಗೆ ಹೋಗ್ತಾರೆ. ಆಮೇಲೆ ಗಣೇಶ್ಪುರಿ ರೀಚ್ ಆಗಿದ ತಕ್ಷಣ ಅಲ್ಲಿ ಕೈಲಾಸದಲ್ಲಿ ನೇರವಾಗಿ ಭಗವಾನ್ರು ಕೂತಿರ್ತಾರೆ. ನೇರವಾಗಿ ಒಂದು ಕಿಟಕಿ ಇರುತ್ತೆ. ಆ ಕಿಟಕಿ ಬೆಳಕಿಂದ ಸಂಧಿಯಿಂದ ಸೂರ್ಯನ ಬೆಳಕು ಭಗವಾನ್ರ ಕಣ್ಣಿಗೆ ಹೊಡಿತಾ ಇರುತ್ತೆ. ಓಕೆ. ಫಸ್ಟ್ ಆಫ್ ಆಲ್ ಇವರು ಗುರು ಅನ್ನೋದು ಏನು ಕಾನ್ಸೆಪ್ಟ್ ಇರಲ್ಲ ನಿಕೋಲ್ಸನ್ ಪಾಪ. ಆಮೇಲೆ ಇವನಿಗೂ ಫಸ್ಟು ತಡೀತಾರೆ. ನಾನು ಬಂದಿದ್ದೀನಿ, ನಾನು ಇಂಪಾರ್ಟೆಂಟಾ, ನೀನು ಗುರುಗಳು ನೋಡೋಕೆ ಹೋಗ್ತೀಯ ಅಂತೀಯ, ನಿನ್ನ ನೋಡೋಕೆ ನಾನು ಅಲ್ಲಿಂದ ಬಂದೆ ಅಂತ ಇವರಿಬ್ರು ಅಂತ ಮೈಂಡ್ ಸೆಟ್ ಇರೋನು ಗಣೇಶ್ಪುರಿ ರೀಚ್ ಆಗಿದ ತಕ್ಷಣ ಆ ಸೂರ್ಯನ ಬೆಳಕು ಭಗವಾನ್ರ ಫೇಸ್ ಮೇಲೆ ಬೀಳೋವಾಗ ಕಂಪ್ಲೀಟ್ಲಿ ಹೀಸ್ ಸೀಯಿಂಗ್ ಭಗವಾನ್. ಹೀ ಸೇಸ್ ಟು ಹಿಸ್ ಫ್ರೆಂಡ್, ಅವರು ಫ್ರೆಂಡ್ಗೆ ಹೇಳ್ತಾರೆ, ನಾನು ನೆಕ್ಸ್ಟ್ ಟೈಮ್ ಬರೋವಾಗ ನಿಮ್ಮ ಗುರುಗಳಿಗೆ ಕಣ್ಣಿಗೆ ಬೆಳಕು, ಈಸ್ ಐ ಸರ್ಜನ್ ಅಲ್ಲ, ಸೂರ್ಯನ ಬೆಳಕು ನೋಡೋಕ್ಕಾಗ್ತಿಲ್ಲ, ನೆಕ್ಸ್ಟ್ ಟೈಮ್ ನಾನು ಬರೋವಾಗ ಒಂದು ಸನ್ ಗ್ಲಾಸಸ್ ತರ್ತೀನಿ, ನಿಮ್ಮ ಗುರುಗಳು ಹಾಕೊಂತಾರ ಅಂತ ಕೇಳ್ತಾನೆ. ಗುರುಗಳನ್ನ ಭಗವಾನ್ರು ನೋಡಿದ ತಕ್ಷಣ ನೀನು ಯಾಕೆ ಹೋಗ್ತೀಯ ಅನ್ನೋನು ನೆಕ್ಸ್ಟ್ ಟೈಮ್ ನಾನು ಬರ್ತೀನಿ ಅನ್ನೋದು ಕನ್ಫರ್ಮ್ ಆಗಿಬಿಡ್ತಲ್ಲಿ. ಅವನಿಗೆ ಗೊತ್ತಿಲ್ಲ, ಅವ್ನ ಬಾಯಲ್ಲಿ ಬಂತು. ಓಕೆ. ಸೊ ಹಾಗಾಗಿ ಅದು ಗುರುಗಳು ಭಗವಾನ್ರಿಗೆ ಹೇಳೋದು ಅವಶ್ಯಕತೆ ಇಲ್ಲ. ಹೌದು. ನೆಕ್ಸ್ಟ್ ಟೈಮ್ ನೀನು ಬರೋವಾಗ ಸನ್ ಗ್ಲಾಸಸ್ ತೊಗೊಂಬ ಅಂತಾರೆ. ಓಕೆ. ಸೊ ಅವತ್ತು ಸನ್ ಗ್ಲಾಸಸ್ ತರೋ ದಿನ ಭಗವಾನ್ರೇ ಹೇಳಿ ಫೋಟೋಗ್ರಾಫರ್ನು ಕರೆಸ್ತಾರೆ. ಓಕೆ. ಅದು ಫೋಟೋ ತೆಗ್ದಿರೋದು. ಆ ಫೋಟೋ ಅದು ಸುವರ್ಣ, MD ಸುವರ್ಣ ಅವರು. ಅದ್ರ ಹಿಂದೆನೂ ಒಂದು ಕತೆ ಇದೆ. ಹೌದೌದು. ಯಾರು ಬೇಕೋ ಅವ್ರು ಭಗವಾನ್ರ ಫೋಟೋ ತೆಗಿಯಕ್ಕೆ ಆಗ್ತಿರ್ಲಿಲ್ಲ. ಆ್ಯಂಡ್ ವಾಟ್ ಎವರ್ ಫೋಟೋಸ್ ಇವತ್ತು ನಾವೇನು ನೋಡ್ತೀವಿ, ನಮ್ಮ ಸೌಭಾಗ್ಯ ಅದನ್ನ ಕ್ಯಾಪ್ಚರ್ ಆಗಿರೋದು ವಿತ್ ಭಗವಾನ್ಸ್ ಪರ್ಮಿಷನ್. ಎಷ್ಟೋ ಜನ ಟ್ರೈ ಮಾಡಿದ್ದಾರೆ ತೆಗಿಯೋಕ್ಕೆ. ಅವಾಗೆಲ್ಲ ಫಿಲಮ್ಸ್ ಇತ್ತು, ವಾಶ್ ಆಗ್ತಿರ್ಲಿಲ್ಲ, ಎಲ್ಲ ಯಾವುದೂ ಬಂದಿಲ್ಲ. ಆಮೇಲೆ ಭಗವಾನ್ ಹತ್ರ ಪರ್ಮಿಷನ್ ತೊಗೊಂಡ್ಮೇಲೆ ಅವರೊಬ್ಬರಿಗೆ ಪರ್ಮಿಷನ್ ಕೊಟ್ಟರು. ಆ್ಯಂಡ್ ಹಿ ಪುಟ್ ಒನ್ ಕಂಡೀಷನ್, ನನಗೆ ಯಾವತ್ತೂ ನೀವು ಪೋಸ್ ಮಾಡೋಕ್ಕೆ ಹೇಳ್ಬಾರ್ದು, ಹಿಂಗೆ ನಿಂತ್ಕೊಳ್ಳಿ, ಯಾವುದು ಮಾತಾಡಬಾರ್ದು, ಏನಿದೆಯೋ ನೀನು ಫೋಟೋ. ಇವತ್ತು ಏನು ಕ್ಯಾಂಡಿಡ್ ಫೋಟೋಗ್ರಫಿ ಅಂತೀವಿ, ಇವತ್ತು ನಾವು ಏನು ಫೋಟೋಗ್ರಾಫ್ಸ್ ನೋಡ್ತೀವಿ ಭಗವಾನ್ ನಿತ್ಯಾನಂದ್ರದ್ದು, ದಟ್ ಈಸ್ ಆಲ್ ಕ್ಯಾಂಡಿಡ್ ಫೋಟೋಗ್ರಫಿ. ಆ್ಯಂಡ್ ಟುಡೇ ವಿ ಕಾಲ್ ಇಟ್ ಕ್ಯಾಂಡಿಡ್ ಫೋಟೋಗ್ರಫಿ. ಅಂದ್ರೆ ನೋಡಿ, ಸುವರ್ಣ ಅವ್ರಿಗೆ ಒಂದು ಸುವರ್ಣ ಅವಕಾಶ, ಸುವರ್ಣ ಅವಕಾಶ, ಜೊತೆಗೆ ನಮ್ಮ ಸೌಭಾಗ್ಯ. ಇಫ್ ದಟ್ ವಾಸ್ ನಾಟ್ ದೇರ್ ಇವತ್ತು ನಮಗೆ. ಆಮೇಲೆ ಇವತ್ತು ನಾವು ಇಲ್ಲಿ ಕೂತು ಭಗವಾನ್ರ ಬಗ್ಗೆ ಒಂದು ಹೆಮ್ಮೆ ವಿಷಯ ಏನಂದ್ರೆ, ಈಗ ಒಂದು ಭಗವಾನ್ರು ಸಬ್ಜೆಕ್ಟ್ ಅಂತ ಹೇಳೋದಕ್ಕಿಂತ
ಫ್ಯೂಚರ್ ಜನರೇಷನ್ ಹ್ಮ್. ಏನು ಈ ವಿಚಾರ ನಾವು ಹೋಗ್ತಾ ಇದೆ, ಮೆಸೇಜ್ ಹೋಗ್ತಾ ಇದೆ, ಇಟ್ ಇಸ್ ವಿ ಆರ್ ಪಾಸಿಂಗ್ ಆನ್ ದಿಸ್ ಮೆಸೇಜ್ ಹೌದು ಹೌದು ಆ್ಯಂಡ್ ದಟ್ ಈಸ್ ಆಲ್ಸೋ ಹಿಸ್ ವಿಶ್. ಹೌದು, ಖಂಡಿತ ಖಂಡಿತ ಸರ್. ಸೊ ಮೋರ್ ದೆನ್ ಪಬ್ಲಿಸಿಟಿ ವಿ ಆರ್ ರಿಸ್ಟೋರಿಂಗ್ ಸಮಥಿಂಗ್ ವಿಚ್ ಹೌದು. ಇಸ್ ವೆರಿ ವ್ಯಾಲ್ಯೂಯಬಲ್ ಆ್ಯಂಡ್ ಪ್ರೈಸ್ಲೆಸ್ ಅಂತ ನಾನು ಅನ್ಕೊಳ್ತೀನಿ ಸರ್. ಸರ್ ಏನಿಲ್ಲ, ಇದನ್ನೇ ವಿನಯ್ ಗುರೂಜಿಗಳು ಅಂದರೆ ಹೇಳ್ತಾ ಇದ್ರು, ಸಿ ಕಾಲ ದೇಶ ಧರ್ಮ ಅಂತ. ಕಾಲ ಟೈಮು, ದೇಶ ಮತ್ತು ಧರ್ಮ ಇದು ವೇರಿ ಆಗ್ತಾ ಇರುತ್ತೆ. ನೀವು ಯಾವುದೋ ಕಾಲದ ಯಾವುದೋ ಒಂದು ಹಿಡ್ಕೊಂಡು ಅದನ್ನ ಎಲ್ಲದಕ್ಕೂ ಇವಾಗಲೂ ಮುಂದಕ್ಕೂ ಅಪ್ಲೈ ಹಂಗೆ ಮಾಡೋಕ್ಕಾಗಲ್ಲ. ಬದಲಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ, ಅದರ ವರ್ಷನ್ ಚೇಂಜ್ ಆಗ್ತಾ ಇರುತ್ತೆ. ಎಕ್ಸಾಕ್ಟ್ಲಿ. ಬಟ್ ನೀವು ಆ ವರ್ಷನ್ನ ಬಿಟ್ಬಿಡಿ, ಸತ್ವ ನೋಡಿ, ಹಿಂಡಿದಾಗ ಏನು ಬರ್ತಾ ಇದೆ ನಿಮಗೆ, ಅದಷ್ಟೇನೆ ಲೆಕ್ಕ. ಹೌದು. ಅಂದರೆ ಎಲ್ಲೋ ಒಂದು ಕಡೆ ನನಗೂ ಇದೊಂಥರ ಖುಷಿ ಇದೆಲ್ಲ ಏನು ಅಂತಂದರೆ, ಅವಾಗ ಬರೀ ತಾಳೆಗರಿ ಥರ ಇತ್ತು ಸರ್, ಅದರಲ್ಲಿ ಇವಾಗ ಹಿಂಗೆ ಬರೆಯೋರು, ಅದೊಂದಷ್ಟು ಡಾಕ್ಯುಮೆಂಟೇಶನ್ ಉಳ್ಕೊಂತು. ಇನ್ನು ನೆಕ್ಸ್ಟ್ ಬಂತು ಪೇಪರ್ ಬರೆದ್ರು, ಕಂಪ್ಯೂಟರ್ ಈಗ ಈ ಥರ ಒಂದು ಪಾಡ್ಕಾಸ್ಟ್ ನಾವು ಡಿಸ್ಕಷನ್ ಏನು ಮಾಡ್ತಾ ಇದ್ದೀವಲ್ಲ, ಇದು ಡಿಜಿಟಲ್ ಅಂತ ಯುಗವಾಗಿ ಮುಂದೆ ಕನ್ವರ್ಟ್ ಆಗೋವಾಗ ಇದೆಲ್ಲವೂ ಒಂದು ಎಲ್ಲರಿಗೂ ಒಂದು ಇನ್ಫಾರ್ಮೇಷನ್ನೇ. ಹೌದು. ನಮ್ಮ ದಯಾನಂದ್ ಸರ್ ಅಂತ ಬಂದಿದ್ರು, ಮಿಮಿಕ್ರಿ ದಯಾನಂದ್ ಅವ್ರು ಗೊತ್ತಲ್ಲ, ಅವರು ನನಗೆ ನಾನು ಆ ಪಾಯಿಂಟ್ ಆಫ್ ವ್ಯೂಲ್ಲಿ ಥಿಂಕೇ ಮಾಡಿರಲಿಲ್ಲ ಸರ್. ಅವರೇ ಹೇಳಿದ್ದು ನನಗೆ, ಆನಂದ್ ನೀವೇನು ಮಾಡ್ತಾಯಿದ್ದೀರಿ ನಿಮಗೆ ಗೊತ್ತಾ? ಗೊತ್ತಿಲ್ಲ ಸರ್ ನನಗೇನು ಅಂದು. ರೀ ಇದು ಡಾಕ್ಯುಮೆಂಟ್ರಿ, ಇದು ಡಾಕ್ಯುಮೆಂಟೇಶನ್ ರೀ. ಇವತ್ತಿಗೆ ನಮಗೇನೋ ಇದು ಒಂದು ಎಪಿಸೋಡ್ ಅಷ್ಟೇ, ಇಮ್ಯಾಜ್ ಮಾಡಿ ಒಂದು 50 ವರ್ಷ ಆದಮೇಲೆ ನೋಡೋನ್ಗೆ ಇದೇನು ಅಂತಂದು. ಓ ಸಾರ್, ನಾನು ಅಷ್ಟೇ ದೊಡ್ಡ ವಿಷನಲ್ಲಿ ನೋಡೇ ಇಲ್ಲ, ನನಗೊಂದು ಖುಷಿ, ನಾನು ಮಾಡ್ತಾ ಇನಲ್ಲ ಅನ್ನೋ ಥರದಲ್ಲಿ ಹೇಳಿದೆ. ನೀವು ಅದೇ ಹೇಳಿದ್ರಿ, ನನಗೆ ಭಾಳ ಖುಷಿ ಆಗ್ತಾ ಇದೆ. ಡೆಫಿನೆಟ್ಲಿ. ಸೊ ಒಂದು ಗುರುಚರಿತ್ರೆ ಈ ವರ್ಷನಲ್ಲಿ, ನಾಳೆ ಎಲ್ಲ ದುನಿಯಾ ಮೊಬೈಲಲ್ಲಿ ಇರೋದ್ರಿಂದ ಹೌದು, ಅಲ್ಲಿಗೂ ಬರಬೇಕಲ್ಲ ಗುರುಚರಿತ್ರೆ. ಬುಕ್ಕಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋ ಪೇಷನ್ಸ್ ಇಲ್ಲ ಇವತ್ತು ಜನಕ್ಕೆ. ಮುಂದಿನ ಜನ್ರೇಷನ್ ಹೆಂಗೋ ಏನೋ ಗೊತ್ತಿಲ್ಲ, ಬಟ್ ಇಂಥವ್ರೊಬ್ರು ಇದ್ರು, ಹೀಗಿದ್ರು, ಹೀಗಾಯ್ತು ಅನ್ನೋದಕ್ಕೆ ನಿಮ್ಮಂಥವ್ರು ಬಂದು ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನಿಮ್ಮಂಥವ್ರು ಬಂದು ಈ ಎಕ್ಸ್ಪೀರಿಯನ್ಸ್ ಲೈಫ್ ಹೇಳೋದೇ ಒಂದು ದೊಡ್ಡ ನಮ್ಮ ಸೌಭಾಗ್ಯ ಸರ್. ಥ್ಯಾಂಕ್ ಯು ಸರ್. ಸರ್ ಈಗಲೂ ಹಾಗಾದ್ರೆ ಗಣೇಶ್ಪುರಿ ಅಲ್ಲಿ ದರ್ಶನದ ಹೋಗಬೇಕು ಅಂದರೆ, ಅಥವಾ ಅಲ್ಲಿ ಏನು ಕ್ರಮ ಸರ್, ಏನೇನು ಮಾಡಬೇಕು, ಅಲ್ಲಿ ಹೋದ್ರೆ ಏನೇನು ಸಿಗುತ್ತೆ ದರ್ಶನಕ್ಕೆ, ಅದರಿಂದ ಏನಾದ್ರು ವಿಶೇಷತೆಗಳೇನಾರು ಇದ್ರು ನೀವು ಹೇಳ್ಬೋದು ನನಗೆ. ಓಕೆ, ಕ್ರಮ ಅಂತ ಏನಾದ್ರು ಇರುತ್ತಾ? ಅದಕ್ಕೂ ಮುಂಚೆ ತಾವು ಡಾಕ್ಟರ್ ನಿಕೋಲ್ಸನ್ ಬಗ್ಗೆ ನಾನು ನಿಕಲ್ಸನ್ ಕನ್ನಡಕ ಅಷ್ಟೇನಾ? ಅದ್ರದ್ದು ಒಂದು ಸ್ಟೋರಿ ಹೇಳಿ. ಒಂದು ಆಪರೇಷನ್ ಏನೋ ಐತಲ್ಲ, ಹೇಳ್ಬಿಡಿ ಹೇಳಿ. ಸೊ ನೆಕ್ಸ್ಟ್ ಟೈಮ್ ಅವ್ರು ಬರೋ ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ ಭಗವಾನ್ರು ನೋಡಿದ ತಕ್ಷಣ. ಓಕೆ. ಸೊ ನೆಕ್ಸ್ಟ್ ಟೈಮ್ ಅವ್ರು ಬರ್ತಾರೆ, ಭಗವಾನ್ರಿಗೆ ಸನ್ ಗ್ಲಾಸಸ್ ತರ್ತಾರೆ. ಹಿ ವಿ ಬಿಕಮ್ಸ್ ಅ ಡಿವೋಟಿ ಆಫ್ ಭಗವಾನ್. ಸೂಪರ್. ಆಮೇಲೆ ಭಗವಾನ್ರು ಅವತ್ತಿಂದ ಯಾವುದೇ ಡಾಕ್ಟರ್ ನಿಕಲ್ಸನ್, ಇವತ್ತು ಕೂಡ ಮುಂಬೈಲಿ ಡಾಕ್ಟರ್ ನಿಕಲ್ಸನ್ ಐ ಹಾಸ್ಪಿಟಲ್ ಇದೆ. ಇಟ್ಸ್ ಐ ವೆರಿ ಬಿಗ್ ಹಾಸ್ಪಿಟಲ್ ಟುಡೇ. ಎವ್ರಿ ಆಪರೇಷನ್ ಥಿಯೇಟರ್ ಭಗವಾನ್ರದ್ದು ಅದು ಫೋಟೋ, ಏನು ಸನ್ ಗ್ಲಾಸಸ್ ಹಾಕೊಂಡಿದ್ದಾರೆ ಆ ಫೋಟೋ ಇಟ್ಟಿದ್ದಾರೆ. ಎಲ್ಲಿ ಸರ್, ಫಾರಿನ್ ಅಲ್ಲ? ಇಲ್ಲ, ಮುಂಬೈಯಲ್ಲಿ. ಹೌದು. ಮುಂಬೈಲಿ ಏನು ಹಾಸ್ಪಿಟಲ್ ಸರ್? ಡಾಕ್ಟರ್ ನಿಕಲ್ಸನ್ ಐ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಹಂಗೆ ಇದೆಯಾ? ಇದೆ. ಏನು ಮಾಡ್ತಾರೆ, ಭಗವಾನ್ರದ್ದು ಏನು ಬಿಸಿ ನೀರು ಕುಂಡ ಇದೆ, ಆ ಬಿಸಿ ನೀರು ಕುಂಡ ನೀರೇನಿದೆ, Dr. Nicholson uses 3 drops of that water for every eye surgery what he has made, and all the eye surgeries avatinda ಅವರು ಮಾಡಿರೋದು ಸಕ್ಸಸ್ಫುಲ್ ಆಗಿದೆ. Wow, super. So this is the story behind it, sunglasses, and how his devotion transpired. Doubt converted into devotion. Doubt became devotion. ಓಕೆ ಸರ್, ಈಗ ನೋಡಿ, ಇದು ಲಿಂಕ್ ನೋಡಿ ಎಷ್ಟು ಚೆನ್ನಾಗಿ ಸಿಗುತ್ತೆ. ಈಗ ನೀವು ಬಿಸಿನೀರು ಕುಂಡ ಅಂತಂದರೆ ಅದಕ್ಕೆ ನಾನು ಕೇಳ್ತಾ ಇರೋದು, ಏನು ಗಣೇಶ್ಪುರಿಯಲ್ಲಿ ಕ್ರಮ ಏನು? ದೇವಸ್ಥಾನಕ್ಕೆ ಹೋಗೋ ಕ್ರಮನ ಅಥವಾ ಏನು ಆ ಥರದ್ದು ಏನಾರು ಇದೆಯಾ? ಗಣೇಶ್ಪುರಿ ಅಂತ ಬಂದಾಗ ಭಗವಾನ್ರಿಗೆ ಕೆಲವರ ಭಾವನೆ ಗಣೇಶ, ಇನ್ನೊಬ್ರು ಕೆಲವರ ಭಾವನೆಯಲ್ಲಿ ಕೃಷ್ಣ, ಇನ್ನೊಬ್ರು ಕೆಲವರ ಭಾವನೆಯಲ್ಲಿ ಶಿವ, ಇನ್ನೊಬ್ರು ಇವಾಗ ನಮ್ಮದೇ ಫ್ಯಾಮಿಲಿ ತಗೊಳ್ಳಿ. ಪ್ರತಿ ಶುಕ್ರವಾರ ನಮ್ಮ 4 ತಲೆಮಾರಿಂದನೂ ಪ್ರತಿ ಶುಕ್ರವಾರ, ನಮ್ಮ ಮುತ್ತಾತ ಇರೋ ಕಾಲದಿಂದಲೂ ಪ್ರತಿ ಶುಕ್ರವಾರ ನಮ್ಮ ಮನೇಲಿ ಭಜನೆ ನಡೀತಿತ್ತು. ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆ ಮಾಮಂಗಳಾರತಿ ಮುಗಿಸ್ತಾ ಇದ್ವಿ. ಭಜನೆ ಅವ್ರು ಬರ್ತಿದ್ರು, ಹಾರ್ಮೋನಿಯಂ ಅವರು, ತಬ್ಲಾ ಅವರು ಎಲ್ಲ, ಮನೆಯವರೆಲ್ಲ ಸೇರಿ ನಾವು ಕೂತ್ಕೊಂಡು ಅವರು ಫೋಟೋ ಇಟ್ಟು, ಆಮೇಲೆ ನಾವು ಭಗವಾನ್ರು ಕೂತ್ಕೊಳ್ಳೋಕ್ಕೆ ಚೇರ್ ಮಾಡಿಸಿದ್ರು, ಆರಾಮ್ ಕುರ್ಚಿ. ಆ ಚೇರ್ ಮೇಲೇನೆ ಇವತ್ತು ಭಗವಾನ್ರು ಫೋಟೋ ಎಲ್ಲ ಇಟ್ಟು ನಾವು ಆರಾಧನೆ ಆಗಲಿ ಪೂಜೆ ಆಗಲಿ ಮಾಡೋದು. ಸೊ ಅದು ಮನೆ ಹಾಲಲ್ಲಿ ಇಟ್ಟು ಎಲ್ಲ ಮಕ್ಕಳು, ದೊಡ್ಡವರು, ಎಲ್ಲ ಹೆಂಗಸರು ಎಲ್ಲ ಕೂತು ಭಗವಾನ್ರು ಭಜನೆ ಪೂಜೆ ಮಾಡ್ತಿದ್ವಿ ಪ್ರತಿ ಶುಕ್ರವಾರ. ಸೊ ಶುಕ್ರವಾರ ಅನ್ನೋದು ಒಂದು ಲಕ್ಷ್ಮಿಯ ಸಂಕೇತ. ನಾವು ಭಗವಾನ್ರಿಗೆ ಲಕ್ಷ್ಮಿ ಥರ ಪೂಜಿಸ್ತೀವಿ, ಅದು ನಮ್ಮ ಭಾವನೆ. ಕೆಲವೊಬ್ರು ಶಿವ, ಕೆಲವೊಬ್ಬರಿಗೆ ವಿಷ್ಣು. ಸೊ ಈ ಥರ ಅವ್ರವ್ರ ಭಾವನೆ.
ಈಗ ಕ್ರಮ ಅನ್ನೋದು ಅಲ್ಲಿ ಯಾವುದು ಆ ಥರ ಕ್ರಮ ಅಂತ ಬರಲ್ಲ. ಪಕ್ಕ ಅಂತೇನಿಲ್ಲ. ಅಲ್ಲಿ ಒಂದು ಭದ್ರಕಾಳಿ ದೇವಸ್ಥಾನ ಇದೆ. ಅದೂ ಒಂದು ಕತೆ. ಭಗವಾನರು ಪುಸ್ತಕದಲ್ಲಿ ತಾವು ಓದ್ಬೋದು ಅಥವಾ ಗೂಗಲಲ್ಲಿ ವೆಬ್ಸೈಟಲ್ಲಿ ಎಲ್ಲ ಇದೆ. ಸೊ ಭದ್ರಕಾಳಿ ದೇವಸ್ಥಾನ ಇದೆ, ಭೀಮೇಶ್ವರ ದೇವಸ್ಥಾನ ಇದೆ, ಆಮೇಲೆ 3 ಬಿಸಿನೀರು ಕುಂಡ ಇದೆ. ಆ 3 ಬಿಸಿನೀರು ಕುಂಡ ಭಗವಾನರು ಅಲ್ಲಿ ಹೋಗಿ ಪ್ರತಿನಿತ್ಯ 2:30 ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ, ಅದು ಎಲ್ಲ ದೇವತೆಗಳೇ ಬಂದು ಅವ್ರಿಗೆ ಸ್ನಾನ ಮಾಡಿಸೋದು ಕಥೆಯಲ್ಲಿದೆ. ಆಮೇಲೆ ಗಂಧರ್ವ ಕನ್ಯೆಯರು ಅವರು ಬಂದು ಯಾರನ್ನೂ ಅವ್ರು ಅಲೋ ಮಾಡ್ತಿರ್ಲಿಲ್ಲ ಆವಾಗ ಬಂದು. ಆಮೇಲೆ ಭಗವಾನರು ಸ್ನಾನ ಮಾಡಬೇಕಾದ ಜಾಗದಲ್ಲಿ ಹುಲಿಗಳು ಬಂದು ಕೂತಿದ್ದು ಕಥೆಗಳಿದೆ. ಹೌದು. ಸೊ ಇದೆಲ್ಲ ನಾವು ಅವರ ಬಯೋಗ್ರಫಿಯಲ್ಲಿ, ಸ್ಟೋರಿಯಲ್ಲೆಲ್ಲ ನಾವು ಓದ್ಬೋದು ಪುಸ್ತಕದಲ್ಲಿ. ಸೊ ನೀವು ಯಾರಾದರೂ ಗಣೇಶಪುರಿಗೆ ಹೋಗ್ತಾರೆ ಅಂದರೆ ಅಲ್ಲಿ ಒಂದು ಬಿಸಿನೀರು ಕುಂಡದಲ್ಲಿ ಸ್ನಾನ ಮಾಡಿ, ಭೀಮೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಭೀಮೇಶ್ವರ ದೇವಸ್ಥಾನ ದರ್ಶನ ಮಾಡ್ಬೋದು. ಭದ್ರಕಾಳಿ ಅಮ್ಮನವರ ದರ್ಶನ ಮಾಡ್ಬೋದು, ಭಗವಾನರು ಪ್ರತಿಷ್ಠಾಪನೆ ಮಾಡಿರೋದು. ಹಾಗೆ ಬೆಂಗಳೂರು ವಾಲಾ ಬಿಲ್ಡಿಂಗ್ ಭಗವಾನರು ಸಮಾಧಿ ತಗೊಂಡಿದ್ದ ಸ್ಥಳ. ಆಮೇಲೆ ಈಗ ಸಮಾಧಿ ಜಾಗ, ಭಗವಾನರ ಸಮಾಧಿ ಎಲ್ಲಿದೆ? ವೈಕುಂಠ. ವೈಕುಂಠ ಅಂತ ಮೊದಲು ಹೇಳ್ತಿದ್ರು. ಭಗವಾನರು ಇರ್ತಿದ್ದ ಜಾಗ, ವಾಸ ಮಾಡ್ತಿದ್ದ ಜಾಗ ವೈಕುಂಠ ಅಂತ ಹೇಳ್ತಿದ್ರು. ಮತ್ತೆ ಕೈಲಾಸ ಅದು ಮನೆ, ಅದು ಆಮೇಲೆ ಕಟ್ಟಿದ್ದು. ಮೊದಲು ಫಸ್ಟು ಗಣೇಶಪುರಿಗೆ ಬಂದಾಗ ವಜ್ರೇಶ್ವರಿ ದೇವಸ್ಥಾನದ ಹತ್ರ ಒಂದು ರೂಮ್ ಇದೆ. ಆ ರೂಮಲ್ಲಿ ಭಗವಾನರು ವಾಸವಾಗಿದ್ರು. ವಜ್ರೇಶ್ವರಿ ದೇವಸ್ಥಾನ ಸರೌಂಡಿಂಗ್ ಅಲ್ಲಿ ಇದೆ ಆ ರೂಮು, ಇವತ್ತಿಗೂ ಕೂಡ ಇದೆ. ಯಾರಾದ್ರೂ ಹೋದ್ರೆ ನೋಡ್ಬೋದು. ಅಲ್ಲಿ ಫಸ್ಟು ಹೋಗಿ ಚಿಕ್ಕ ಒಂದು ರೂಮ್ ಇದೆ, ಆ ರೂಮಲ್ಲೇ ವಾಸ ಮಾಡ್ತಿದ್ದು. ಅಲ್ಲಿಂದ ಭಗವಾನರು ಗಣೇಶಪುರಿಗೆ ಬಂದ್ರು. ಫಸ್ಟ್ ಬಂದಾಗ ಅಲ್ಲಿ ಜಾಗ ಏನಿತ್ತು ಅದಕ್ಕೆ ವೈಕುಂಠ ಅಂತ ಕರೆದ್ರು. ಇಲ್ಲ, ವೈಕುಂಠ. ಅದ್ರದ್ದು ಒಂದು ಸ್ಕೆಚ್ ಇದೆ ನನ್ನ ಹತ್ರ, ತಮ್ಮ ಹತ್ರ ಶೇರ್ ಮಾಡ್ತೀನಿ, ಪಾಡ್ಕಾಸ್ಟ್ ಅಲ್ಲಿ ತಾವು ಹಾಕ್ಬೋದು ಪ್ಲೀಸ್. ಸೊ ಆ ಸ್ಕೆಚ್ಚು ಇವತ್ತು ನಾನು ಅನ್ಕೊಂತೀನಿ, ನನ್ನ ಹತ್ರ ಯಾಕೆ ಬಂತದ್ ಸ್ಕೆಚ್ ಅಂತ ಗೊತ್ತಿಲ್ಲ, ಇವತ್ತದು ಮಾತು ಬರ್ತಾ ಇದೆ. ಬಟ್ ಭಗವಾನರ ಜೊತೆ ಯಾರು ಸೇವೆ ಮಾಡಿದ್ರು ಅವ್ರು ಕೊಟ್ಟಿದ್ರು ನನಗೆ. ಟಿಲ್ ಟುಡೇ ಐ ಹ್ಯಾಡ್ ಅ ಕ್ವಶನ್, ವೈ ದಟ್ ಸ್ಕೆಚ್ ಕೇಮ್ ಟು ಮೀ. ಮೇ ಬಿ ಟುಡೇ ಇಟ್ ಈಸ್ ಯೂಸ್ಫುಲ್ ಫಾರ್ ದಿಸ್ ಪ್ಲಾಟ್ಫಾರ್ಮ್. ಸೊ ಹೇಳಿ ಸರ್. ಬಿಸಿನೀರು ಕುಂಡದಲ್ಲಿ ಸ್ನಾನ ಮಾಡ್ಬೋದು, ಎಲ್ಲ ಪಬ್ಲಿಕ್ಗೆ ಅಲೌ ಮಾಡ್ತಾರೆ. ಸೊ ಸ್ನಾನ ಮಾಡಿ ದರ್ಶನಕ್ಕೆ ಹೋಗ್ಬೋದು. ದರ್ಶನ ಮಾಡಿ ಅಲ್ಲಿ ಆರತಿ ನಡೆಯುತ್ತೆ. ಮಾರ್ನಿಂಗ್ ಆರತಿ ನಡೆಯುತ್ತೆ, ಮಧ್ಯಾಹ್ನ ಆರತಿನೂ ನಡೆಯುತ್ತೆ, ರಾತ್ರಿನೂ ಸಂಜೆ ಆರತಿ ಇರುತ್ತೆ. ಸೊ ಆರತಿ ಟೈಮಲ್ಲಿ ದರ್ಶನ ಮಾಡ್ಬೋದು. ಹಾಗೆ ಭಗವಾನರಿಗೆ ಮಕ್ಕಳಂದ್ರೆ ಬಹಳ ಪ್ರೀತಿ. ಪ್ರತಿನಿತ್ಯ ಅಲ್ಲಿ ಬಾಲಭೋಜನ ನಡೆಯುತ್ತೆ. ಬಾಲಭೋಜನ. ಸೊ ನಾವು ಚಿಕ್ಕ ಹುಡುಗರಿದ್ದಾಗ ನಮ್ಮ ತಾತವ್ರ ಜೊತೆಗೆಲ್ಲ ಗಣೇಶಪುರಿಗೆ ಹೋದ್ರೆ ಅಲ್ಲಿ ಬಾಲಭೋಜನ ರೆಗ್ಯುಲರ್ ಆಗಿ ನಾವು ಮಾಡಿಸ್ತಾ ಇದ್ವಿ. ಸೊ ಎಲ್ಲ ಮಕ್ಳಿಗೂ ಊಟ ವ್ಯವಸ್ಥೆ ಆಗ್ತಿತ್ತು. ಅವ್ರಿಗೆ ಬಟ್ಟೆ, ಅವ್ರಿಗೆ ತಿಂಡಿ ತಿನಿಸುಗಳೆಲ್ಲ ಕೊಟ್ಟು ಅವ್ರಿಗೆಲ್ಲ ಪೂಜೆ ಎಲ್ಲ ಮುಗಿಸಿ ನಾವು ಬರ್ತಿದ್ವಿ. ಸೊ ಸರ್, ನಾನು ನನ್ನದೇ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ, ಬಿಸಿನೀರು ಕೊಂಡ ಅಂತಂದರೆ ಅದು 3 ಇದೆಯಲ್ಲ ಸರ್, ಅಲ್ಲಿ 3 ಒಂದೊಂದು ಟೆಂಪ್ರೇಚರ್ ಇದೆ. ಫಸ್ಟು ಏನು ಕೊತ ಕುದೀತಾ ಇರುತ್ತೆ. ಎರಡನೇದು ನಾವೆಲ್ಲ ನೀರು ಬೆರೆಸ್ಕೊಂಡು ಮನೇಲಿ ಒಂದು ಒಳ್ಳೆ ಟೆಂಪ್ರೇಚರ್ ಸ್ನಾನ ಮಾಡ್ತೀವಲ್ಲ ಅದು. ಇನ್ನೊಂದು ಕೋಲ್ಡ್ ವಾಟರ್. ಹೆಂಗೆ ಅದು ಅಲ್ಲೇ ಉತ್ಪತ್ತಿ ಆಗ್ತಾ ಇರೋದ? ಅದು ಹೆಂಗೆ ಅದು ಟೆಂಪ್ರೇಚರ್ ಇಟ್ ಈಸ್ ಚೇಂಜ್? ಅದು ಬಿಸಿನೀರು ಹಾಟ್ ಸ್ಪ್ರಿಂಗ್ ಏನು ಬರ್ತಾ ಇದೆ ಅದು ಅಲ್ಲೇ ಉತ್ಪತ್ತಿ ಆಗಿರೋದು, ಭೂಮಿಯಿಂದನೇ ಅಷ್ಟು ಬಿಸಿ. ಸೊ ಇಟ್ ಈಸ್ ವೆರಿ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ವಾಟರಲ್ಲಿ. ಒಂದು ಇನ್ಸಿಡೆಂಟ್ ಹೇಳ್ತೀನಿ ಸರ್ ಅದ್ರ ಬಗ್ಗೆ. ನಮ್ಮ ಓನ್ ಬ್ರದರ್ ಏನಿದ್ದಾರೆ, ಇವತ್ತು ಅಮೆರಿಕಾದಲ್ಲಿದ್ದಾರೆ. ಅವರು ಹುಟ್ಟಿದಾಗ ಅವ್ರಿಗೆ ಆಸ್ತಮಾ ಇತ್ತು. ಇಸ್ ಅ ಬಾರ್ನ್ ಚೈಲ್ಡ್, ಅವ್ರಿಗೆ ಆಸ್ತಮಾ ಇತ್ತು. ಆಮೇಲೆ ಡಾಕ್ಟ್ರು ಎಲ್ಲ ಈ ಮಗು ಜಾಸ್ತಿ ವರ್ಷ ಉಳಿಯಲ್ಲ ಅಂತ ಹೇಳ್ಬಿಟ್ಟಿದ್ರು. ಜಾಸ್ತಿ ದಿನ ಬದುಕಲ್ಲ ಇವನು ಅಂತ ಹೇಳಿದ್ರು. ನಮ್ಮ ಅಜ್ಜಿಯವರು ಗಣೇಶಪುರಿಗೆ ಕರ್ಕೊಂಡೋಗ್ರೆ. ಗಣೇಶಪುರಿಗೆ ಕರ್ಕೊಂಡೋಗಿ ಬಿಸಿನೀರು ಕುಂಡದಲ್ಲಿ ಸ್ನಾನ ಮಾಡಿಸಿದ್ದಾರೆ. ಬಿಸಿನೀರು ಕುಂಡದಲ್ಲಿ ಸ್ನಾನ ಮಾಡಿಬಿಟ್ಟು ಆಚೆ ಬಂದಿದ್ದೆ ಅವರು ವಾಂತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ತುಂಬ ಜಾಸ್ತಿ ಅವ್ರಿಗೆ ವಾಮಿಟ್ ಆಯಿತು. ಐ ಥಿಂಕ್ ದಟ್ ವಾಸ್ ದಿ ಲಾಸ್ಟ್. ಮತ್ತೆ ಆಸ್ತಮಾ ಅವ್ರಿಗೆ ಇಲ್ವೇ ಇಲ್ಲ. ಆ್ಯಂಡ್ ಟುಡೇ ಈಸ್ ಹ್ಯಾಪಿಲಿ ಲಿವಿಂಗ್. ಬಟ್ ಡಾಕ್ಟರ್ಸು ಜಾಸ್ತಿ ದಿನ ಬದುಕಲ್ಲ ಅಂತ ಹೇಳಿದರು. ಆಮೇಲೆ ಅದು ಇದನ್ನ 80s ನಡೆದಿರುವಂಥದ್ದು. 20th ಸೆಂಚುರಿಯಲ್ಲಿ ನಡೆದಿರೋದು. ಅವ್ರಿಗೆ ರಿಲೇಟೆಡ್ ಒಂದು ಬಿಸಿನೀರು ಕುಂಡದ್ದೇ ನಾನು ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಹೇಳಿ.
ಅವ್ರದ್ದು ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ಹ್ಮ್ ಈ ವಾಸ್ ಟ್ರೈಂಗ್ ಟು ಗೋ ಅಬ್ರಾಡ್. ಹ್ಮ್ ವೀಸಾ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಹ್ಮ್ ಆಮೇಲೆ ಗಣೇಶ್ಪುರಿಗೆ ಹೋಗಿದ್ದಾರೆ ಬೇಜಾರಲ್ಲಿ, ನನಗೆ ವೀಸಾ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು. ಹ್ಮ್ ಬಿಸಿನೀರು ಕುಂಡದಲ್ಲಿ ಸ್ನಾನ ಮಾಡಿದ್ದಾರೆ. ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡೋವಾಗೆಲ್ಲ ಮಾಡಿ ಅಲ್ಲಿಂದ ದರ್ಶನಕ್ಕೆ ಹೋಗೋಣ ಅಂತ ವಾಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಅವ್ರಿಗೆ ಒಂದು ಮೊದಲು ಅದು ಕಾಯಿನ್ ಹಾಕಿದ್ರೆ ನಮಗೆ ಲಾಟ್ರಿ ಟಿಕೆಟ್ ಥರ ಸಿಕ್ತಿತ್ತು, ಅದು ಒಂದು ವೇಟ್ ನೋಡೋದು ಮಿಷಿನಲ್ಲಿ. ಹಾ, ಹೌದು, ಆ ಹೌದು, ಥರ ಹೌದು. ಒಂದು ಟೋಕನ್ ರೈಲ್ವೆ ಸ್ಟೇಷನ್ಲೆಲ್ಲ ಇರೋದು ಅದು. ಕಲರ್ಫುಲ್ ಆಗಿ. ಹೌದೌದು, ಟಿಕೆಟ್ ಟಿಕೆಟ್ ಹೌದೌದು. ಅದು ಟೋಕನ್ ಥರ ಒಂದು ಕೆಳಗಡೆ ನೆಲದ ಮೇಲೆ ಸಿಕ್ಕಿದೆ. ಹಾ, ಅದರಲ್ಲಿ ಅದು ಏನೋ ಅದು ತಗೊಂಡು ನೋಡಿದಾರೆ ಅವರು, ನಮ್ಮ ಬ್ರದರು. ಸುಮ್ಮನೆ ಏನೋ ಬಿದ್ದಿದೆ ಏನೋ ಬಿದ್ದಿದೆ ಅಂತ, ಕಾಲ್ಗೇನೋ ಸಿಕ್ಕಿದೆ ಅವ್ರಿಗೆ. ತೆಗೆದು ಹಿಂಗೆ ಓದಿದ್ದಾರೆ, ಅದ್ರಲ್ಲಿ ಬರ್ದಿದೆ ವಿದೇಶ ಪ್ರಯಾಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ದಿಸ್ ಇಸ್ 20th century ನಾನು ಹೇಳ್ತಾ ಇರೋದು, ನಾಟ್ 70s or 60s. ಓಕೆ. ಸೊ ಇಮಿಡಿಯೇಟ್ಲಿ ಹಿ ಅಪ್ಲೈಡ್ ಫಾರ್ ವೀಸಾ. ಸ್ವಿಟ್ಜರ್ಲ್ಯಾಂಡ್ಗೆ ಹೋದ್ರು ಫಸ್ಟು. ಇವಾಗ ಹಿ ಈಸ್ ವೆಲ್ ಸೆಟಲ್ಡ್ ಇನ್ US. ನೋಡಿ, 61ರಲ್ಲಿ ಭಗವಾನ್ರ ಸಮಾಧಿ ಆಗಕ್ಕೂ ಇದು ನಡೀತಾ ಇರೋದು 80ರಲ್ಲಿ. ಆಲ್ಮೋಸ್ಟ್ 20 ವರ್ಷ ಆದಮೇಲೆ ಅದನ್ನೇ ವ್ಯಕ್ತ ಅವ್ಯಕ್ತ ಅಂತ ಕರೀತಾರೆ. ಅವ್ಯಕ್ತದಲ್ಲೂ ಇವತ್ತು ಅವರು ಖಂಡಿತ ಎಲ್ಲದಕ್ಕೂ ಉತ್ತರ ಕೊಡ್ತಕ್ಕಂಥ. ಆಮೇಲೆ ಭಗವಾನ್ರು ಒಂದು ಮಾತು ಹೇಳಿದರು ಸರ್, ಎಲ್ಲಿ 3 ಜನ ಕುತ್ಕೊಂಡು ನನ್ನ ಬಗ್ಗೆ ಮಾತಾಡ್ತೀರೋ ಐ ಆಮ್ ಪ್ರೆಸೆಂಟ್ ದೇರ್. ಯಪ್ಪ, ವೇರ್ 3 people ನನಗೆ sit ಭಯ ಆಗ್ತಿದೆ ಇವಾಗ. ಆ್ಯಂಡ್ ಟಾಕ್ ಅಬೌಟ್ ಇಟ್. ಆಮೇಲೆ ನಮ್ಮ ಗುರುಗಳು ಅದೇ ಹೇಳ್ತಾರೆ. ಹ್ಮ್ ನೋಡಿ, ನಮ್ಮ ಮನೆಯಲ್ಲಿ ಪ್ರತಿ ಶುಕ್ರವಾರ ಈ ಭಜನೆ ನಡೀತಿತ್ತು. ಹ್ಮ್ 2016ರಲ್ಲಿ ನಮ್ಮ ಯಜಮಾನರು ದೈವಾಧೀನರಾದರು. ಹಾಂ ಹಾಂ ಅದಾದಮೇಲೆ ಎಲ್ಲ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ವಿ. ಆಮೇಲೆ ಸ್ವಲ್ಪ ಎಲ್ಲ ಚೇಂಜಸ್ ಆಯಿತು, ಹ್ಮ್ ಬೇರೆ ಬೇರೆ ವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಎಲ್ಲ. ಆವಾಗ ಏನು ಪೂಜೆ ನಡ್ಕೊಂಬಂದಿತ್ತು ಅದು ಸ್ಟಾಪ್ ಆಯಿತು. ಹ್ಮ್ ಅದು ಒಂದು ಭಾಳ ಬೇಜಾರಿತ್ತು ನನ್ನ ಮನಸ್ಸಲ್ಲಿ. ಹ್ಮ್ ಇದು ಇಷ್ಟು ವರ್ಷ ನಡ್ಕೊಂಬಂದಿದ್ದು ಕಂಟಿನ್ಯೂ ಆಗಿಲ್ಲ ಅನ್ನೋದು ಎಲ್ಲೋ ಮನಸ್ಸಲ್ಲಿ ಒಂದು ಕೊರಗಿತ್ತು. ಹ್ಮ್ ಹ್ಮ್ ನಮ್ಮ ತಾತ ಅವರು ನನ್ನ ಹತ್ರ ಸ್ವಲ್ಪ ಭಾಳ ಎಕ್ಸ್ಪ್ರೆಸ್ ಮಾಡಿಕೊಂಡ್ರು. ಹ್ಮ್ ನಂತರ ಇಲ್ಲಿ ನಮ್ಮ ಗುರುಗಳು ಪ್ರತಿ ಗುರುವಾರ ಇಲ್ಲಿ ಪೂಜೆ ನಡೆಸ್ಬೇಕು ನೀನು, ಭಗವಾನ್ರ ಪಾದುಕೆ ಪೂಜೆ ಅಂತ ಹೇಳ್ಬಿಟ್ಟು ಅವಕಾಶ ಮಾಡಿಕೊಟ್ರು ವಿನಯ್ ಗುರುಜಿ. ವಿನಯ್ ಗುರುಜಿ. ಹ್ಮ್ ಸೊ ಅದು ಯಾವ ಥರ ಕನೆಕ್ಷನ್ ನೋಡಿ, ಅಲ್ಲಿ ಅಂದ್ಕೊಂಡಿದ್ದು ಅದನ್ನು ಭಗವಾನ್ರು ನಿಲ್ಲಿಸಲಿಲ್ಲ. ಯಾವುದೋ ಒಂದು ರೂಪದಲ್ಲಿ ಯಾವೊಂದು ಇಲ್ಲಿ ಸೇವೆ ಅವರು ಮಾಡ್ಕೊಳ್ತವ್ರೆ, ಪಡ್ಕೊಳ್ತವ್ರೆ. ಅದು ನಮ್ಮ ಒಂದು ಸೌಭಾಗ್ಯ. ಹ್ಮ್ 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 ಜೊತೆಗೆ ಭಗವಾನ್ ಇರುವಾಗಲೇ ಭಗವಾನ್ರು ಬರ್ಸಿದ್ದಾರೆ. ಹ್ಮ್ ಪ್ರತಿ ಗುರುಪೂರ್ಣಿಮೆಗೆ ಪ್ರಥಮ ಪೂಜೆ, ಹ್ಮ್ ಸೂರ್ಯ ಚಂದ್ರ ಇರೋ ತನಕ ಹ್ಮ್ ಕೋಡೆ ಕುಟುಂಬದವರೇ ಪ್ರಥಮ ಪೂಜೆ ಅಂತ ಗಣೇಶ್ ಭಗವಾನ್ರೇ ಡಾಕ್ಯುಮೆಂಟ್ ಮಾಡಿದ್ದಾರೆ ವಾವ್ ವಾವ್. ಗಣೇಶ್ಪುರಿಯಲ್ಲಿ. ಇವತ್ತಿಗೂ ಕೂಡ ಪ್ರತಿ ವರ್ಷ ಗುರುಪೂರ್ಣಿಮೆ ದಿನ ಪ್ರಥಮ ಪೂಜೆ 2:30 ಬ್ರಾಹ್ಮಿ ಮುಹೂರ್ತದಲ್ಲಿ ಹ್ಮ್ ನಮ್ಮ ಫ್ಯಾಮಿಲಿಯಿಂದಾನೆ ಹೋಗಿ ಸ್ಟಾರ್ಟ್ ಮಾಡೋದು. ಓ, ತಾವೆಲ್ಲ ಇರ್ತೀರ ಅವತ್ತಲ್ಲಿ ಕಂಪಲ್ಸರಿ? ನಾವು ಪ್ರತಿ ಸಲ ನಾವೆಲ್ಲರೂ ಹೋಗಲ್ಲ, Okay. ಒಬ್ಬೊಬ್ರು ಹಾ, ಯಾರು ನಿಮ್ಮಲ್ಲಿ convenient ದೊಡ್ಡ ಇದಾರೋ, ಫ್ಯಾಮಿಲಿ ಆಗಿರೋದ್ರಿಂದ ನಮ್ಮ ಕಸಿನ್ ಬ್ರದರು ಅವರೆಲ್ಲ ಒಬ್ಬೊಬ್ರು ಹೋಗ್ತಾರೆ. ಒಂದ್ಸಲ ನಾವು ಹೋಗಿದ್ದೀವಿ. ಹ್ಮ್ ಸೊ ಯಾರು ಕನ್ವೀನಿಯಂಟ್ ಇದೆಯೋ ಅವ್ರು ಹೋಗ್ತಾರೆ. ಯಾಕಂದ್ರೆ ಸರ್ ನೋಡಿ, ಅವ್ರು ಬ್ಯಾಂಗ್ಳೂರ್ ವಾಲಾ ಅಂತ ಬಿಲ್ಡಿಂಗ್ ಹೆಸರಿಟ್ಟು ಬೆಂಗಳೂರಿಗೆ ತಾವು ಬರೋಕ್ಕಾಗಲಿಲ್ಲ ಅಂತಾನೆ ಅಲ್ಲೇ ಅವ್ರು ಕೊನೆ ಉಸಿರು ಬಿಟ್ಟಿರೋವಾಗ ಅದೊಂದು ಡಾಕ್ಯುಮೆಂಟೇಶನ್ ಥರ ನಿಮಗೆ ಅವರು ಕೊಟ್ಟಿರ್ತಕ್ಕಂಥದ್ದು. ಹೌದು ಸರ್. ಭಗವಾನ್ರು ಸಮಾಧಿ ತಗೊಳ್ಳೋಕ್ಕೂ ಮುಂಚೆನೂ ಹ್ಮ್ ನಮ್ಮ ಮುತ್ತಾತ ಅವ್ರ ಹತ್ರ ಲಾಸ್ಟ್ ಅವರು ಸೇವಿಸಿದ್ದೇನಾದರೂ ಇದ್ದರೆ ಹ್ಮ್ ಅದು ನಮ್ಮ ಲಕ್ಷ್ಮಣ್ ಸಾಕೋಡೆ ಅವ್ರ ಕೈಯಲ್ಲೇ. ಹ್ಮ್ ಭಗವಾನ್ರು ಶರ್ಬತ್ ಕೇಳ್ತಾರೆ, ಅಂದರೆ ಪಾನಕ, ಪಾನ್. ಲಿಂಬೆಹಣ್ಣು ಪಾನಕ. ಹ್ಮ್ ಆಮೇಲೆ ಎಳ್ನೀರು ಕೊಡ್ತಾರೆ ನಮ್ಮ ಮುತ್ತಾತ ಅವರು. ಹ್ಮ್ ಭಗವಾನ್ರು ಸೇವಿಸಿದ ಕೊನೆಯದಾಗಿ ಆ ಎಳ್ನೀರು. ಕಾಫಿ ಅಂತ ಒಂದ್ಸತಿ ಹೇಳಿದ್ರು, ಅದ್ಯಾವಾಗ? ಅದು ಒಂದಿನ ಮುಂಚೆ. ಒಂದಿನ ಮುಂಚೆ ಅವತ್ತು ಕಾಫಿ? ಅವತ್ತು ಕಾಫಿ. ಆ ಕಾಫಿದ ಇನ್ಸಿಡೆಂಟ್ ಏನಂದರೆ, ಹಾ ಅಲ್ಲಿ ಗಣೇಶ್ಪುರಿಯಲ್ಲಿ ಒಬ್ಬ ಕಾಫಿ ಮಾರ್ತಾ ಇರ್ತಾನೆ. ಅವ್ನಿಗೇನೋ ಒಂಥರ ಕಾಯಿಲೆ ಇರುತ್ತೆ. ಓಕೆ. ಸೊ ಅವನು ಭಗವಾನ್ ಹತ್ರ ಹೋಗಿ ಕಾಫಿ ಕುಡೀರಿ ಅಂತ ಕೊಡೋಕ್ಕೆ ಯಾರಿಗೂ ಅಷ್ಟೊಂದು ಧೈರ್ಯ ಇಲ್ಲ. ಹ್ಮ್ ಹ್ಮ್ ಅವನಿಗೆ ಮನ್ಸಲ್ಲಿ ಕೊರಗಿರುತ್ತೆ, ಒಂದಿನಾದರೂ ನಾನು ಭಗವಾನ್ರಿಗೆ ನಾನು ಮಾಡೋ ಕಾಫಿ ಕೊಡಬೇಕು. ಪಾಪ ನೋಡಿ, ಅವನ ಕೊನೆಯಲ್ಲಿ ಅವ್ನಿಗೆ ಎಂಥ ಪುಣ್ಯ ಅವನಿಗೆ. ಹೌದು. ಆಗ ಒಂದು ಸಮಾಧಿ ತಗೊಳಕ್ಕೆ ಒಂದಿನ ಮುಂಚೆ, ಹ್ಮ್ August 7th, 1961, ಒಂದಿನ ಮುಂಚೆ 8th ಅವರು ಸಮಾಧಿ ತಗೊಳ್ಳೋದು. ಒಂದಿನ ಮುಂಚೆ ಭಗವಾನ್ರು ಹೆಗಡೆ ಅವ್ರು ಕರೀತಾರೆ. ಹ್ಮ್ ಕಾಫಿ ಅಲ್ಲಿ ಆಚೆ ಅವನು ಮಾಡ್ತಾ ಇದ್ದಾನೆ ಕಾಫಿ, ಅವನ ಹತ್ರನೇ ತರಬೇಕು ಅಂತ. ಆ ಕಾಫಿನ ಹೆಗಡೆ ಅವರು ತಂದು ಕೊಡ್ತಾರೆ. ಲಕ್ಷ್ಮಣ್ ಸಾಕೋಡೆ ಅವರು ನಮ್ಮ ಮುತ್ತಾತ ಅವ್ರ ಕೈಯಿಂದ ಭಗವಾನ್ರಿಗೆ ಕಾಫಿ ಕುಡಿಸ್ತಾರೆ. ಎಂತ ಅದ್ಭುತ ಅಂದ್ರೆ So, ಅಲ್ಲಿ ಮಾರ್ತಾ ಇದ್ದಿದ್ದು ಆ ಮನುಷ್ಯನ ಭಾವನೆ
ಇಲ್ಲಿ ಭಗವಾನ್ರಿಗೆ ತಲುಪ್ತಾ ಇದೆ ಅಂದರೆ ಸಮಾಧಿ ತಗೊಳಕ್ ಒಂದಿನ ಮುಂಚೆ ಅಲ್ಲಿಂದ ಕಾಫಿ ತರಿಸ್ಕೊಂಡು ಅವರು ಸೇವಿಸ್ತಾರೆ. ಈಗ ಸಮಾಧಿ ತಗೊಳಕ್ಕೂ ಮುಂಚೆ ಭಗವಾನ್ರು ಭಕ್ತರು ಇರ್ತಾರೆ ಎಲ್ಲರೂ, ನಾಳೆ ನನ್ನ ಸಮಾಧಿ ಯಾರಾದರೂ ಸೂರ್ಯನ ದರ್ಶನ ಮಾಡಬೇಕಾದ್ರೆ ಇವತ್ತೇ ಮಾಡಿಬಿಡಿ ಅಂತ ಕೊನೆದಾಗ ಹೇಳ್ತಾರೆ. ಇಲ್ಲ ನೀವು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಾರ್ದು ಅಂದಾಗ ಯಾರಾದರೂ ಒಬ್ಬ ಪುಂಡಲೀಕನ್ ಥರ ಇದ್ದರೆ ನಾನು ಸಮಾಧಿನ ತಗೊಳ್ಳೋದು ನಾನು ತಡಿತೀನಿ, ಯಾರಾದರೂ ಒಬ್ಬರಾದರೂ ಪುಂಡಲೀಕನ್ ಥರ ಇದ್ದರೆ ಪುಂಡಲಿಕ ಪಾಂಡುರಂಗನ ಭಕ್ತರಿದ್ರಲ್ಲ ಅವರು ಪುಂಡಲಿಕ. ಅಂದ್ರೆ ಅಷ್ಟು ಟಫು ಅಂತ ಭಕ್ತಿ. ಇಷ್ಟೆಲ್ಲ ಎಲ್ಲರೂ ಮಾಡಿನೆಲ್ಲ ಮಾಡಿದ್ರು ಎಲ್ಲರೂ ಆ ರೇಂಜ್ಗೆ ಯಾರೂ ಇಲ್ಲ ಅಂತ. ಎಲ್ಲರೂ ಬಂದರು, ಅದು ಬೇಕು ನನಗೆ, ಇದು ಬೇಕು, ದುಡ್ಡು ಬೇಕು, ಚಿನ್ನ ಬೇಕು, ಸುಖ ಬೇಕು ಅಂತ ಬಂದರು. ಇದು ಬೇಕು ಅಂತ ಯಾರೂ ಬಂದಿಲ್ಲ. ಇದು ಬೇಕು ಅಂತ ಬಂದಿದ್ರೆ ನೀನು ಹೇಳ್ದಂಗೆ ನಾನು ಸಮಾಧಿ ತಗೊಳ್ಳೋದು ನಿಲ್ಲಿಸ್ತೀನಿ ಅಂತ ಮಾತು ಹೇಳ್ತಾರೆ. ಅಂತ ಮಾತು. ಆಮೇಲೆ ಸರ್ ಇನ್ನೊಂದು, ಭಗವಾನ್ರ ಅವತಾರದಲ್ಲಿ ಭಾಳ ವಿಶೇಷವಾದ್ದು, ಅವರ ಅವತಾರದಲ್ಲಿ ವಿಶೇಷವಾದ್ದು ಅವರ ಶಿಷ್ಯ ಯಾರು ಇರ್ತಾರೆ. ಯೂಶಲಿ ಯಾವಾಗಲೂ ಗುರು ಹಿರಿಯ ಅವ್ರು ಹೋಗ್ತಾರೆ, ಶಿಷ್ಯ ಮುಂದೆ ನಡೆಸ್ತಾರೆ ಅಂತ. ಆದರೆ ಅವರ ಶಿಷ್ಯನ ಸಮಾಧಿನ ಫಸ್ಟು ಎಲ್ಲ ಮಾಡಿಸಿ ಆಮೇಲೆ ಇವರು ಸಮಾಧಿ ಆಗ್ತಾರಲ್ಲ, ಅವ್ರು ಯಾರು ಸರ್ ಶಿಷ್ಯ? ಅವರು ಯಾಕೆ ಅದಂಗೆ ಆಗುತ್ತದು? ಶಿಷ್ಯ ವರ್ಗದಲ್ಲಿ ಬಂದರೆ ಭಗವಾನ್ ನಿತ್ಯಾನಂದರಲ್ಲಿ ಸಾಲಿಗ್ರಾಮ್ ಸ್ವಾಮಿಗಳು ಬಹಳ ಆಪ್ತ ಶಿಷ್ಯರು. ನಿಮ್ಮ ತಾತ ಅವರ ಸಾಲಿಗ್ರಾಮ್ ಸ್ವಾಮಿ ಮೀಟ್ ಮಾಡಿದ್ದಾರೆ. ಸೂಪರ್ ಸರ್. ಹಂಗಾರೆ ಇದು ಸಾಲಿಗ್ರಾಮ್ ಸ್ವಾಮಿಗಳು ಭಗವಾನ್ರು ಅವ್ರಿಗೆ ಅಗ್ನಿ ಅಂತ ಕರಿತಿದ್ರು. ಅಗ್ನಿ. ಯಾರೇ ಸಾಲಿಗ್ರಾಮ್ ಸ್ವಾಮಿ ವಿಚಾರಕ್ಕೆ ಹೋಗ್ಬೇಕಾದ್ರೆ ಭಗವಾನ್ರು ಅಗ್ನಿ ಜೊತೆ ಆಟ ಆಡಬೇಡಿ ಅಂತಾನೆ ಹೇಳೋರು. ಆಮೇಲೆ ಸಾಲಿಗ್ರಾಮ ಸ್ವಾಮಿ ಭಗವಾನ್ರ ಪ್ರೀತಿ ಹೇಗಿತ್ತು, ಬಾಂಧವ್ಯ ಹೇಗಿತ್ತು ಅಂದರೆ, ಒಂದು ಸಾಲಿಗ್ರಾಮ್ ಸ್ವಾಮಿ ಭಗವಾನ್ರು ಸಮಾಧಿ ತಗೊಳ್ಳೋಕ್ಕೂ ಮುಂಚೆ ಸಮಾಧಿ ತಗೊಳ್ತಾರೆ. ಇಟ್ ಈಸ್ ಸೆಲ್ಫ್ ಡಿಸೈಡೆಡ್, ಹಿ ಡಿಸೈಡ್ಸ್. ಸಾಲಿಗ್ರಾಮ್ ಸ್ವಾಮಿ ಗೊತ್ತಿರುತ್ತೆ ಭಗವಾನ್ರು ಸಮಾಧಿ ತಗೊಳ್ತಾರೆ ಅಂತ. ಅದಕ್ಕೂ ಮುಂಚೆ ಇವ್ರು ಸಮಾಧಿ ತಗೊಬೇಕು ಅಂತ ಪಟ್ಟಿಡ್ದು ಕೂತ್ಕೊಂತಾರೆ ಇವರು ಸಾಲಿಗ್ರಾಮ್ ಸ್ವಾಮಿಗಳು. ಅವ್ರಿಗೆ ಕ್ಯಾನ್ಸರ್ ಆಗಿರುತ್ತೆ, ಥ್ರೋಟ್ ಕ್ಯಾನ್ಸರ್. ಭಗವಾನ್ರು ಎಳ್ನೀರು ಕೊಡ್ತಾರೆ ಸಾಲಿಗ್ರಾಮ್ ಸ್ವಾಮಿಗೆ, ಇದನ್ನ ಸ್ವೀಕರಿಸು ಅಂತ ಹೇಳ್ಬಿಟ್ಟು. ಕುಡಿಯಲ್ಲ ಅವರು, ಗೊತ್ತು ಅವ್ರಿಗೆ ಇದು ಎಳ್ನೀರು ಕುಡಿದ್ರೆ ನಾನು ಉಳಿತೀನಿ ಅಂತ, ಕ್ಯೂರ್ ಆಗ್ಬಿಡ್ತೀನಿ ಅಂತ. ವಾಹ್, ಕುಡಿಯಲ್ಲ. ಆ ಬಾಂಧವ್ಯ ಇತ್ತು. ಆಮೇಲೆ ಇನ್ನೊಂದು ಅರ್ಥ, ಸಮಾಧಿ ಯಾವ ರೀತಿ ಮಾಡಬೇಕು, ಒಂದು ಪದ್ಧತಿ, ಒಂದು ಪ್ರೊಸೀಜರ್ ಯಾವ ಥರ ಮಾಡಬೇಕು ಅನ್ನೋದು ಭಗವಾನ್ರು ಸಾಲಿಗ್ರಾಮ್ ಸ್ವಾಮಿ ಸಮಾಧಿ ತಗೊಂಡಾಗ ಅವರೇ ನಿಂತು ಮಾಡಿಸ್ತಾರಲ್ಲ, ಅವರೇ ನಿಂತು ಯಾವ ಥರ ಸಮಾಧಿ ಮಾಡಬೇಕು ಅಂತ ಎಲ್ಲ ಪ್ರತಿಯೊಂದು ಪ್ರೊಸೀಜರ್ ಹೇಳ್ಕೊಡ್ತಾರೆ. ನೆಕ್ಸ್ಟು ಭಗವಾನ್ರು ಸಮಾಧಿ ತಗೋತಾರೆ. ಯಾಕಂದ್ರೆ ಅವ್ರದಾಗ ಅವಾಗ ಮಾಡೋಕ್ಕೆ ಮನುಷ್ಯರಲ್ವ ಇರೋದು, ಮನುಷ್ಯರಿಗೆ ಒಂದು ಸಿಲೆಬಸ್ ಆಗಬೇಕಲ್ಲ. ಹೌದು. ಜೊತೆಗೆ ಸಾಲಿಗ್ರಾಮ್ ಸ್ವಾಮಿ ಅವ್ರಿಗೆ ಏನು ಭಾಳ ಸಫರ್ ಮಾಡ್ತಿರ್ತಾರೆ ಅವರು ಸಮಾಧಿ ತಗೊಳಕ್ಕೆ. ಜೀವಂತ ಸಮಾಧಿ ಸಾಲಿಗ್ರಾಮ್ ಸ್ವಾಮಿಗಳು ತಗೊಂಡಿರೋದು. ಭಗವಾನ್ರು ಪರ್ಮಿಷನ್ ಕೇಳಕ್ ಟ್ರೈ ಮಾಡ್ತಾರೆ, ಭಗವಾನ್ರು ಪರ್ಮಿಷನ್ ಕೊಡಲ್ಲ. ಆಗ ಎಳ್ನೀರು ಕೊಡ್ತಾರೆ, ಅವರು ಕುಡಿಯಲ್ಲ. ಭಾಳ ಪೇನಲ್ಲಿ ದುಃಖದಲ್ಲಿ ಇರ್ತಾರೆ, ನೋವು ತಡೆಯೋಕ್ಕಾಗ್ತಿರಲ್ಲ. ಆಮೇಲೆ ಭಗವಾನ್ರ ಹತ್ರ ಪರ್ಮಿಷನ್ ಕೇಳ್ತಾರೆ, ಇಲ್ಲ ನನಗೆ ಸಮಾಧಿ ತಗೊಳಕ್ಕೆ ನೀವು ಪರ್ಮಿಷನ್ ಕೊಡಬೇಕು ಅಂತ ಹೇಳಿದ್ಮೇಲೆ ಭಗವಾನ್ರು ಪರ್ಮಿಷನ್ ಕೊಟ್ಟಾದ್ಮೇಲೆ ಅವರು ಸಮಾಧಿ ತಗೊಳ್ತಾರೆ. ಸೊ ಇದಿಷ್ಟು ಅಂದರೆ ತುಂಬ ವಾಸ್ಟ್ ಇದೆ ಸಬ್ಜೆಕ್ಟು. ಅದರಲ್ಲಿ ಸ್ವಲ್ಪ ಏನಾದ್ರು, ಯಾಕೆ ಅಂತಂದರೆ ಈಗ ಭಗವಾನ್ರ ಬಗ್ಗೆ ಇನ್ನೂ ಆಸಕ್ತಿಯಿಂದ ಡೀಟೇಲಾಗಿ ಯಾರು ತಿಳ್ಕೊಬೇಕು ಅನ್ನೋರಿಗೆ ಯಾವ ಪುಸ್ತಕಗಳು ಸಜೆಸ್ಟ್ ಮಾಡ್ತೀರಾ ಸರ್ ನೀವು? ಗೋಪಾಲ್ ಕೃಷ್ಣ ಶೆಣೈ ಸರ್ ಅವರು ಕೆಲವೊಂದು ಪುಸ್ತಕಗಳು ಬರೆದಿದ್ದಾರೆ. ಓಕೆ. ಆ ಪುಸ್ತಕಗಳನ್ನ ನಾನು ರೆಫರೆನ್ಸು ಕೊಡ್ತೀನಿ, ಫೋಟೋಗ್ರಾಫ್ಸು. ಓಕೆ. ತಾವು ಅದು ಡಿಸ್ಪ್ಲೇ ಮಾಡಿ. ಓಕೆ. ಆಮೇಲೆ ಅದರ ಟೈಟ್ಲ್ ಏನು? ಹಿಂಗೆ ಇಂಗ್ಲೀಷ್ದು, ಅನಂತ ಅಂತ ಒಂದಿದೆ. ಅನಂತ ಅಂತ ಒಂದು ಕನ್ನಡದಲ್ಲಿದೆ. ಓಕೆ. ಆಮೇಲೆ ದಿ ಎಂಡ್ಲೆಸ್ ಒನ್ ಅಂತ ಹೇಳ್ಬಿಟ್ಟು ಇಂಗ್ಲೀಷಲ್ಲಿ. ಆಮೇಲೆ ನಮ್ಮ ವಿಜಯಾನಂದ ಸ್ವಾಮಿಗಳು ಬೇವಿನ ಕೊಪ್ಪದವರು, ಅವರು ಒಂದು ಪುಸ್ತಕ ಬರೆದಿದ್ದಾರೆ ಭಗವಾನ್ ನಿತ್ಯಾನಂದ್ರ ಬಗ್ಗೆ, ಬಯೋಗ್ರಫಿ. ಅದು ಒಂದು ರೆಫರೆನ್ಸ್ ತಗೋಬಹುದು. ಕೆಲವೊಂದು ಸೋಷಿಯಲ್ ಮೀಡಿಯಾ, ಗೂಗಲ್ ಪ್ಲಾಟ್ಫಾರ್ಮಲ್ಲೆಲ್ಲ ವೇರಿಯಸ್ ಇನ್ಸಿಡೆಂಟ್ಸು, ಮಿರಾಕಲ್ಸ್ ಅಂತೆಲ್ಲ ಹಾಕಿದ್ದಾರೆ.
ಬಟ್ ಈ ಬುಕ್ನ ಇಟ್ಕೊಂಡು ನಾವು ಓದಿದ್ರೆ ಸ್ವಲ್ಪ ಅಥೆಂಟಿಕ್ ಅದಕ್ಕೆ ಇನ್ಫಾರ್ಮೇಶನ್. ಸರ್ ನಾನೇನಂದ್ರೆ ಪಾಪ ಇದನ್ನ ಫಾಲೋ ಮಾಡ್ತಿರೋರು ಇದ್ದಾರೆ ಸ್ಟ್ರಿಕ್ಟ್ ಆಗಿ, ಅವ್ರಿಗೆ ಕರೆಕ್ಟ್ ಮಾಹಿತಿಗಳೇ ಕೊಡೋಣ ಅಂತ. ಯಾಕಂದ್ರೆ ಒಂದು ಗೂಗಲಲ್ಲಿ ಅಕ್ಷರ ಒಂದು ಈಚೆ ಆಚೆ ಆದ್ರೂ ಎನಿಡೇ ಅದು ಕಂಪ್ಯೂಟರ್, ಅದು ಮನುಷ್ಯ ಕಂಡಿಡ್ದಿರೋದು, ಅದು ಏನು ತೋರಿಸುತ್ತಾ ಗೊತ್ತಿಲ್ಲ. ಅದಕ್ಕೆ ವಿತ್ ಕರೆಕ್ಟ್ ಪಿಕ್ಚರ್ ಅದು ಹಾಕ್ಬಿಡೋಣ ಅಂದ್ಬಿಟ್ಟು. ಬಟ್ ಈಗ ಭಗವಾನ್ರವ್ರ ವಿಷಯಕ್ಕೆ ತೊಗೊಂಡಾಗ ಅವರು ಗಣೇಶ್ಪುರಿ ಅಂತಕ್ಕಂಥದ್ದು ಬಂದು ಅಲ್ಲಿ ನೆನೆಸ್ತಕ್ಕಂಥದ್ದು. ಆದರೆ ಇನ್ನೊಂದು ಭಾಳ ಅದ್ಭುತವಾದ ಕ್ಷೇತ್ರ ನೀವು ನಾನು ಕರ್ಕೊಂಡೋಗಿದ್ದಂದರೆ ಕೇರಳ ಕಾಂಜನ್ಘಾಟ್. ಹೌದು. ಅದ್ರ ಬಗ್ಗೆ ಸ್ವಲ್ಪ ಹೇಳೋಣ ಸರ್. ಕಾಂಜನ್ಘಾಟಲ್ಲಿ ಇವತ್ತಿಗೂ ವಿಶೇಷಗಳು, ಹೌದು. ಮತ್ತು ವಿನಯ್ ಗುರೂಜಿ ಹೇಳಿದ್ದು ಒಂದಿದೆ, ಅದನ್ನು ನಾನು ಹೇಳ್ತೀನಿ, ಖಂಡಿತ. ನೀವು ಹೇಳಿ ಸರ್ ಅಲ್ಲಿದೇನು ವಿಶೇಷ ಅಂತ. ಕಾನನ್ಘಾಟ್ ಅಂತ ಬಂದಾಗ ಕೇರಳ ಇಲ್ಲಿ ಮಂಗಳೂರಿಂದ ಒಂದು 1 ಅವರ್ ಜರ್ನಿ. ಮಂಗಳೂರಿಂದ ಹೋದರೆ 1 ಅವರ್ ಆಗುತ್ತೆ, ಬೆಂಗಳೂರಿಂದ ಹೋದರೆ ಒಂದು 4-5 ಅವರ್ ಜರ್ನಿ. ಅಲ್ಲಿ ಗುರುವನಂ ಅಂತ ಒಂದು ಜಾಗ ಇದೆ. ಗುರುವನಂ ಅಲ್ಲಿ ಗುಹೆ ಇದೆ. ಅದು ಕಾಡು ಪ್ರದೇಶ ಇತ್ತು ಆವಾಗ. ಅಲ್ಲಿ ಗುಹೆಯಲ್ಲಿ ಇವತ್ತಿಗೂ ಋಷಿ ಮುನಿಗಳು ಹೋಗಿ ತಪಸ್ ಮಾಡ್ತಾರೆ ಅನ್ನೋದು ಅಲ್ಲಿ ಫಾಲೋ ಮಾಡಿ ಬಿಲೀವ್ ಮಾಡ್ತಾರೆ. ಅಲ್ಲಿ ಪಾಪನಾಶಿನಿ ಗಂಗೆ ಅಂತ ಹೇಳಿಬಿಟ್ಟು ಒಂದು ಭಗವಾನರು ಉದ್ಭವ ಮಾಡ್ತಾರೆ. ಹೌದು, ಅಲ್ಲಿ ನೀರಿರಬೇಕು ಜನಕ್ಕೆ ಅಂತ ಹೇಳಿ ಭಗವಾನರು ಉದ್ಭವ ಮಾಡ್ತಾರೆ. ಆಮೇಲೆ ಅಲ್ಲಿ ಒಂದು 13-15 ವರ್ಷ ಧ್ಯಾನ ಕೂರ್ತಾರೆ ಬಾಲ್ಯ ಅವಸ್ಥೆಯಲ್ಲಿದ್ದಾಗ ಭಗವಾನರು. ಆಮೇಲೆ ಅಲ್ಲಿ ಅಷ್ಟಸಿದ್ಧಿ ಅನ್ನೋದು ಸಿದ್ಧಿ ಪಡಿತಾರೆ, ಸಾಧನೆ ಮಾಡ್ತಾರೆ ಭಗವಾನರು. ಅಲ್ಲಿ ಅಷ್ಟಸಿದ್ಧಿ ಸ್ಥಾಪನೆ ಮಾಡ್ತಾರೆ, ಇವತ್ತಿಗೂ ಕೂಡ ಇದೆ ಅದು ಅಷ್ಟಸಿದ್ಧಿ. ಅಲ್ಲಿ ಒಂದು ಭಗವಾನರು ಮಂದಿರ ಕೂಡ ಮಾಡಿದ್ದಾರೆ ಕಾನನ್ಘಾಟ್ ಆಶ್ರಮದ ಟ್ರಸ್ಟಿಂದ. ಆಮೇಲೆ ಅದು ಒಂದು ಜಾಗ ಇದೆ. ಮತ್ತು ಕಾನನ್ಘಾಟ್ ಆನಂದಾಶ್ರಮ ಅಂತ ಒಂದಿದೆ, ನಿತ್ಯಾನಂದಾಶ್ರಮ. ಅಲ್ಲಿ ಒಂದು ಮೆದುಳಿನ ಆಕಾರದಲ್ಲಿ ಗುಹೆಗಳನ್ನು ಭಗವಾನರು ನಿರ್ಮಿಸಿದ್ದಾರೆ. ಇಟ್ ಈಸ್ ಹ್ಯಾಂಡ್ ಮೇಡ್ ಕೇವ್ಸ್. ಯಾವುದೇ ಕೈಯಲ್ಲೇ ಎಲ್ಲ ಕೊರ್ದಿರೋದು, ಯಾವುದು ಕೆತ್ತನೆ ಮಾಡಿರೋದು, ಯಾವುದು ಮೆಷಿನ್ ಆಗಲಿ ಇನ್ನೊಂದಾಗಲಿ ಯೂಸ್ ಮಾಡಿಲ್ಲ. ಅದು ಎಲ್ಲ ಭಗವಾನ್ರೇ ಅವ್ರ ಕೈಯಿಂದ ಮಾಡಿದ್ದಾರೆ. ಅವ್ರ ಕೈಯಿಂದ ಭಗವಾನ್ರೇ ಮಾಡಿರೋದು ಸರ್. ಅಲ್ಲಿ ಯಾವಾಗ ಹೋದ್ರೂ ಯಾರು ಬೇಕಾದ್ರೂ ಧ್ಯಾನಕ್ಕೆ ಕುತ್ಕೊಬೋದು. ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆನೂ ಇದೆ. ಆಮೇಲೆ ಭಗವಾನರು ಮಂದಿರ ಇದೆ, ಮೇಲೆ ಮಂದಿರ ಇದೆ, ಕೆಳಗಡೆ ಗುಹೆ ಇದೆ. ಅಲ್ಲಿ ಧ್ಯಾನಕ್ಕೆ ಕುತ್ಕೊಬೋದು. ಅಲ್ಲಿ ಆಗುವಂಥ ಎಕ್ಸ್ಪೀರಿಯನ್ಸೇ ಬೇರೆ. ಅಲ್ಲಿ ಹೋಗಿ ಒಂದು 5 ನಿಮಿಷ ಕೂತ್ಕೊಂಡ್ರೆ ಅಲ್ಲಿನ ವೈಬ್ರೇಷನ್ಸ್ ಬೇರೆನೇ ಇದೆ ಸರ್. ನಾನು ಕೇಳ್ಪಟ್ಟಿದ್ದು ಅದು 64, ಅದೇ ನೀವು ಬ್ರೈನ್ ಆಕಾರದಲ್ಲಿದೆ. 64 ಕಂಪಾರ್ಟ್ಮೆಂಟ್ಸ್. 64 ನಮ್ಮ ಬ್ರೈನ್ಗೂ ಚೇಂಬರ್ಸ್ ಇದೆ. 64 ಚೇಂಬರ್ಸ್ ನಮ್ಮ ಬ್ರೈನ್ಗೆ, ಮೆದುಳು 64 ಚೇಂಬರ್ಸ್ ಇದೆ. ಅದೇ ಥರ ಅಲ್ಲಿನೂ 64 ಚೇಂಬರ್ಸ್ ಮಾಡಿದ್ದಾರೆ. ಆ ಸಿನಿಮಾನೇ ಇದೆಯಲ್ಲ ಸರ್ ಇದ್ರದ್ದು, ಜಾಕಿ ಚಂದ್ ಅವ್ರದ್ದು ಆ ಕಡೆ ಶಾವಲಿನ್ಗಳು 64 ಚೇಂಬರ್ಸ್ ಆಫ್ ಶಾವಲಿನ್ ಮಾಸ್ಟರ್ಸ್ ಆ ಥರ ಏನೋ ಒಂದು ಟೈಟ್ಲ್ ಇದೆ, ನೆನಪಾಗ್ತಿಲ್ಲ. ಸೊ ನಿಮಗೆ ಯಾವ ಆ 64 ಚೇಂಬರ್ಸ್ ಅಂತ ಏನಂತಾರೆ ಬ್ರೈನಲ್ಲಿ, ಯಾವುದ್ರಲ್ಲಿ ಕೂತ್ರೆ ಯಾವುದೋ ಒಂದು ಆಕ್ಟಿವೇಟ್ ಆಗುತ್ತೆ ಅಂತ ಆ ಉದ್ದೇಶ ಇಟ್ಕೊಂಡು ಮಾಡ್ರೆ. ಖಂಡಿತ ನಾಡಿಗಳು ಕನೆಕ್ಟೆಡ್ ಆಗಿದೆ. ನಾಡಿಗಳು ಒಂದೊಂದು ಚೇಂಬರ್ಗೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಗುಹೆಗೆ ಹೋದ್ರೆ ನೋಡ್ಬೋದು. ಆ ಚಕ್ರಕ್ಕೆ, ಆ ನಾಡಿಗೆ ಸಂಬಂಧಿತ ನಿಮ್ಗೆ ಯಾವ ಚಕ್ರ ಆಕ್ಟಿವೇಟ್ ಆಗಬೇಕು, ಯಾವ ನಾಡಿ ಆಕ್ಟಿವೇಟ್ ಆಗಬೇಕು, ಆ ಚೇಂಬರಲ್ಲಿ ಕೂತ್ಕೊಂಡ್ರೆ ಅದಕ್ಕೆ ಸೀಮಿತ ಅಂತ ಭಗವಾನರು ಮಾಡಿದ್ದಾರೆ. ನಾನು ಇವತ್ತು ಎಪಿಸೋಡ್ ಹಿಂಗೆ ಬರ್ತದೆ ಸರ್, ಇದನ್ನ ಇಟ್ಕೊಂಡೇ ಉದ್ದೇಶವಾಗಿ ಒಂದು ಹೇಳ್ಬಿಡ್ತೀನಿ ನಮ್ಮ ಆಡಿಯನ್ಸ್. ಯಾಕಂದ್ರೆ ನಂಗೆ ತುಂಬ ಜನ ಮೆಸೇಜ್ ಮಾಡ್ತಿರ್ತಾರೆ, ಇನ್ಸ್ಟಾಗ್ರಾಮ್ ಮಾಡ್ತಿರ್ತಾರೆ, ಸರ್ ನಮಗೆ ಗುರು ಇಲ್ಲ, ಎಲ್ಲಿ ಹೋಗ್ಬೇಕು, ನಾವು ಎಲ್ಲಿ ಕೂತ್ಕೊಂಡು ಮೆಡಿಟೇಟ್ ಮಾಡ್ಬೇಕು, ಹೆಂಗೆ ಮಾಡ್ಬೇಕು, ಅದು ಇದು ಅಂತ. ಆದರೆ ಈ ಥರ ಒಬ್ಬರು ಬಂದು ದೊಡ್ಡ ಯೂನಿವರ್ಸಿಟಿನ ಕೆತ್ತಬಿಟ್ಟು ಹೋಗಿದ್ದಾರೆ. ಈಗ ಮಾಹಿತಿನ ತಿಳಿಸ್ಕೊಡೋದು ನಮ್ಮದೊಂದು ಕರ್ತವ್ಯ, ಮಾಡ್ತಾ ಇದ್ದೀವಿ. ಆದರೆ ಅದನ್ನು ತಗೊಂಡು ಆಚರಣೆಗೆ ನೀವೇ ತರಬೇಕಲ್ವ, ಅದನ್ನು ನಾವೇ ಮಾಡೋಕ್ಕಾಗುತ್ತಾ? ಸೊ ಅದಕ್ಕೆ ಆಸಕ್ತಿ ಇರಬೇಕು. ಮತ್ತು ಆ ದಿಕ್ಕಿನಲ್ಲಿ ನೀವು ಕಾಲಿಟ್ಟಾಗ, ನೀವು ಹೋಗೋಕ್ಕೆ ಸ್ಟಾರ್ಟ್ ಆದಾಗ ಅದು ವಿಘ್ನವೋ ನಿರ್ವಿಘ್ನವೋ ಏನೋ ಆಗ್ತಾ ಹೋಗುತ್ತೆ. ಅದೇ ನಿಮಗೆ ಗೈಡ್ ಮಾಡ್ತಾ ಹೋಗುತ್ತೆ. ಆಮ್ ಐ ಫಿಟ್ ಫಾರ್ ದಿಸ್, ಅಥವಾ ನಂದು ಇನ್ನೂ ಏನಾದ್ರು ಕೆಲಸಗಳು ಬಾಕಿ ಇದೆಯಾ, ಕರ್ಮಗಳು ಬಾಕಿ ಇದೆಯಾ. ಯಾಕೆ ಇವಾಗ ಸರ್ ಹೇಳಿ ಅಂಥ ಅದ್ಭುತವಾದಂಥ ಕ್ಷೇತ್ರ ಗಣೇಶ್ಪುರಿ ಮತ್ತು ಕಾಂಜನ್ಘಾಡು, ಆನಂದಾಶ್ರಮ, ಇವೆಲ್ಲ ಏನಿದೆ ನೀವು ಅನ್ಕೊತೀನಿ ಅಂದ್ರೆ ಹೋಗೋಕ್ಕಾಗಲ್ಲ ಸರ್. ಇವತ್ತು ಹೇಳ್ತಾ ಇದ್ದೀನಿ ನಿಮಗೆಲ್ಲ, ಈಗ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೆಲ್ರಿಗೂ ಆ ಟೈಮು ಇದು ಬರಲಿಲ್ಲ ಅಂದರೆ ನಾವು ಎಷ್ಟು ಎಪಿಸೋಡ್ ಹಾಕಲಿ, ಇಲ್ಲೇ ಬೇಕಾದ್ರೆ ಗೂಗಲ್ ಮ್ಯಾಪು ನಾನು ಹಾಕಿರ್ತೀನಿ. ಈಗ ಹೆಂಗಾಗಿದೆ ಅಂದರೆ ಸರ್, ನನಗೆ ಇದು ಎಪಿಸೋಡ್ ನೋಡಿ ಎಷ್ಟೋ ಜನ ನೀವೆಲ್ಲ ಹೇಳ್ತಾ ಇರ್ತೀರ, ವಿನಯ್ ಗುರೂಜಿನ ನೋಡಬೇಕು, ಮಾತಾಡಬೇಕು. ಸರಿ, ನಾವು ಮ್ಯಾಕ್ಸಿಮಮ್ ಏನು ಗೂಗಲ್ ನೋಡಿ ಅಡ್ರೆಸ್ ನೋಡಿ ಅಂತ ಹೇಳ್ಬೋದು. ಅವ್ರು ಯಾವ ಟೈಮಿಗೆ ಬರ್ತಾರೆ,
ಯಾವಾಗ ಸಿಗ್ತಾರೆ ಸರ್, ಇಷ್ಟು ಹೆಂಗೆ ಮಾಡೋಕ್ಕಾಗುತ್ತೆ? ನಿಮ್ಮಲ್ಲಿ ಶ್ರದ್ಧೆ ಇರಬೇಕಲ್ವ. ನನಗೊಂದು ಸಂಕಲ್ಪ ಇರಬೇಕು ಫಸ್ಟ್ ಆಫ್ ಆಲ್, ನನಗೆ ಗುರು ಸಿಗಬೇಕು. ಹೌದು ಸರ್. ಕ್ಲಿಯರ್ ಕಟ್ಟು ಅಲ್ಲಿ ನಾನು ಹೋದಾಗ ಅದು ಹೆಂಗೋ ಒಂದು ಭವಿಸುತ್ತೆ. ಅಷ್ಟು ಸ್ಪೂನ್ ಫೀಡಿಂಗ್ ಮಾಡಿ ಎಲ್ಲ ಹಾಕಿ ಕೊಟ್ಟು ಬೆಳಗ್ಗೆ ಅಮ್ಮಂದು ಸ್ಕೂಲ್ ಬಸ್ ಹೋಗುವಾಗ ಮಾಡ್ಕೊಡ್ತಾರೆ ಗೊತ್ತಾ ಮಿಲ್ಕ್ ಶೇಕ್ ಮಕ್ಳಿಗೆ, ಹಂಗೆ ಮಾಡಿ ಕುಡ್ಸೋಕ್ಕಾಗುತ್ತೆ ಸರ್? ನಾನು ಎಲ್ರಿಗೂ ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊತೀನಿ, ನಿಮ್ಮಲ್ಲಿ ಆ ಇಂಟೆನ್ಸಿಟಿ ಇತ್ತು ಅಂತಂದರೆ, ಆ ಭಕ್ತಿಯ ಇಂಟೆನ್ಸಿಟಿ ಇತ್ತು ಅಥವಾ ಅದ್ರದ್ದು ಏನೋ ಒಂದು ಅದಿತ್ತು ಅಂತಂದರೆ ಖಂಡಿತ ಅದು ನಿಮ್ಮ ಮಾರ್ಗವಾಗಿ ಕರ್ಕೊಂಡು ಹೋಗುತ್ತೆ. ಇದೆಲ್ಲವೂ ಆಗಲಿ ಅಂತಲೇ ಇಷ್ಟೆಲ್ಲ ಮಾಡಿರೋಂಥ ಮಹಾತ್ಮರು ಹಿಂಗೆಲ್ಲ ಮಾಡಿಟ್ಟೋಗಿದ್ದಾರೆ. ಸೊ ಈ ವಿಷಯಗಳನ್ನ ಮಾಹಿತಿಯನ್ನು ತಿಳ್ಕೊಳ್ಳಿ. ಬರೀ ತಿಳ್ಕೊಳ್ಳೋದ್ರಲ್ಲದೆ ಆಚರಣೆ. ಈಗ ನಮಗೆ ಕಾಂಜನ್ಘಾಟ್ ಬಗ್ಗೆ ಎಲ್ಲ ಗೊತ್ತಾದ್ರೂ ಸರ್ ಎಷ್ಟು ಸತಿ ಹೋಗೋಕ್ಕಾಗಿದೆ ನನಗೇನೆ. ನಿಮ್ಮ ಜೊತೆನೇ ಒಂದು ಸತಿ ಹೋದ್ನೇನೋ, ಅದಾದ್ಮೇಲೆ ಇನ್ನೊಂದು ಸತಿ ಏನೋ ಹೋಗಿರ್ಬೋದು. ನಾನು ಅಷ್ಟು ನನ್ನ ನೆನಪೇ ಇಲ್ಲ. ನೀವು ಅವಾಗ ಕಾಡು ಅಂತ ಇದ್ದೀರಾ, ಅಲ್ಲಿ ಈಗ ಹೋಗೋಕ್ಕೆ ಮೀಟ್ರ್ ಆಫ್ ಆಗುತ್ತೆ. ಹೌದು. ಅಲ್ಲಿ ಬೇರೆ ರಾತ್ರಿ ಯಾರೂ ಉಳಿಯೋಂಗಿಲ್ಲ. ಮತ್ತು ಅಲ್ಲಿ ಒಬ್ಬರೇ ಇರ್ತಾರಲ್ಲ ಪೂಜೆ ಮಾಡ್ಕೊಂಡು ಅವರು. ಗುರುವ ನಮ್ಮಲ್ಲಿ ಅಂತ ಇದ್ದಾರೆ ಅಲ್ಲಿ. ಆಮೇಲೆ ಇವತ್ತು ಎಂಥ ಒಂದು ಯುಗದಲ್ಲಿ ನಾವು ಇದ್ದೀವಿ ಅಂದರೆ ಸರ್, ಎವ್ರಿಥಿಂಗ್ ಇಸ್ ಇನ್ ಫಿಂಗರ್ ಟಿಪ್ಸ್. ಏನು ಮಾಹಿತಿ ಬೇಕಂತ ಹೊಡೆದ್ರು ಯಾರೋ ಒಬ್ರು ಯೂಟ್ಯೂಬಲ್ಲಿ ನನಗೂ ಮುಂಚೆ ಮಾಡಿದ್ದಾರೆ ಆ ಮಾಹಿತಿಗಳಿರೋವಂಥದ್ದು. ಆ ಆಸಕ್ತಿ ನಿಮಗೆ ಬೇಕು. ಹೌದು. ಇನ್ನೊಂದು ಗುರುವಿನ ವಿಚಾರ ಅಂತ ಬಂದರೆ ಸರ್, ಎಸ್, ವೇರ್ ಇನ್ನೋಸೆನ್ಸ್ ಇಸ್ ದೇರ್ ಗಾಡ್ ಇಸ್ ದೇರ್, ವೇರ್ ಇಂಟೆಲಿಜೆನ್ಸ್ ಇಸ್ ದೇರ್ ಸ್ವಲ್ಪ ಕಷ್ಟ. ಎಲ್ಲಿ ಸರ್ ನಾವೆಲ್ಲ ದೊಡ್ಡವರಾಗ್ಬಿಟ್ಟು ನಮಗೆ ಇನ್ನೊಸೆನ್ಸ್ ಹೊಟ್ಟೋಗಿದೆ ಸರ್, ನಾವು ಒಪ್ಕೋಬೇಕು. ಅಲ್ಲ, ಇಂಟೆಲಿಜೆನ್ಸ್ ಇನ್ನೋಸೆನ್ಸ್ ಅಂದ್ರೆ ಈ ಸಬ್ಜೆಕ್ಟ್ ಕನೆಕ್ಟ್ ಮಾಡ್ತಾ ಮಾತಾಡ್ತೀನಿ. ಇಂಟೆಲಿಜೆನ್ಸ್ ಅಂದ್ರೆ ಬೇರೆ ತರ ಹೋಗಲ್ಲ. ನೋಡಿ, ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಒಂದು ಮಾತು ಹೇಳಿದ್ವಿ, ನಮ್ಮ ಭಾವನೆಗಳು ಶುದ್ಧವಾಗಿರ್ಬೇಕು. ಹೌದು, ಫಸ್ಟ್ ಅದು ಬೇಸಿಕ್. ನಮ್ಮ ಆಲೋಚನೆಗಳು ಶುದ್ಧವಾಗಿರ್ಬೇಕು. ನೀವೇನೇ ಮಾಡಿ, ಇವಾಗ ನನಗೂ ಕೋಪ ಬರುತ್ತೆ, ನಿಮಗೂ ಕೋಪ ಬರುತ್ತೆ. ಕೋಪ ಬರುತ್ತೆ ಅಂತ ನಾವು ಬೈದೇ ಇರೋಕ್ಕಾಗಲ್ಲ, ನೀವು ಬೈದೇ ಇರೋದು. ಬೈಯೋದ್ರಲ್ಲೂ ನಮ್ಮ ಉದ್ದೇಶ ಕರೆಕ್ಟ್ ಆಗಿದ್ರೆ ಹೌದು ಹೌದು ಹೌದು, ಅದು ಇಟ್ ಈಸ್ ಅ ಪ್ಲಸ್ ಮಾರ್ಕ್. ಕರೆಕ್ಟ್. ಇಂಟೆನ್ಷನಲಿ ಇಫ್ ಐ ಆಮ್ ಹ್ಯಾವಿಂಗ್ ಇಂಟೆನ್ಷನ್, ಬೇರೆ ಭಾವನೆಯಿಂದ ನಾನು ನಿನಗೆ ಬೈತೀನಿ ಅಂದ್ರೆ ನಿನಗೆ ಅವಮಾನ ಮಾಡಬೇಕು ಅಂತ ಅವ್ರು ಬೈತಾರೆ. ಹೌದು, ಅದು ಅವನು ಒಪ್ಪಲ್ಲ. ದಟ್ ಇಸ್ ಅನ್ ಎಕ್ಸಾಂಪಲ್ ನಾನು ಕೊಡ್ತೀನಿ. ನಿಜ. ನಾಳೆ ಫಂಕ್ಷನ್ ಮಾಡ್ತೀವಿ ನಾವು, ಫಾರ್ ಎಕ್ಸಾಂಪಲ್ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡ್ತೀವಿ. ಇವ್ನು ಬರ್ತಾನೆ ನಾಳೆ, ಕರ್ಸೋಣ ಇವನಿಗೆ, ಅವನಿಗೆ 4 ಜನದ ಮುಂದೆ ಅವನಿಗೆ ಬೈಯೋಣ, ಅವಮಾನ ಆಗ್ಲಿ. ಅದು ಆ ಉದ್ದೇಶ ಬೇರೆ. ಹೌದು, ಏನೋ ಕಂಡು ನಾವು ಏನೋ ಒಂದು ತಪ್ಪು ನಡೆಯುತ್ತೆ, ಅಲ್ಲಿ ಹೇಳೋದು ಆ ಉದ್ದೇಶ ಬೇರೆ. ಹೌದು. ಸೊ ದರ್ ಇಸ್ ಡಿಫರೆನ್ಸ್. ಸರ್ ಏನಿಲ್ಲ, ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಇವತ್ತು ಎಲ್ರಿಗೂ ಗೊತ್ತಾಗಂಗೂ ಹೇಳ್ತೀನಿ, ನಿಮಗೂ ಹೇಳಿದೆ. ನಾನು ನೋಡಿ ಕಲ್ತಿದ್ದೆ ಸರ್ ನಿಮ್ಮಿಂದ. ಅಂದರೆ ನಾನು ಹೇಳ್ತಾ ಇರೋದು ನೋಡಿ, ಒಂದು ಎಲ್ಲಿ ತುಂಬ ವೆಲ್ತ್ ಇರುತ್ತೋ ಅಥವಾ ಏನೋ ಒಂದು ಸುಖ ಇರುತ್ತೋ ಅಲ್ಲಿ ಭಕ್ತಿ ಸಾಧಾರಣವಾಗಿ ನಾನು ನೋಡಿರೋದು ಕಮ್ಮಿ. ಕಷ್ಟ ಇದ್ದ ಕಡೆ ಭಕ್ತಿ ಇರುತ್ತೆ, ದೇವರೇ ಅಂತ. ಆ ಕಷ್ಟಕ್ಕೋರು ಒಂದು ಭಕ್ತಿ ಇರುತ್ತೆ. ಅದು ನಿಮ್ಮಲ್ಲಿ ನಾನು ನೋಡಿದ್ದೆ ಸರ್. ನನಗೆ ಅವತ್ತು ನಾನು ಇಂಪಾಸಿಬಲ್ ಅಂತ ಫಿಕ್ಸ್ ಆಗ್ಬಿಟ್ಟೆ. ನಾವು ಮ್ಯಾಕ್ಸಿಮಮ್ ಏನು ಮಾಡ್ಬೋದು ಸರ್, ನಾನು ಆಯಿತು 3 ಗಂಟೆಗೂ ಬೇಕಾದ್ರೆ ಹೇಳ್ತೀನಿ, ಮಾರ್ಕೆಟ್ಗೆ ಹೋಗ್ತೀನಿ, ಹೂ ತರ್ತೀನಿ. ಇದು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಆ್ಯಕ್ಚುಲಿ. ಯಾಕಂದ್ರೆ ಅಷ್ಟು ಡೆಪ್ತ್ ನನಗೂ ಆಗಲಿಲ್ಲ ಅವತ್ತು. ಹೂ ತರ್ಬೋದು, ನಾವೆಲ್ಲ ಮಾಡ್ಬೋದು ಸರ್. ಆದರೆ ಈ ವ್ಯಕ್ತಿ ಹೇಗೆ ಅಂತಂದರೆ, ಇವ್ರಿಗೆ ಮತ್ತು ಇವ್ರ ಕುಟುಂಬದಿಂದ ಬಂದಿರತಕ್ಕಂಥ ಭಗವಾನರ ಮೇಲೆ ನಿಷ್ಠೆ ಏನು ಅಂತಂದರೆ, ಎಲ್ಲ ಹೂಗಳು ಬುಟ್ಟು ರಾಶಿ ಇವ್ರ ಮೇಲೆ ಆರಾಧನೆ ಮಾಡ್ಬೇಕಂದ್ರೆ ತಂದಿಂಗೆ ಸುರಿದ್ರೆ ರಾತ್ರಿ 3:30 ಈ ಅಪ್ಪ ಕೂತ್ಕೊಂಡು ಒಂದೊಂದು ಹೂ ನೋಡ್ತಾ ಇದ್ದಾರೆ. ಆ ಒಂದೊಂದು ಹೂ ರಾಶಿ ಬಿದ್ದಿದ್ದಾರೆ. ಈ ತಮಾಷೆಗೆ ಹೇಳ್ತಾರೆ, ಒಂದೊಂದು ಹೂ ನೋಡ್ತಾರೆ, ಸ್ವಲ್ಪ ಕಪ್ಪಗೆ ಬಂದರೆ ಅದನ್ನು ಪಕ್ಕಕ್ಕೆ ಇಡ್ತಾರೆ, ಇದು ಬೇಡ, ಇದು ಪ್ಯೂರ್ ವೈಟ್ ಇರಬೇಕು. ಇದು ನಾನು ಈಗ ನಾವು ಒಂದಷ್ಟು kg ತಂದಿರ್ತೀವಿ ಅಂತ ಅಂದ್ಕೊಳ್ಳಿ, ಒಂದೇ ಒಂದು ಕಪ್ಪಗಿರೋದನ್ನೇ ಎತ್ತು ಪಕ್ಕಕ್ಕೆ ಇಟ್ಬಿಟ್ರೆ ಅಲ್ಲಿ ವೇಸ್ಟ್ ಆಗಿರೋದೇ ಅರ್ಧ ಮುಕ್ಕಾಲು ಇರ್ತಾಯಿತ್ತು. ಇಷ್ಟೇ ಹಾಕಿದ್ರೂ ಪರವಾಗಿಲ್ಲ, ನೀಟಾಗಿರ್ಬೇಕು ಯಾವುದು ಅಂತ. ಅಂದರೆ ನನಗೆ ಅವಾಗ ಅನಿಸಿದ್ದು, ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು. ನಿನಗೆ ಇಂಟೆನ್ಸ್ ಆಗ್ತಾ ನೀನು ಇಂಟೆನ್ಸ್ ಒಳಗೆ ಹೋಗ್ತಾ ಹೇಗೆ ನಿನಗೆ ನೀನು ಚೂಸ್ ಮಾಡ್ಕೊತೀಯ, ಹಾಗೆ ನೀನು ಅವನಿಗೂ ಚೂಸ್ ಮಾಡ್ತೀಯ. ವೇರ್ ದೆರ್ ಇಸ್ ನೋ ಸಪರೇಷನ್ ಬಿಟ್ವೀನ್ ಯು ಆ್ಯಂಡ್ ಮೀ. ನನಗೆ ನಾನು ಒಂದು ಬಟ್ಟೆ ತೊಗೋಬೇಕಾದ್ರೆ ಎಷ್ಟು ಕೇರ್ಫುಲ್ಲಾಗಿ ನೋಡ್ತೀನಿ, ಪರ್ಫ್ಯೂಮ್ ನೋಡ್ತೀನಿ, ಒಂದು ಕನ್ನಡಕ ನೋಡ್ತೀನಿ, ಒಂದು ಕಾರ್ ನೋಡ್ತೀನಿ. ಸೊ ಅಂದರೆ ಪೂಜೆಯ ಭಕ್ತಿಯ ವಿವಿಧ ಮುಖ ಅನ್ನೋದಕ್ಕೆ ಅನ್ನೋ ಥರ ಅದಾಯಿತು ಸರ್. ಸೊ ಹಂಗಾಗಿ ಅದೊಂದು ನಾನು ಕಲ್ತಿದ್ದು. ಬಟ್ ಆವಾಗಲೂ ನಾನು ಇವತ್ತಿಗೂ ಅಡ್ಮಿಟ್ ದೇವ್ರೆ, ನನ್ನ ಹತ್ರ ಅಷ್ಟೆಲ್ಲ ಆಗಲ್ಲ. ನಾವು ಒಂದು ರೇಂಜಿಗೆ ಹೂ ತರ್ತೀವಿ, ತುಳಸಿನೂ ತಂದಿರ್ತೀವಿ, ಒಂದು ಸ್ವಲ್ಪ ಕಪ್ಪಾಗಿರುತ್ತೆ, ಹಂಗಂತ ಅದನ್ನೆಲ್ಲ ತೆಗೆದು ಕಟ್ ಮಾಡ್ಕೊಂಡು ನನಗೆ ಆಗಲ್ಲಪ್ಪ. ತಂದಿದ್ದೀನಿ, ಅರ್ಪಿಸ್ತಾ ಇದ್ದೀನಿ, ನನ್ನದು ಇಷ್ಟೇ ಭಕ್ತಿ. ಬಟ್ ನಿಮ್ಮ ನೋಡಿ ನಾನು ಕಲ್ತಿದ್ದು ಸರ್, ಅದು ಭಾರಿ ಕಷ್ಟಪ್ಪ ಅಯ್ಯಪ್ಪ ಅಂತ. ಸರ್, ಹೂವಿನ ವಿಚಾರ ಎಲ್ಲ ಬಂದಾಗ ಯಾವ ಭಗವಂತನೂ ನಮ್ಗೆ ಇಷ್ಟು ಹೂ ಹಾಕಿ ಅಲಂಕಾರ ಮಾಡಿ, ಪೂಜೆ ಅನ್ನೋದು ಭಕ್ತಿ ಅನ್ನೋದು ಆಡಂಬರ ಅಲ್ಲ. ಹೌದೌದು, ಅಬ್ಸಲ್ಯೂಟ್. ಅದು ಫಸ್ಟ್ ನಾವು
ಅರ್ಥ ಮಾಡ್ಕೋಬೇಕು. ಹೌದು, ಭಾವ ಎಲ್ಲದರಲ್ಲೂ ಭಾವ. ಭಾವ. ಆಮೇಲೆ ಮಾನಸ ಪೂಜೆನೂ ನಾವು ಮಾಡ್ಬೋದು. ಮನಸ್ಸಿಂದಾನೇ ನಿನಗೆ ಅರ್ಚನೆ ಮಾಡ್ಬೋದು, ಮನಸ್ಸಿಂದಾನೇ ನಿನಗೆ ಅಭಿಷೇಕ ಮಾಡ್ಬೋದು, ಮನಸ್ಸಿಂದಾನೇ ನಾನು ಪ್ರೀತಿ ಮಾಡ್ಬೋದು. ಈಗ ಒಂದೊಂದು ಹೂವು ನೋಡೋದ್ರಲ್ಲಿ ಅರ್ಥ ಏನಿದೆ ಅಂದರೆ, ನಾವು ಇವಾಗ ನಮ್ಮ ಒಂದು ಬಟ್ಟೆ ಹಾಕೊಳ್ಳೋ ಬಟ್ಟೆಯಲ್ಲಿ ಒಂದು ಕರೆ ಬಿದ್ದರೆ ನಾವು ಹಾಕೊಳ್ತೀವ? ಹೌದು, ಹಾಕೊಳ್ಳಲ್ಲ. ನಾವು ತಿನ್ನೋ ವಸ್ತುವಲ್ಲಿ ಎಲ್ಲೋ ಒಂದು ಹೋಟ್ಲ್ಗೆ ಹೋಗಿ ತಿಂತೀವಿ, ಅಥವಾ ಮನೆಯಲ್ಲೇ ಹೌದು, ಒಂದು ಏನಾದರೂ ಅನ್ನದಲ್ಲಿ ಒಂದು ಕಲ್ಲೇ ಸಿಕ್ತು, ತಿನ್ನಲ್ಲ ನಾವು, ಹೌದು, ಬೈಕೊಂತೀವಿ. ಹೌದು. ಅಂಥದ್ರಲ್ಲಿ ನಾವು ಪರಬ್ರಹ್ಮನಿಗೆ ಎಲ್ಲ ನಾವು ಅರ್ಪಿಸ್ತಾ ಇರಬೇಕಾದ್ರೆ ನೋಡಲೇಬೇಕು. ಅಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು, ನೀವು ನೋಡಿದ್ರಲ್ಲ. ಆಮೇಲೆ ನಾನು ವೆಲ್ತ್ ಅನ್ನೋದು, ಇದರಲ್ಲಿ ವೆಲ್ತ್ ಪ್ರಶ್ನೆ ನೋಡಿ ಸರ್. ಒಂದು ಹಾಡಿದೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿಯೋ. ನಂದೇನು ಅಲ್ಲ, ಅವಾಗಲೇ ಹೇಳಿದೆ, ಯು ನಾಟ್ ಐ, ನಥಿಂಗ್ ಇಸ್ ಮೈನ್. ನಾವಿಲ್ಲಿ ಬಂದಿದ್ದು ಕೈ ಬೀಸ್ಕೊಂಡು. ಎಷ್ಟು ಜನ ನೋಡ್ತಾರೆ ಸರ್ ಆ ಥರ, ನೀವು ಹೇಳ್ತಾ ಇದ್ದೀರಾ ಅಷ್ಟೇ. ಆ ಭಾವನೆ ನಾವು ಬರ್ಸ್ಕೊಂಡ್ರೆ ಎವ್ರಿಥಿಂಗ್ ವಿಲ್ ಸಿಂಪ್ಲಿಫೈ. ಎಲ್ಲನೂ ನೋಡಿ, ಈಗ ಯಾವುದೇ ಒಂದು ಮೆಟೀರಿಯಲ್ ವಸ್ತು ತಗೊಳ್ಳಿ, ಎನಿಥಿಂಗ್, ಲೆಟ್ ಇಟ್ ಬಿ ಮೋಸ್ಟ್ ಎಕ್ಸ್ಪೆನ್ಸಿವ್, ಒಂದು ವಾಚ್ ಇರಲಿ, ಒಂದು ಬಟ್ಟೆ ಇರಲಿ, ಒಂದು ಸತಿ 2 ಸತಿ, ಒಂದು ವಾರ, ಒಂದು ವರ್ಷ ಹಾಕೊಂಡ್ಮೇಲೆ ಅಷ್ಟೇ ಅದು. ಅದಾದಮೇಲೆ ಸೊ ವಾಟ್ ಈಸ್ ರಿಯಲ್ ವೆಲ್ತ್? ಕ್ಯಾರೆಕ್ಟರ್ ಜೊತೆಗೆ ನಾವು ಅವನಲ್ಲಿ ಸೇರಬೇಕು ಅನ್ನೋದು ಆ ಭಾವನೆ ಇರುತ್ತಲ್ಲ. ನನ್ನ ಪ್ರಕಾರ ಅದಕ್ಕಿಂತ ದೊಡ್ಡ ವೆಲ್ತ್ ಯಾವುದೂ ಇಲ್ಲ. ನಿಜ 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 ನಿಜ. ಸೊ ಅದಕ್ಕೆ ನಾವು ಫೋಕಸ್ ಮಾಡಬೇಕಾಗಿರೋದು ಒಂದೇ, ನನ್ನ ಮೈಂಡ್ ಸೆಟ್ ಪ್ರಕಾರ, ಕೀಪ್ ಅ ಗುಡ್ ಹೆಲ್ತ್ ಟು ಗೇನ್ ದಟ್ ವೆಲ್ತ್. ಇಲ್ಲಿ ನಾವು ಬಂದಿರೋದು ಮತ್ತೆ ಅಲ್ಲಿ ಹೋಗಕ್ಕೆ. ಇದು ನಾವು ಬಾಡಿಗೆ ಮನೆಯಲ್ಲಿರೋದು, ನಮ್ಮ ಪರ್ಮನೆಂಟ್ ಮನೆ ಇರೋದು ಅಲ್ಲಿ. ಅಲ್ಲಿಗೆ ಹೇಗೆ ಹೋಗ್ಬೇಕು, ಎಷ್ಟು ಸೇಫ್ ಆಗಿ ಹೋಗ್ಬೇಕು, ಸುರಕ್ಷಿತವಾಗಿ ಹೋಗಿ ಬೇಗ ಸೇರಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಆ ಭಾವನೆ ಇರಬೇಕು. ಸರ್, ನಿಮಗೆ ಗುರೂಜಿ ಅಂದರೆ ವಿನಯ್ ಗುರೂಜಿ ಸಿಕ್ಕಿದ್ದು ಅಂದರೆ ಗುರೂಜಿ ಒಂದು ಹೇಳಿದ್ದಾರೆ, ಅಂದರೆ ಅವ್ರು ನಿಮ್ಮನ್ನು ನೋಡ್ತಾರೆ ಫಸ್ಟು. ಹೌದು. ಅದನ್ನು ನಿಮ್ಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ಬಟ್ ಅವತ್ತೇ ಅವ್ರು ಡಿಸೈಡ್ ಮಾಡ್ಕೊತಾರೆ ಬರ್ತಾನೆ ನನ್ನ ಹತ್ರ ಅಂತ. ಅದು ನಡೆದಿರೋದು ಗಣೇಶ್ಪುರಿಲಿ ಅಂತ ಸರ್. ಹೌದು. ನಾವುನೆಲ್ಲ ಗಣೇಶ್ಪುರಿಗೆ ಹೋಗೋದು ಅನ್ಬೋದು, ನಾವು ಹೋದಾಗ ವಿನಯ್ ಗುರೂಜಿನೂ ಬರೋದು, ಅಂದರೆ ನೀವು ಹೋದಾಗ ಮತ್ತು ಗುರೂಜಿ ನಿಮ್ಮನ್ನೆಲ್ಲ ನೋಡಿರೋದು ಇದೆಯಲ್ಲ ಸರ್, ಇದು ದೊಡ್ಡ ಪವಾಡನೇ ಸರ್, ಅದು ಮಿರಾಕಲ್. ಅದು ಫಸ್ಟು ಗುರುಗಳನ್ನ ನಾನು ನೋಡಿದ್ದು ಬೆಂಗಳೂರಲ್ಲಿ. ಬಟ್ ಅದಕ್ಕೆ ಮುಂಚೆನೇ ಅವ್ರು ನಿಮ್ಮನ್ನು ನೋಡ್ಬಿಟ್ಟಿದ್ರು. ಅದಕ್ಕೆ ಮುಂಚೆನೇ ನನ್ನ ನೋಡಿದ್ದಾರೆ ಗಣೇಶ್ಪುರಿಯಲ್ಲಿ. ಈಗ ಗುರುಗಳು ಸಿಕ್ಕಿ ನನಗೆ 3 ವರ್ಷ ಆಗಿದೆ ಸರ್. ಪರ್ಸ್ನಲಿ ಪರಿಚಯ ಆಗಿ. ಅದಕ್ಕೂ ಮುಂಚೆ ಗುರುಗಳು ನನ್ನ 12 ವರ್ಷ ಮುಂಚೆನೇ ಗಣೇಶ್ಪುರಿಯಲ್ಲಿ ನೋಡಿದ್ದಾರೆ. ಸೊ ಈಗ 15 ವರ್ಷ ಆಯಿತು. ಫಸ್ಟು ನಾನು ಗುರುಜಿಗೆ ಬೆಂಗಳೂರಲ್ಲಿ ನೋಡಿದ್ದು. ಒಂದು ಹೋಟೆಲಲ್ಲಿ ಗುರುಗಳು ಕೂತಿದ್ರು, ಸುಮಾರು ಜನ ಕೂತಿದ್ರು, ಟ್ರಸ್ಟಿಗಳೆಲ್ಲ. ಸೊ ನಾನು ಅಲ್ಲಿ ಹೋಗಿ ಅವ್ರಿಗೆ ಮಾತಾಡ್ಸೋಕ್ಕೂ ಹೋಗಿಲ್ಲ, ದೂರದಿಂದನೇ ಆಚೆ ಬಂದೆ ಹೋಟ್ಲಿಂದ. ನಾನು ಗುರುಗಳದ್ದು ಯೂಟ್ಯೂಬು, ಅವರು ಪ್ರವಚನಗಳೆಲ್ಲ ನೋಡ್ತಿದ್ದೆ. ಆಚೆ ಬಂದು ಮನ್ಸಿಗೆ ಬಂತು, ನಾನು ಗುರುಗಳನ್ನ ನೋಡಿ ನಾನು ಮಾತಾಡಿಸಿಲ್ಲ, ಅವ್ರಿಗೆ ಹೋಗಿ ಹತ್ರದಿಂದ ನಮಸ್ಕಾರ ಮಾಡಿಲ್ಲ ಅನ್ನೋ ಥಾಟ್ ಬಂತು. ಇಲ್ಲಿಂದನೇ ನಾನು ನಮಸ್ಕಾರ ಸಲ್ಲಿಸ್ತೀನಿ ಅಂತ ಗುರುಗಳಿಗೆ ನಾನು ಅಲ್ಲಿಂದನೇ ಪ್ರಾರ್ಥನೆ ಮಾಡಿ ಹೊರಟ್ಬಿಟ್ಟೆ. ಮನಸೆಲ್ಲ ನಮಸ್ಕಾರ. ಇಲ್ಲಿ ಏನಾಗಿದೆ, ನಮ್ಮ ಉತ್ರಳ್ಳಿ ಆಶ್ರಮದಲ್ಲಿ ಹೊಸ ಬಿಲ್ಡಿಂಗ್ ಎಲ್ಲ ನಿರ್ಮಾಣ ಆದಾಗ ಭಗವಾನ್ರ ಮೂರ್ತಿ ಎಲ್ಲ ಬರುತ್ತೆ. ಆಶ್ರಮ ಟ್ರಸ್ಟಿಗಳೆಲ್ಲ ಗುರುಗಳಿಗೆ ಪ್ರಶ್ನೆ ಕೇಳ್ತಾರೆ, ಗುರುಗಳೇ, ಇಷ್ಟು ಭಗವಾನ್ರ ಮೂರ್ತಿ ದೊಡ್ಡದಾಗೆ ನೀವು ತರಿಸ್ಬಿಟ್ಟಿದ್ದೀರಾ, ಅದನ್ನು ಯಾರು ಪೂಜೆ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಏನಿದ್ರ ಕತೆ ಅಂತ ಹೇಳ್ಬಿಟ್ಟು. ಗುರುಗಳು ಆವಾಗ ಟ್ರಸ್ಟಿಗಳಿಗೆಲ್ಲ ಅವ್ರ ಕಡೆಯವ್ರು ಬರ್ತಾರೆ, ನಿನ್ಗೆ ಯಾಕೆ ಯೋಚನೆ, ಅವ್ರು ಏನು ಮಾಡಿಸ್ಕೊಬೇಕೋ ಹಾಗೆ ಮಾಡಿಸ್ಕೊತಾರೆ, ಅವ್ರ ಕಡೆಯವ್ರು ಬಂದು ಅವ್ರನ್ನ ನೋಡ್ಕೊತಾರೆ ಅಂತ ಹೇಳಿದ್ದಾರೆ. ಆ ವಿಗ್ರಹ ಬಂದು 1 ತಿಂಗಳಿಗೆ ನಾನು ಆಶ್ರಮದಲ್ಲಿ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ನೀವು ಫಸ್ಟ್ ಟೈಮ್ ಬಂದಿದ್ದೀರಾ, ನಾನು ಅವತ್ತಲ್ಲಿದ್ದೆ, ನಮಗೂ ಪರಿಚಯ ಇಲ್ಲ. ನೀವು ನೀವು ಪೂಜೆಯಲ್ಲಿ ನಿಂತಿದ್ದೆ, ನಾವು ಪೂಜೆಯಲ್ಲಿ ನಿಂತಿದ್ದೀವಿ. ಈ ಥರ ಒಂದು ನಿಮ್ದು ಶಾರ್ಟ್ ಮೂವಿ ಪೂಜೆಗೆ ರಿಲೀಸ್ಗೆನೋ ಪೋಸ್ಟರ್ ಲಾಂಚಿಗೆ ನೀವು ಬರ್ತೀರಾ, ಬಟ್ ನನಗೂ ಗೊತ್ತಿಲ್ಲ ನೋಡಿ. ಅದಾದಮೇಲೆ ಅದೇ ಒಂದು ನಿಮ್ಮ ಶಾರ್ಟ್ ಮೂವಿಗೆ ನನಗೆ ಇನ್ವಿಟೇಷನ್ ಬರುತ್ತೆ, ಓಕೆನಾ? ನೀವೆಲ್ಲರಿಗೂ ಒಂದು ವೀಕ್ಷಣೆಗೆ ಹಾಕ್ತಿರಲ್ಲ, ಕಲಾವಿದರ ಸಂಘದಲ್ಲಿ. ನನಗೇನಾಗುತ್ತೆ, ನಾನು ಹೋಗೋದಾ ಬೇಡವಾ ಏನು ನನಗೆ ಗೊತ್ತಿಲ್ಲಲ್ಲ ಯಾರು ಏನು ಅನ್ನೋ ಥರದಲ್ಲಿ ನಾನು ಆ ಮೈಂಡ್ ಸೆಟ್ಟಲ್ಲಿ ಇದೆ ಸರ್. ಇರೋದು ಹೇಳ್ತೀನಿ ಫ್ರ್ಯಾಂಕ್ ಆಗಿ, ನಮ್ಮ ನಿಮ್ಮ ಪರಿಚಯ ಇಲ್ವಲ್ಲ, ಹೆಂಗೆ ಯಾರಪ್ಪ ಹೆಂಗೆ ಹೋಗೋದು, ಯಾರು ಕರೆದ್ರು ಅಂತ. ಆಮೇಲೆ ನನಗೆ ಯಾವಾಗ ಭಗವಾನ್ರ ಫೋಟೋ ಎಂಟ್ರ್ ಆಗುತ್ತೆ ಆ ವಿಚಾರದಲ್ಲಿ,
ನಿಮ್ಮ ಇನ್ವಿಟೇಷನ್ ಬರುತ್ತಲ್ಲ ವಾಟ್ಸಪ್ಪಲ್ಲಿ, ಅಲ್ಲಿ ಭಗವಾನ್ರದ್ದು ಬಂದ್ಬಿಡುತ್ತೆ. ಆವಾಗ ನನಗೆ ಇಟ್ ವಾಸ್ ಅ ಕಾಲಿಂಗ್ ಸರ್, ಐ ಶುಡ್ ಅಟೆಂಡ್ ದಿಸ್ ಪ್ರೋಗ್ರಾಮ್. ಇಲ್ಲ ಹೋಗ್ಬೇಕು ನಾನು ಇದಕ್ಕೆ ಅಂದ್ಬಿಟ್ಟು ಅಂತ. ಅಲ್ಲಿ ಬಂದಾಗ ನಿಮ್ಮ ಸಿಸ್ಟರ್ ಇರ್ತಾರೆ, ಹೌದು, ಅವರು ಪಾಪ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ನಾನು ಅವಾಗ ಶಾಕ್, ನನಗೆ ಇದು ಹೆಂಗಪ್ಪ ಇವರು ಇಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ, ಒಂದು ಪರಿಚಯ ಇದ್ದವ್ರ ಥರ ಇದ್ದಾರೆ ಅಂತ. ಆವಾಗ ನಿಮ್ಮ ಪರಿಚಯ ಆಗುತ್ತೆ. ಅವಾಗ ನಾನು ಓಕೆ ಇವರು ಬಂದಿದ್ರಲ್ಲ ಇಲ್ಲೇ ಮಾತಾಡೋದು ಅಂತ. ಅಲ್ಲಿಂದ ನಾವು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಇಲ್ಲ, ವಂಡರ್ಫುಲ್ ಜರ್ನಿ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೋಡಿ, ಇದರಲ್ಲಿ ಒಂದು ಸಣ್ಣ ಅರ್ಥ ಮಾಡ್ಕೋಬೇಕು. ಇವರ ತಾತ ಮುತ್ತಾತ ಇವರೆಲ್ಲ ತಲತಲಾಂತರದಿಂದ ಪೂಜೆ ಮಾಡ್ಕೊಂಡು ಬಂದವ್ರಿಗೇನೆ ಒಂದು ಅವಧೂತ ಪರಂಪರೆಯಲ್ಲಿ ಬಂದಿರತಕ್ಕಂಥ ಒಬ್ಬರು ವಿನಯ್ ಗುರೂಜಿ 12 ವರ್ಷದಿಂದ ಇವ್ರನ್ನ ನೋಡ್ತಾರೆ. ಆದರೆ ಪರಿಚಯ ಆಗೋದು 3 ವರ್ಷದಷ್ಟೇ. ಹೌದು. ಸೊ 12 - 3 ಅಂತಂದರೆ ಆಲ್ಮೋಸ್ಟ್ 9 ವರ್ಷನಾ ಸರ್? ಹೌದು, 9 ವರ್ಷ ಗುರು ಡೈರೆಕ್ಟ್ ಸಿಗಲ್ಲ, ಆದರೆ ಅವ್ಯಕ್ತದಲ್ಲೇ 12 + 3 15 ಇಯರ್ಸ್. 15 ವರ್ಷ 15 ವರ್ಷ 15 ವರ್ಷ 15 ವರ್ಷ ನೋಡಿ 15 ವರ್ಷ ಆಗಿದೆ ಅಂದರೆ ಅದರಲ್ಲಿ 12 ವರ್ಷ ನಾವು ಸಿಕ್ಕಿಲ್ಲ, ಅವ್ರು ಸಿಕ್ಕಿಲ್ಲ ನಿಮಗೆ ದರ್ಶನ. ಅಂದರೆ ಅರ್ಥ ಅಷ್ಟು ಈಸಿಯಾಗಿ ಸಿಗಬೇಕು ಅನ್ನೋಕೆ ಆಗಲ್ಲ. ಅದು ಯಾವಾಗ ಆಗಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡ್ತಾರೋ ಅವಾಗಲೇ ಆಗೋದು ಅಂತಕ್ಕಂಥದ್ದು ಈ ಒಂದು ವಿಷಯ ನನಗೆ ಅರ್ಥ ಆಗಿದೆ ಅಂತದ್ದು ಸರ್. ಆ್ಯಂಡ್ ನಿಮ್ಗೆಲ್ರಿಗೂ ಹೇಳಿದ್ದೆ, ಒಂದು ಭಗವಾನರ ಒಂದು ದರ್ಶನ ನಮಗೂ ಸಹ ಆಗಿತ್ತು. ಯಾವ ಥರ ಒಂದು ಫೋಟೋ ಮೂಲಕ ಅಂತ. ಆ ಫೋಟೋ ಇಲ್ಲಿದೆ ನೋಡಿ. ಈ ಪೂಜೆ ಮಾಡ್ತಾಯಿದ್ರು ಗುರುಗಳು ಹಿಂಗೆ ಭಗವಾನ್ರ ಆರಾಧನೆ ದಿನಾನೇ ಕೈ ನೋಡಿ ಆ ಫೋಟೋದಲ್ಲಿ ಎಷ್ಟು ನೀಟಾಗಿ ಬಂದಿದೆ ಕೈ. ಅಂದರೆ ಇಷ್ಟಾಗಿ ಈ ಫೋಟೋ ತೆಗ್ದಿರೋದು ಏನು ಅದ್ಭುತವಾದ ಅದು ಕ್ಯಾಮ್ರಾಮ್ಯಾನ್ ಎಲ್ಲ ಅಲ್ಲ, ಮೊಬೈಲಲ್ಲಿ ತೆಗ್ದಿರೋದು ಅದು. ಯಾಕದು ಹೇಳ್ತೀನಿ ಅಂದರೆ, ಅವ್ನು ಮೊಬೈಲಲ್ಲಿ ತೆಗೆದು 10 ನಿಮಿಷಕ್ಕೆ ಅವ್ನು ಗಾಬರಿ ಆಗಿ ನಮ್ಮ ಹತ್ರ ಎಲ್ಲ ಬಂದು ಹೇಳ್ಬಿಟ್ಟ. ನನಗೆ ಹೇಳ್ದ, ಸರ್ ನಿಮ್ಗೆ ಕಾಣ್ತಿದೆ ಕೈ ನೋಡಿ ಅಂದ. ನಾನು ಏನಯ್ಯ ಏನು ಆಮೇಲೆ ಹಿಂಗೆ ಝೂಮ್ ಮಾಡಿ ನೋಡಿದ್ರೆ ಗುರುಗಳು ಹಿಂಗೆ ಅಭಿಷೇಕ ಮಾಡ್ತಾ ಇದ್ದಾರೆ, ಭಗವಾನ್ರದ್ದು ಕೈ. ಹೌದು. ಯಾಕಂದರೆ ಇಷ್ಟೊತ್ತು ಅವಾಗಿಂದ ನಮ್ಮ ಪಾಡ್ಕಾಸ್ಟಲ್ಲಿ ಭಗವಾನ್ರದ್ದು ಇಷ್ಟೊಂದು ಫೋಟೋ ನೋಡಿದ್ದೀವಿ, ಎಲ್ಲರೂ ಅಬ್ಸರ್ವ್ ಮಾಡಬೇಕಾಗತ್ತೆ ಆ ಕೈ ಯಾವ ಥರ ಇದೆ ಅವ್ರದ್ದು ಉದ್ದುದ್ದ ಬೆರಳು, ಕೈ ಹಿಂಗೆ ಇಟ್ಕೊಂಡಿರೋ ಫೋಟೋ ಅಂತೂ ಭಾಳ ಫೇಮಸ್ಸು. ಆ ಸೇಮ್ ಬೆರಳು, ಸೇಮ್ ಕೈ ಆ್ಯಂಡ್ ಸೇಮ್ ಇದು ಅಲ್ಲಿ ಬಂದಿರತಕ್ಕಂಥದ್ದು. ಇದು ಆಮೇಲೆ ಕೇಳಿದ್ವಿ ನಾವು ಗುರುಜಿನ, ಏನಿದು ಅಂದ್ಬಿಟ್ಟು ಅಂತ. ಅವಾಗ ಹೇಳಿದ್ರು, ಗುರುಗಳು ಕೇಳ್ಕೊಂಡ್ರಂತೆ. ಅಂದರೆ ಹುಡುಗರುಗಳಿಗೆಲ್ಲ ನಿಮ್ಮ ಪ್ರೆಸೆನ್ಸ್ನ ತೋರಿಸಿ, ನನಗೆ ದೃಢವಾಗಿ ನಂಬಿಕೆ ಇದೆ ನಾನು ವಿಗ್ರಹಕ್ಕೆ ಪೂಜೆ ಮಾಡ್ತಿಲ್ಲ, ನಿಮಗೆ ಮಾಡ್ತಿರೋದು ಅಂತ. ಆದರೆ ಕೆಲವು ಸಂದೇಹ ಆತ್ಮಗಳಿರ್ತಾವಲ್ಲ, ಅವ್ರಿಗೆಲ್ಲ ಇನ್ನೂ ಸ್ವಲ್ಪ ಭಾವಶುದ್ಧಿ ಆಗಲಿ ಅಂತ ನಾನು ಪ್ರೇ ಮಾಡಿ ಕೂತ್ಕೊಂಡಿದ್ದೆ. ಅದು ಅಲ್ಲಿ ನಿಮಗೆ ಅವರು ಸುಮ್ಮನೆ ಒಂದು ಟ್ರೇಲರ್ ತೋರಿಸಿದ್ದಾರೆ ಅಷ್ಟೇ ನಿಮಗೆ ಅಂತ ಅಂದರು. ಸೊ ಈ ಒಂದು ಫೋಟೋ ಇವತ್ತು ನೀವು ಎಲ್ಲ ದರ್ಶನ ಮಾಡ್ತಾ ಇದ್ದೀರಾ ಅನ್ನೋದು ಒಂದು ಖುಷಿ ವಿಷಯ. ಈಗ ನಮ್ಮ ವಿನಯ್ ಗುರೂಜಿ ಅವ್ರು ಏನಿದ್ದಾರೆ, ಇವತ್ತು ಭಗವಾನ್ರು, ನಾನು ಇಷ್ಟೊತ್ತು ಏನು ಮಾತಾಡಿದೆ ಭಗವಾನ್ರ ಬಗ್ಗೆ, ಗುರುಗಳನ್ನ ನೋಡಿದಾಗಲೂ ನನಗೆ ಭಗವಾನ್ರು ಯಾವ ಥರ ಜನರ ಜೊತೆ ಹೇಗಿದ್ರು, ಜನರಿಗೆ ಏನೇನು ಹೇಳ್ತಿದ್ರು, ಯಾವ ಥರ ಅವ್ರು ಏನೇನು ಹೇಳ್ಕೊಟ್ಟಿದ್ದಾರೆ, ಒಂದು ಪದ್ಧತಿ ಅಂತ ಕರೆಯೋದ ಅಥವಾ ಒಂದು ಟೀಚಿಂಗ್ಸ್ ವಿಚಾರಧಾರೆಗಳು. ಸೊ ಆ ಥರ ಬಂದಾಗ ಭಗವಾನ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಭಗವಾನ್ರು ಏನು ಅಂತ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ. ನಿಮಗೆಲ್ಲ ಗೊತ್ತಿಲ್ಲ ಅಷ್ಟು ಸಾಮಾನ್ಯವಾಗಿ, ಸುಮ್ಮನೆ ಮೂರ್ತಿ ವಿಗ್ರಹ ಇಲ್ಲಿ ಇಟ್ಟಿದ್ದೀನಿ ಅನ್ಕೋಬೇಡಿ. ಸಾಕ್ಷಾತ್ ಭಗವಾನ್ರು ಅಲ್ಲಿ ನೆಲೆಸಿದ್ದಾರೆ. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದೇ ಒಂದು ಬೇರೆ ಅನುಭವ. ಎಲ್ಲರಿಗೂ ಅದು ಸಿಕ್ಬೇಕಂದ್ರೂ ಒಂದು ಜನ್ಮಾಂತರದ ಪುಣ್ಯ ಕಷ್ಟ ಇದೆ. ಸೊ ಎಲ್ಲರೂ ಹುಡ್ಕೊಂಡು ಹೋಗ್ತಾರೆ, ಗುರುಗಳು ಬೇಕು, ನಮಗೆ ಒಂದು ಗುರು ಸಿಕ್ಕಬೇಕು ಅಂತ ಹೇಳಿ. ಬಟ್ ಇಂಥ ಒಂದು ಅವಕಾಶ ಸಿಕ್ಕಿದಾಗ ಅದನ್ನು ಅಷ್ಟು ಸುಲಭವಾಗಿ ಎಲ್ಲರಿಗೂ ಸಿಗೋದಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ. ಅವ್ರು ಮಾತಾಡೋದಾಗ್ಲಿ, ಅವರು ನಮಗೆ ಒಂದು ಬುದ್ಧಿ ಮಾತು ಹೇಳೋದಾಗ್ಲಿ, ಈ ಥರ ಮಾಡಿ ಯಾವುದಾದ್ರೂ ಒಂದು ಹೇಳಿದಾಗ ಡೈರೆಕ್ಟ್ಲಿ ಅದು ಭಗವಾನ್ರು ಯಾವ ಥರ ಇದ್ರು, ಯಾವ ಥರ ಪ್ರೀಚ್ ಮಾಡ್ತಿದ್ರು ಅದನ್ನೇ ಕನೆಕ್ಟ್ ಆಗುತ್ತೆ. ಸೊ ಅಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಆಗಲಿ, ಒಂದು ಡಿಫ್ರೆನ್ಸ್ ಅಂತ ಕಾಣಿಸಲ್ಲ. ಭಗವಾನ್ರು ಹೇಗಿದ್ರು ಇವತ್ತು ನನ್ನ ಮನಸ್ಸಲ್ಲಿ ಇರೋದು ಹಾಗೆ. ಭಗವಾನ್ರು ಅವಾಗ ನಮ್ಮ ಮುತ್ತಾತವ್ರ ಜೊತೆ ಇದ್ರು, ಈ ಜನ್ಮದಲ್ಲಿ ನಮಗೆ ಗುರುಗಳು ಈ ಥರ ಸಿಕ್ಕಿದ್ದಾರೆ. ಸರ್ ಆ್ಯಕ್ಚುಲಿ ನಿಮ್ಮ ಈ ಇದಕ್ಕೆ ನಾನು ಅದಕ್ಕೆ ಜಾಯಿನ್ ಮಾಡಿ ಹೇಳಬೇಕು ಅಂದರೆ, ನಾನೇ ಫಸ್ಟ್ ವಿನಯ್ ಗುರೂಜಿ ಭೇಟಿ ಆಗಿದ್ದ ದಿನ, ಅವ್ರ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲದೆ ಇರೋ ದಿನ, ಅವ್ರ ಜೊತೆ ಅವ್ರ ಗೌರಿಗದ್ದೆ ಆಶ್ರಮಕ್ಕೆ ಹೋಗಿದ್ದ ದಿನ, ನಾನು ಫಸ್ಟ್ ಅಲ್ಲಿ ನೋಡಿದ್ದು ಭಗವಾನ್ರ ಫೋಟೋ, ಅಲ್ಲೇ ನೋಡಿದ್ದು ನಾನು ಫಸ್ಟು.
ಅಲ್ಲಿವರೆಗೂ ನನಗೆ ಸರ್ ಫ್ರ್ಯಾಂಕ್ಲಿ ಹೇಳ್ತೀನಿ, 2 ವರ್ಡು ನನಗೆ ಗೊತ್ತಿಲ್ಲ ಸರ್. ಒಂದು ಭಗವಾನ್ ನನ್ನ ಹೆಸರು ಕೇಳಿಲ್ಲ ನಾನು, ನಿತ್ಯಾನಂದ ಭಗವಾನ್ರು ಕೇಳಿಲ್ಲ, ಅವಧೂತ ಅನ್ನೋ ವರ್ಡು ಕೇಳಿಲ್ಲ. ಇದನ್ನು ನಾನು ಕೇಳೇ ಇರಲಿಲ್ಲ. ತುಂಬ ಮಜಾ ಏನು ಅಂದರೆ, ಹೀಗೆ ಕೂತ್ಕೊಂಡಿದ್ರು, ಗುರುಜಿ ಮೀಟ್ ಆಗಿದ್ದಿನ ತಿಂಡಿ ತರಿಸಿ, ಅವ್ನಿಗೆ ದೋಸೆ ಇಷ್ಟ, ಅದಿಷ್ಟ ಇದಿಷ್ಟ ಅಂತೆಲ್ಲ ತರಿಸಿದ್ರು, ನೀರು ದೋಸೆ ಎಲ್ಲ. ನೆಕ್ಸ್ಟ್ ಡೇ ದೋಸೆ ಎಲ್ಲ ತಿಂತಾ ಇದ್ದೆ, ಅಲ್ಲಿ ಫೋಟೋ ನೋಡಿದೆ. ನಾನೇನು ಹೇಳಿರ್ಬೋದು ಹೇಳಿ ವಿನಯ್ ಗುರುಜಿಗೆ, ನೀವು ವಯಸ್ಸಾದ್ರೆ ಸೇಮ್ ಅವ್ರ ಥರನೇ ಇರ್ತೀರ ನೋಡೋಕೆ, ಅದು ಯಾರದು ನಿಮ್ಮ ತಾತನ ಅಂದೆ. ನಿಮ್ಮ ತಾತರ ಫೋಟೋನ ಅದು, ನೀವು ಯಾಕೋ ಹಂಗೆ ಕಾಣ್ತಾ ಇದ್ದೀರಾ ನನಗೆ, ನೀವು ವಯಸ್ಸಾದ್ಮೇಲೆ ಹಂಗೆ ಇರ್ತೀರಾ. ಆವಾಗ ಈಗ ಅವರು ಅದ ಅಂತ ಮಾತಾಡೋದಲ್ಲ ನಮಗೆ ಗೊತ್ತಿಲ್ಲ ಸರ್. ಅವಾಗ ನಾನು ಇವತ್ತಿಗೆ ರೀಕಾಲ್ ಮಾಡ್ಕೊಂಡ್ರು ಅಪ್ಪಿತಪ್ಪಿನೂ ಅವ್ರ ಬಾಯಲ್ಲಿ ಯಾವತ್ತು ನಾನು ಅಂತೆಲ್ಲ ಬಂದಿಲ್ಲ. ಹೌದು ಸರ್. ಇದು ಅದ್ರ ಥರ ಕಾಣ್ತಾ ಇದೆ ನಿನ್ನ ಕಣ್ಣಿಗೆ ಅಂತ ಜೋರ ನಕ್ಕಿದ್ರು. ಭಗವಾನ್ರು ಅದೇ ತರ ಹೇಳ್ತಿದ್ದು. ಇವಾಗ ನಾನು ಅವಾಗಲೇ ಹೇಳ್ದಂಗೆ ಇದನ್ನ ಮಾತ್ರ ಕರ್ಕೊಂಡು ಹೋಗ್ಬೇಕು ಇದನ್ನ ಆ ಬಿಲ್ಡಿಂಗ್ಗೆ, ಬೆಂಗಳೂರು ವಾಲ ಬಿಲ್ಡಿಂಗ್ಗೆ, ಬೇರೆ ಯಾವುದು ಇಲ್ಲಿಂದ ವಸ್ತು ಅಲ್ಲಿ ಶಿಫ್ಟ್ ಆಗಬಾರ್ದು ಅಂತ ಹೇಳಿ. ಸೊ ಭಗವಾನ್ರು ಇದು ಅದು ಅಂತಾನೆ ಮಾತಾಡ್ತಿದ್ದು. ಆಮೇಲೆ ನಿತ್ಯಾನಂದ ಅನ್ನೋದು ಒಂದು ಸ್ಥಿತಿ ಅದು. ಫಾರ್ಮ್ಲೆಸ್. ಎಲ್ಲದರಲ್ಲೂ ನಿತ್ಯಾನಂದ ಇದ್ದಾನೆ. ಒಬ್ರು ಪೂಜಾರಲ್ಲೂ ನಿತ್ಯಾನಂದ ಇದ್ದಾನೆ, ಒಂದ್ ಮಗುವಲ್ಲೂ ನಿತ್ಯಾನಂದ ಇದ್ದಾನೆ, ಒಂದ್ ಚಪ್ಪಲಿ ಕಾಯೋನಲ್ಲೂ ನಿತ್ಯಾನಂದ ಇದ್ದಾನೆ, ಎಲ್ಲಾದ್ರಲ್ಲೂ ನಿತ್ಯಾನಂದ ಇದ್ದಾನೆ, ಎಲ್ಲ ವಸ್ತುವಲ್ಲೂ ನಿತ್ಯಾನಂದ ಇದ್ದಾನೆ. ಈಸ್ ಆಮ್ನಿ ಪ್ರೆಸೆಂಟ್, ಆಮ್ನಿಪೊಟೆಂಟ್ ಅಂಡ್ ಈಸ್ ಎಟರ್ನಲ್. ದಟ್ ಈಸ್ ವೈ ವಿ ಕಾಲ್ ಹಿಮ್ ಈಸ್ ದಿ ಎಂಡ್ಲೆಸ್ ಒನ್, ಅನಂತ ಅಂತ ಹೇಳ್ಬಿಟ್ಟು. ಈ ಸಬ್ಜೆಕ್ಟ್ಗೆ ಕೊನೆ ಇಲ್ಲ. ನಿತ್ಯಾನಂದ ಅನ್ನೋದು ಅದಕ್ಕೆ ಅಂತ್ಯನೇ ಇಲ್ಲ, ಅದಕ್ಕೆ ಅನಂತ ಅಂತ ಅವ್ರಿಗೆ ಕರೀತಾರೆ. ಇಲ್ಲ, ನೀವೀಗ ಹೇಳಿದ್ರಲ್ಲ ಎಲ್ಲರಲ್ಲೂ ಇರ್ತಾರೆ, ಎಲ್ಲದರಲ್ಲೂ ಇರ್ತಾರೆ ಅಂದ್ಬಿಟ್ಟು, ಅವಾಗ ಇದು ಜ್ಞಾಪಕ ಬಂತು ನನಗೆ. ಗಣೇಶ್ಪುರಿಗೆ ನಿಮ್ಮ ಜೊತೆ ಹೋದಾಗ ಅವ್ರು ಮಲ್ಕೊತಾ ಇದ್ದ ಒಂದು ರೂಮು ತೋರಿಸಿದ್ರಿ. ಹೌದು, ಅಲ್ಲೊಂದು AC ಇತ್ತು. ಹೌದು, ಅದು AC ನಿಮ್ಮ ಫ್ಯಾಮಿಲಿ ಅವ್ರಿಗೆ ಕೊಟ್ಟಿದ್ದ. ಅವ್ರಿಗೆ AC ಹಾಕಕ್ಕೆ ಪರ್ಮಿಷನ್ ಕೊಟ್ರ ಫಸ್ಟ್ ಆಫ್ ಆಲ್ ಒಂದು ನನಗೆ. ನಮ್ಮ ಮುತ್ತಾತ ಅವರು ಗಣೇಶ್ಪುರಿಗೆ ಹೋದಾಗ ಬೇಸಿಗೆಯಲ್ಲಿ ತುಂಬ ಶೆಕೆ ಅಂತ ಹೇಳ್ಬಿಟ್ಟು ಅವಾಗ ಅದು ಡೈಕಿನ್ AC ಅಂತ ನನಗೆ ಜ್ಞಾಪಕ. ಅವಾಗ ವಿಂಡೋ AC ಅಂತ ಕರಿತಿದ್ರು. ಈಗೆಲ್ಲ ಸ್ಪ್ಲಿಟ್ AC, ಸೌಂಡ್ಲೆಸ್ AC, ಏನೇನೋ ಆಪ್ಷನ್ಸ್ ಬಂದಿದೆ. ಅವಾಗ AC ಅಂದ್ರೆ ಲಾರಿ ಟ್ರ್ಯಾಕ್ಟರ್ ಸೌಂಡ್ ಬರ್ತಿತ್ತು, ಅಷ್ಟು ನಾಯ್ಸ್, ಗಡ 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 ಅಂತ. ಆಗ ಅಷ್ಟು ಸೌಂಡು ಮಾಡುವಂಥ AC ಅದು. ಅಲ್ಲಿ ಗಣೇಶ್ಪುರಿಯಲ್ಲಿ ನಮ್ಮ ಮುತ್ತಾತ ಅವರು ತೊಗೊಂಡು ಹೋಗ್ತಾರೆ ಭಗವಾನ್ರಿಗೋಸ್ಕರ ರೂಮಲ್ಲಿ ಹಾಕಬೇಕು ಅಂತ. ಭಗವಾನ್ರು ಪರ್ಮಿಷನ್ ಕೊಡ್ತಾರೆ. ಆಗ ಭಗವಾನ್ರು ಕೇಳ್ತಾರೆ ನಮ್ಮ ಮುತ್ತಾತ ಅವ್ರು, ಲಕ್ಷ್ಮಣ್ ಸಾಕೋಡಿ ಅವ್ರಿಗೆ, ಇದು ಇಷ್ಟೊಂದು ಗಲಾಟೆ ಮಾಡ್ತಾ ಇದೆಯಲ್ಲ, ಗಲಾಟೆ ಮಾಡದೇ ಇರೋ ಥರ AC ಇಲ್ವಾ ಅಂತ ಕೇಳ್ತಾರೆ. ಗಲಾಟೆ ಮಾಡದೇ ಇರೋ ಥರ AC ಇಲ್ಲ. ಆಗ ನಮ್ಮ ಮುತ್ತಾತ ಅವರು ಏನು ಮಾತಾಡದೆ ಸೈಲೆಂಟ್ ಆಗಿರ್ತಾರೆ. ಆ AC ಮೇಲೆ ಒಂದು 5 ನಿಮಿಷ ಕೈ ಸ್ಪರ್ಶ ಮಾಡ್ತಾರೆ, ಮುಟ್ತಾರೆ. ಆಟೋಮೆಟಿಕ್ ಆಗಿ ಅದು ಸೌಂಡು ಸ್ಟಾಪ್ ಆಗುತ್ತೆ. ಅದು ಹೇಗೆ ಸ್ಟಾಪ್ ಆಗೋ ಮುಂಚೆ, ಅದು ಸ್ಟಾಪ್ ಆಗೋಕ್ಕೂ ಮುಂಚೆ ನಮ್ಮ ಮುತ್ತಾತವ್ರ ಜೊತೆ ನಮ್ಮ ತಾತವ್ರು ಹೋಗಿರ್ತಾರೆ, ಅರಿಕೊಡೆಯವರು, ಅರಿ ಯಜಮಾನ್ರು. ಅವರು ಚಿಕ್ಕ ಹುಡುಗ ಅವಾಗ. ಒಂದು ಆಮೆ, ಇದು ನಮ್ಮ ತಾತವ್ರ ಬಾಯಲ್ಲೇ ನಾನು ಕೇಳಿರೋದು, ಒಂದು ಆಮೆ ತನ್ನ ಮಗುವಿಗೆ ವಿದ್ಯೆ ಹೇಗೆ ಕಳಿಸುತ್ತೆ ಅಂದ್ರೆ ಕಣ್ಣಿಂದಾನೇ ಕಲಿಸುತ್ತೆ. ಆಮೆ ತನ್ನ ಮರಿಗೆ ಕಣ್ಣಿಂದಾನೇ ಅದು ವಿದ್ಯೆ ಕಲಿಸೋದು. ಅದೇ ತರ ಗುರು ಒಂದು ಮಗುಗೆ, ಒಂದು ಶಿಷ್ಯನಿಗೆ ಏನಾದ್ರೂ ಕಲಿಸ್ಬೇಕಂದ್ರೆ ಕಣ್ಣಲ್ಲೇ ಆ ವಿದ್ಯೆ ಕೊಡ್ತಾನೆ, ಕಣ್ಣು ಸನ್ನೆಯಲ್ಲೇ. ಹೌದು ಹೌದು ಹೌದು. ಅದೇ ತರ ನಮ್ಮ ಹರಿ ಯಜಮಾನ್ರಿಗೆ ಗುರುಗಳು ಇದನ್ನ ರಿಪೇರಿ ಮಾಡು ಅಂತ ಹೇಳ್ತಾರೆ. ಸೌಂಡ್ ಮಾಡ್ತಿರೋ AC-ನ ರಿಪೇರಿ ಮಾಡಿ ಸರಿ ಮಾಡೋದು, ಸೌಂಡ್ ಜಾಸ್ತಿ ಬರ್ತೈತೆ ಅಂತ. ಇವ್ರು ಚಿಕ್ಕ ಹುಡುಗ, ಏನೇನೋ ಅವ್ರಿಗೆ ಗೊತ್ತಿಲ್ಲ ಯಾವ ಥರ ರಿಪೇರಿ ಮಾಡಬೇಕು, ಯಾವ ಥರ ಅದನ್ನು ಸರಿಪಡಿಸ್ಬೇಕು ಅಂತ. ಈಗ ಗುರುಗಳು ಹೇಳಿರೋ ಮಾತು, ಅವ್ರ ಮಾತಿನ ಆಜ್ಞೆ ಅಂತೆ ನಾವು ನಡಿಬೇಕು, ಅದನ್ನು ಮೀರೋದಿಲ್ಲ. ಆ ಭಾವನೆಯಲ್ಲಿ ಶ್ರದ್ಧೆಯಿಂದ ಸುಮ್ಮನೆ ಸ್ಕ್ರೂ ಡ್ರೈವರ್ ತೊಗೊಂಡು ಎಲ್ಲ ನಟ್ಟು ಬೋಲ್ಟು ಎಲ್ಲ ಬಿಚ್ಚಿಬಿಟ್ಟು ಮತ್ತೆ ಹಂಗೆ ಏನೋ ಫಿಟ್ ಮಾಡ್ತಾರೆ. ಇವತ್ತು ಏನು ಸೌಂಡ್ಲೆಸ್ AC ಇದೆ, ಅವ್ರು ಜಸ್ಟ್ ಅದು ಡಿಸ್ಮ್ಯಾಂಟಲ್ ಮಾಡಿ ಫಿಟ್ ಮಾಡಿದ್ದು ಆಗಲೇ ಸ್ಟಾಪ್ ಆಗೋಯ್ತದು. ಒಂದು ಭಗವಾನ್ರ ಕೈ ಇಟ್ಟಿದ್ದು. ಹೌದು. ಹರಿ ಯಜಮಾನ್ರಿಗೆ ಇನ್ನೊಂದು ನಾಮಕೆ ವಾಸ್ತೆ ಮಾಡು, ಅದು ರಿಪೇರಿ ಮಾಡು ಅಂತ ಹೇಳ್ತಾರೆ. ಅವ್ರೇನೋ ಸ್ಕ್ರೂ ಡ್ರೈವರ್ ಎಲ್ಲ ತೆಗೆದು ಫಿಟ್ ಮಾಡ್ತಾರೆ, ಸೌಂಡೇ ಸ್ಟಾಪ್ ಆಗ್ಬಿಡುತ್ತೆ. ಇವತ್ತಿಗೂ ಕೂಡ AC ಆಪರೇಷನಲ್ ಇದೆ, ವರ್ಕಿಂಗ್ ಕಂಡೀಷನ್, ಸೌಂಡ್ ಬರಲ್ಲ. ಎಂಥ ಮಿರಾಕಲ್, ಎಂಥ ಮಿರಾಕಲ್. ಆಮೇಲೆ ಸರ್, ಇದು ಸಿದ್ಧಾರೂಢರು ಮತ್ತು ಭಗವಾನ್ರು ಏನಾದ್ರು ಲಿಂಕ್ ಇತ್ತಾ? ಅಂದರೆ ಎಲ್ಲೋ ಕೇಳಿದ್ದೆ ನಾನು,
ಮತ್ತು ಅವ್ರ ಹತ್ರನೂ ಹೋದಾಗ ಏನೋ ಒಂದು ಲೀಲೆ ಆಯಿತು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಅಂತ. ಸಿದ್ಧಾರೂಢರು ಸ್ವಾಮಿಗಳು, ಸಿದ್ಧಾರೂಢ ಸ್ವಾಮಿಗಳು ಹುಬ್ಳಿಯಲ್ಲಿ ಅವರು ಆಶ್ರಮ ಇದೆ, ಮಠ ಇದೆ. ನಾವು ಆಗಾಗ ಹೋಗ್ತಾ ಇರ್ತೀವಿ. ನಮ್ಮ ಫ್ಯಾಮಿಲಿಯವರೆಲ್ಲ ಭಾಳ ತಲಾಂತರದಿಂದ ಅವರ ಸೇವೆ ಮಾಡ್ತಾರೆ. ನಮ್ಮ ಮುತ್ತಾತ ಅವರು ಹುಬ್ಳಿಯಲ್ಲಿ ಹೋದಾಗ ಸಿದ್ಧಾರೂಢರು ದರ್ಶನ ಮಾಡಿಕೊಂಡೇ ಬರ್ತಿದ್ರು. ಸಿದ್ಧಾರೂಢ ಸ್ವಾಮಿಗಳು ನಮ್ಮ ಫ್ಯಾಮಿಲಿಗೆ ಭಾಳ ಆಶೀರ್ವಾದ ಮಾಡಿದ್ದಾರೆ. ಅವರು ಒಂದು ಗುರು ಶಿಷ್ಯ ಬಾಂಧವ್ಯ ನಮ್ಮ ಕುಟುಂಬಕ್ಕೆ ಬೆಳ್ಕೊಂಡ್ಬಂದಿದೆ. ಪ್ರತಿ ವರ್ಷ ನಾವಲ್ಲಿ ಅನ್ನದಾಸೋಹ ನಡೆಸ್ತಾ ಇದ್ವಿ. ಹಾಗೆ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ನಮ್ಮ ತಾತವರೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಪ್ರತಿ ವರ್ಷ ಅಲ್ಲಿ ನಾವು ಹೋಗಿ ಅನ್ನದಾನ ಎಲ್ಲ ಮಾಡಿ ಸೇವೆ ಸಲ್ಲಿಸ್ಬಿಟ್ಟು ಬರ್ತಾ ಇದ್ವಿ. ಇವತ್ತಿಗೂ ಕೂಡ ನಮ್ಮ ಮುತ್ತಾತ ಅವ್ರ ಹೆಸರಲ್ಲಿ, ನಮ್ಮ ಮುತ್ತಜ್ಜಿಯವ್ರ ಹೆಸರಲ್ಲಿ ಒಂದು ಚೌಲ್ಟ್ರಿ ಕಟ್ಟಿದ್ರು. ಆ ಚೌಲ್ಟ್ರಿ ಇವತ್ತು ಮೇನ್ ಆಫೀಸ್, ಹುಬ್ಳಿ ಸಿದ್ಧಾರೂಢ ಸ್ವಾಮಿ ಆಶ್ರಮದ ಆಫೀಸ್ ಏನಿದೆ ಅದೇ ಬಿಲ್ಡಿಂಗ್ ಮೇಲೆ ಕೋಡೆ ಲಕ್ಷ್ಮಣ್ ಸಾ ಗಂಗಮ್ಮ ಬ್ಯಾಂಗ್ಳೂರ್ ಹಾಲ್ ಅಂತ ಅಲ್ಲಿನೂ ಇದೆ. ಓಕೆ. ಸೊ ಇವತ್ತು ಪ್ರೆಸೆಂಟ್ ಆಫೀಸ್ ಇರೋದು ಹುಬ್ಳಿ ಆಶ್ರಮದ್ದು ನಮ್ಮ ಮುತ್ತಾತ ಅವರು ಹೆಸರಲ್ಲಿ ಕಟ್ಸಿರೋ ಬಿಲ್ಡಿಂಗು. ಮತ್ತೆ ಭಗವಾನ್ರು ಅವ್ರದ್ದು ಏನಾದ್ರು ಕಮ್ಯುನಿಕೇಶನ್ ಇತ್ತಾ? ಆ ಥರದ್ದೇನೋ ಒಂದು ಮಿರಾಕಲ್ ಏನೋ ನಡೆದಿದ್ದು? ಭಗವಾನ್ರು ನಮ್ಮ ಮುತ್ತಾತ ಅವ್ರಿಗೆ ಅವ್ರ ಲಂಗೋಟಿಯಿಂದ ಎಂಟಾಣಿ ತಕ್ಕೊಡ್ತಾರೆ. ಲಂಗೋಟಿಯಿಂದ ಎಂಟಾಣಿ ಸೃಷ್ಟಿ ಮಾಡಿ ನಮ್ಮ ಮುತ್ತಾತ ಅವ್ರು ಕೊಡ್ತಾರೆ, ಲಕ್ಷ್ಮಣ್ ಸಾ ಕೋಡೆ ಅವ್ರಿಗೆ. ಯಾರು? ಭಗವಾನ್ ನಿತ್ಯಾನಂದರು. ಭಗವಾನ್ರು. ಆಗ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಮ ಫ್ಯಾಮಿಲಿ ಬಿಸ್ನೆಸ್ಸು, ನಮ್ಮ ತಾತ ಅವ್ರದ್ದು ಫ್ಯಾಮಿಲಿ ಬಿಸ್ನೆಸ್ಸು ರೇಷ್ಮೆ ಸೀರೆಗಳೆಲ್ಲ ಡೈಯಿಂಗ್ ಮಾಡ್ತಿದ್ರು. ಸಿಲ್ಕ್ ಬಿಸ್ನೆಸ್ ಇತ್ತು. ಆಮೇಲೆ ಡೈಯಿಂಗ್ ಮಾಡ್ತಿದ್ರು ಸಾರೀಸು. ಸಿದ್ಧಾರೂಢರು 5 ರೂಪಾಯಿ ಕಾಯಿನ್ ಕೊಟ್ಟು, ನಮ್ಮ ನಾಣ್ಯ ನಮ್ಮ ಮುತ್ತಾತವ್ರು ಕೊಟ್ಟು, ಸೀರೆ ವ್ಯಾಪಾರ ಬಿಟ್ಟು ನೀನು ಸಾರಾಯಿ ವ್ಯಾಪಾರ ಮಾಡು ಅಂತ ಅವರೇ ಆಶೀರ್ವಾದ ಮಾಡಿದ್ರು. ಒಂದು ಪುಸ್ತಕದಲ್ಲೂ ಬರ್ದಿದೆ. ಆ ರೆಫರೆನ್ಸ್ ಸಿಕ್ಕಿದ್ರೆ ತಮಗೆ ನಾನು ಕಳಿಸಿ. ಈ ಕಡೆ ಸಿದ್ಧಾರೂಢರು ಕೊಟ್ಟಿದ್ರು, ಈ ಕಡೆ ಭಗವಾನ್ರು ಕಾಯಿನ್ ಕೊಟ್ಟಿದ್ರು. ಇನ್ನೇನು ಬೇಕು ಸರ್, ಭಾಳ ಖುಷಿ ಆಯಿತು. ಇನ್ನು ನೋಡ್ತಾ ಇರೋ ಭಕ್ತರಿಗೆ ನೀವು ಏನಾದ್ರು ಹೇಳೋದಾದರೆ, ಅಂದರೆ ನಾನು ಹೇಳ್ತಾ ಇರೋದು ತುಂಬ ಸೀನಿಯರ್ಸ್ ಅಲ್ಲ, ಅದಕ್ಕೆ ಹೇಳ್ತಾ ಇರ್ತೀನಿ. ನನ್ನ ವಾಹಿನಿ, ನನ್ನ ಚಾನೆಲ್ ಯೂತ್ಸ್ ಜಾಸ್ತಿ, ಈಗಿನ್ನ ಈ ಪಾತಕ್ಕೆ ಬರ್ತಾ ಇರೋರು ಅಥವಾ ಹುಡುಕ್ತಾ ಇರೋರು, ಏನೋ ಒಂದು ಸ್ಟ್ರಕ್ ಆಗಿರೋರಿಗೆ ಗುರುವಿನ ಮಾರ್ಗ ದರ್ಶನ ಸಿಗ್ಲಪ್ಪ, ನಿಮಗೆಲ್ಲ ಸುದರ್ಶನ ಆಗಲಿ, ಸುದರ್ಶನ ನಿಮಗೆಲ್ಲ ಸಿಗಲಿ ಅಂತ ನಾನು ಯಾವಲ್ಲ ಆ ಭಾವನೆಯಲ್ಲೇ ಮಾಡ್ತಾ ಇರ್ತೀನಿ ಸರ್ ಎಲ್ಲ ಎಪಿಸೋಡ್. ಯಾರಿಗಾರು ಏನಾದ್ರು ಒಂದು ದಾರಿಗಳು ಸಿಗ್ತಾ ಇರಲಿ ಅವ್ರ ಜೊತೆ ನಮಗೂ ಅನ್ನೋ ಥರ. ನೋಡಿ ಎಷ್ಟು ವಿಷಯ ನನಗೂ ಗೊತ್ತಾಯಿತು. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಭಕ್ತಿ ಮಾರ್ಗದಲ್ಲಿ? ಸರೆಂಡರ್, ಭಾವಶುದ್ಧಿ, ಭಕ್ತಿ ಮಾರ್ಗದಲ್ಲಿ ಅಡ್ವೈಸ್ ಮಾಡೋಕ್ಕೆ ಅಷ್ಟು ದೊಡ್ಡವನು ನಾನಲ್ಲ ಸರ್. ಓಕೆ. ಬಟ್ ತಾವು ಕೇಳಿರೋ ಪ್ರಶ್ನೆಗೆ ಉತ್ತರ ಅಂತ ಕೊಡ್ತೀನಿ. ಗುರು ನಮಗೆ ಒಂದು ಗುರು ಅಂತ ಬೇಕಂದ್ರೆ ನಾವು ಮಾಡೋ ಕಾರ್ಯದಲ್ಲಿ, ಆ ಕಾರ್ಯದ ರೂಪದಲ್ಲಿ ನಮ್ಮ ಭಾವನೆಗಳನ್ನ ಶುದ್ಧ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ನಾವು ಗುರುಗೆ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಆಮೇಲೆ ಒಂದು ಗುರು ಯಾವುದೇ ಒಂದು ಫಾರ್ಮಲ್ ಆಗಲಿ, ಒಂದು ಬಾಡಿ ಫಾರ್ಮಲ್ ಆಗಲಿ, ಖಂಡಿತ ಅದರಲ್ಲಿ ಹುಡ್ಕೊಂಡು ಹೋಗೋದು ನನ್ನ ಪ್ರಕಾರ. ಅದಕ್ಕಿಂತ ನಾವು ಮಾಡೋ ಕೆಲಸದಲ್ಲಿ, ನಾವು ನಡೆಯೋ ಮಾರ್ಗದಲ್ಲಿ, ನಡತೆಯಲ್ಲಿ, ಅದರಲ್ಲೇ ಒಂದು ನಮ್ಮ ಭಾವನೆ ಶುದ್ಧವಾಗಿದ್ರೆ ಅವನೇ ಹುಡ್ಕೊಂಬರ್ತಾನೆ ಅನ್ನೋದು ನನ್ನ ನಂಬಿಕೆ. ಇಲ್ಲ, ನೀವು ಕರೆಕ್ಟಾಗಿ ಹೇಳಿದ್ರಿ. ನನಗಿದು ಭಾಳ ಬೇಕಾಗಿದ್ದು ಉತ್ತರ. ಯಾಕಂದರೆ ಸುಮಾರು ಜನ ನನ್ನ ಮೆಸೇಜೆಲ್ಲ ಮಾಡಿದಾಗ ಓಕೆ ಅವ್ರಿಗೆ ಗುರುಜಿ ಬಗ್ಗೆ ಗೊತ್ತಾಗ್ತಾ ಇದೆ, ವಿನಯ್ ಗುರುಜಿ ಬಗ್ಗೆ ಕೇಳ್ತಾರೆ ಸರಿ, ಆದರೆ ಮೋಸ್ಟ್ ಆಫ್ ದೆಮ್ ಏನೋ ಒಂದು ಕೆಲಸ, ಫೈನಾನ್ಸು, ಮದುವೆ, ಆರೋಗ್ಯ, ಅದರಲ್ಲಿ ಏನೋ ಸ್ವಲ್ಪ ಆರೋಗ್ಯದಿಂದ ಅನಿಸುತ್ತೆ. ಬಟ್ ಬಾಕಿದೆಲ್ಲ ಗೊತ್ತಿಲ್ಲ ನನಗೆ. ನೀವು ನಿಜವಾಗ್ಲೂ ಒಂದು ಆಧ್ಯಾತ್ಮದ ಆಸೆ ಇಟ್ಕೊಂಡು ಗುರುನ ನೋಡೋಕೆ ಬರ್ತಿದ್ದೀರಾ ಅಥವಾ ಮಟೀರಿಯಲ್ ಥಿಂಗ್ಸ್ ಏನು ಅನ್ನೋದನ್ನು ಬೈಫರ್ಕೇಟ್ ಮಾಡ್ಕೊಳ್ಳಿ. ಮತ್ತು ನನಗೆ ಗುರುಜಿ ಹೇಳಿದ್ದೇನು ಅಂತಂದರೆ, ಯಾವುದೇ ಬೃಂದಾವನ ಅಂತ ಕರಿತೀವಲ್ಲ ಸರ್ ನಾವು, ಅವ್ರ ವೇದಿಕೆ ಅಂತ ಕರಿತೀವಲ್ಲ, ಸಮಾಧಿ ಅಂತ ಕರೆಯಲ್ಲ. ಈಗ ಭಗವಾನ್ರದ್ದು ಅಲ್ಲಿ ಗಣೇಶಪುರಿ ವೇದಿಕೆ, ರಾಯರದು ಮಂತ್ರಾಲಯದಲ್ಲಿ ವೇದಿಕೆ, ಗುರುನಾಥರದು ಸಕ್ಕರಾಯಪಟ್ಟಣದಲ್ಲಿ ವೇದಿಕೆ. ಸರ್ ಆ ವೇದಿಕೆ ಅಂತ ಏನು ಬೃಂದಾವನ ಕರಿತೀವಲ್ಲ, ಅದೇ ಗುರುವಿನ ಬಾಡಿ ಅಂತ ನಾವು ಟ್ರೀಟ್ ಮಾಡ್ಬೇಕಂತೆ ಸರ್. ನಿಜ. ಎಷ್ಟು ಡೀಪು ಹೆಂಗೆ ಹೇಳ್ತಾರೆ ಅಂತಂದರೆ, ಕೆಲವು ಇನ್ವಿಟೇಷನ್ ಎಲ್ಲ ಕೊಡೋಕ್ಕೆ ಬಂದರೆ, ಈಗ ಅಫ್ಕೋರ್ಸ್ ನಾವೆಲ್ಲ ಹಿಂಗೆ ಮಾಡಿಸಿರ್ತೀವಲ್ಲ, ನಮ್ಮ ಮನೆ ದೇವರು ಅಂತ ಹಿಂಗೆ ಫೋಟೋ ಹಾಕ್ಸಿರ್ತೀವಿ, ಇನ್ನೊಂದೇನೋ ಹಾಕ್ಸಿರ್ತೀವಿ.
ಸರ್ ಅಲ್ಲಿ ಯಾರೋ ಕೊಡೋಕೆ ಬಂದ ನಮ್ಗೆ ಅದೊಂದು ದೊಡ್ಡ ತಲೆನೋವು ಮೇಂಟೈನ್ ಮಾಡೋದು. ಹೌದು. ಯಾಕಂದ್ರೆ ಅದನ್ನು ಸರಿಯಾಗಿ ಸೇಫಾಗಿ ಎತ್ತಿಡೋದು, ಇದೆಲ್ಲ ಬಿಸಾಕೋದು, ಯಾರೋ ತುಳಿಯೋದು. ಹೌದು. ಯದ್ಭಾವಂ ತದ್ಭವತಿ. ತದ್ಭವತಿ. ನಿನಗೆ ಇವಾಗ ಬೇಕು ಯಾರು ಇನ್ವಿಟೇಷನ್ ಕೊಡ್ಸೋಕ್ಕೋಸ್ಕರ ಮಾತ್ರ ಇಲ್ಲಿ ಗಣೇಶ, ಈ ಕಡೆ ಮಲೆ ಮಹದೇಶ್ವರ, ನಂಜುಂಡೇಶ್ವರ, ಚಾಮುಂಡಮ್ಮ ಎಲ್ಲ ಫೋಟೋ ಹಾಕ್ಬಿಟ್ಟು ಕೊಟ್ಬಿಟ್ಟು ನೆಕ್ಸ್ಟ್ ಅವ್ರು ಎಲ್ಲಿ ಬಿಸಾಕ್ತಾರೆ, ಎಲ್ಲಿ ಇಡ್ತಾರೆ, ಇದು ಯಾರೂ ನೀವು ನೋಡಲ್ಲ. ಆದರೆ ಇದೆಲ್ಲವನ್ನು ಕ್ಷಮಿಸ್ಕೊಂಡು ಅವನು ಹೋಗ್ತಿದ್ದಾನಲ್ಲ, ಹೌದು. ಅದು ಗುರುವಿನ ಕಾರುಣ್ಯ ಅಂತ. ಕಾರುಣ್ಯ. ಅದಕ್ಕೆ ನನಗೆ ಭಯ ಆಗ್ಬಿಟ್ಟಿದೆ. ಅಂದರೆ ನಾನು ಯಾವುದು ಏನು ಎಲ್ಲರಿಗೂ ಏನು ಕೊಡೋದು, ಏನು, ಯಾಕಂದ್ರೆ ಎಲ್ಲಿ ಇಟ್ಕೊತಾರೆ, ಹೆಂಗೆ ಇಟ್ಕೊತಾರೆ, ಏನು ಮಾಡ್ತಾರೆ, ಅದು ಮ್ಯಾಟ್ರ್ ಆಗುತ್ತೆ ಅಂತ. ಆಮೇಲೆ ಆಶ್ರಮಕ್ಕೆ ಬಂದಾಗಲೂ ನಾನು ಒಂದ್ಸಲಿ ಪೂಜೆ ಮಾಡುವಾಗ ಇವ್ರು ಹೂ ಕೇಳ್ತಾರೆ. ನಾನು ಇಲ್ಲಿ ಹೂ ಕೊಡೋ ಕ್ರಮ ಇಲ್ಲ, ಇಲ್ಲಿ ಹೂ ಕೊಡೋ ಕ್ರಮ ಇಲ್ಲ ಅಂತೀನಿ. ಅವಾಗ ಅವ್ರಿಗೊಂದು ಸ್ವಲ್ಪ ಏನೋ ಈಗ ಹೊರಟಾಗುತ್ತೆ. ಏನು ಹೂ ಕೊಡಲ್ವ ಕೇಳಿದ್ರೆ, ದೇವಸ್ಥಾನದ ಪ್ರಸಾದ ಹೂ ಕೊಡಲ್ಲ. ಒಂದಿನ ನನಗೆ ಹೇಳಿದರು, ಸರ್ ನೀನು ಹೂ ಕೊಡ್ತೀಯ, ಅವ್ರು ಅಷ್ಟೇ ಭಕ್ತಿಯಿಂದ ಇಟ್ಕೊಂಡು ಹೋದರೆ ಪರವಾಗಿಲ್ಲ, ಎಲ್ಲರೂ ಬೀಳ್ಸಿದ್ರು, ಅದನ್ನ ಯಾರೋ ತುಳಿದ್ರು ಅಂತಂದರೆ ಕೊಟ್ಟವನಿಗೂ ಇಸ್ಕೊಂಡವನಿಗೂ ತುಳಿದವನಿಗೂ 3 ಜನಕ್ಕೂ ಡಿವೈಡ್ ಆಗುತ್ತೆ ಅಂದ್ಬಿಟ್ರು. ಅವತ್ತಿಂದ ನಾನು ಯಾಕಪ್ಪ ಕೊಡಿ ಅಂದ್ಬಿಟ್ಟು, ನಾನು ಯಾರು ಪೂಜೆ ಮಾಡ್ತಾ ಇದ್ದಾರೆ, ಯಾರು ಬಂದು ಹೋಗಿ ಅಂದರೆ ದಯವಿಟ್ಟು ನಿಮ್ಮ ಪಾದಕ್ಕೆ ನಮಸ್ಕಾರ, ಹೂ ಕೇಳಬೇಡಿ, ತೀರ್ಥ ಬೇಕಾದ್ರೆ ಕುಡ್ಕೊಂಡು ಹೋಗ್ಬೋದು, ಹೂ ಮಾತ್ರ ಕೇಳಬೇಡಿ ಅಂತೀನಿ. ಆ ಹೂಗಳೆಲ್ಲ ಹಾಕಕ್ಕಂತಲೇ ಒಂದು ಜಾಗ. ಅಂದರೆ ಸರ್ ಇದೆಲ್ಲ ಏನಂದರೆ ಡೆಪ್ತಲ್ಲಿ ನೋಡಿದಾಗ ಭಕ್ತಿಯಲ್ಲಿ ಎಲ್ಲ ಕಡೆನೂ ಅವನು ಸೂಕ್ಷ್ಮವಾಗಿ ನೋಡ್ತಾ ಇರ್ತಾನೆ. ಹೌದು. ಚೆಕ್ ಲಿಸ್ಟ್ ಮಾಡ್ತಾ ಇರ್ತಾನೆ ನಿನ್ನನ್ನು, ನೀನು ಎಷ್ಟು ಭಕ್ತಿಯಿಂದ ಇದೆಯಾ ಅನ್ನೋದು ಚೆಕ್ ಲಿಸ್ಟ್ ಬರ್ತಾ ಇರುತ್ತೆ. ಹೌದು ಸರ್. ಇಲ್ಲಿ ನಾವು ಹೇಳೋದೊಂದು ಮಾಡೋದೊಂದು ಆಗ್ತಿದ್ರೆ ಅದೇ ಲೆವೆಲ್ಗೆ ನಮ್ಗೆ ಅವ್ನು ಸಿಗ್ತಾ ಇರ್ತಾನೆ. ಇದಕ್ಕೆ ಇದೇ ಕಾರಣಕ್ಕೆ ಅಲ್ವಾ ಗುರುಗಳು ಚಾಕ್ಲೇಟ್ ಕೊಡೋದು. ಏನಕ್ಕೆ ನಾನು ಕೇಳಿದೆ ಒಂದು ದಿನಕ್ಕೆ, ಅದು ಕೇಳಿದೆ ನಾನು. ಎಲ್ಲ ಕಡೆ ಮಂತ್ರಾಕ್ಷತೆ ಅರ್ಶಿನಕ್ಕೆ ವಿಭೂತಿ ಕೊಡ್ತಾರೆ, ಇದೇನು ಗುರುಗಳೇ ಚಾಕ್ಲೇಟು? ಅದು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದಾಗ ನಮ್ಗೆ ಅದನ್ನ ಅಭ್ಯಾಸ ಆಗ್ಬಿಟ್ಟಿತ್ತು ಬಿಡಿ, ಬಿಸ್ಕೆಟ್ ಪ್ಯಾಕೆಟು. ನೋಡಿ, ಇದು ಒಂದು ವಿಚಾರ ಕನೆಕ್ಟ್ ಆಗುತ್ತೆ ಭಗವಾನ್ರಿಗೂ ನಮ್ಮ ವಿನಯ್ ಗುರುಜಿ ಅವ್ರಿಗೆ. ಸೂಪರ್. ಭಗವಾನ್ರು ಇರೋವಾಗಲೂ ಮಕ್ಕಳಿಗೆ ಬಿಸ್ಕೆಟು, ಚಾಕ್ಲೇಟು, ಹ್ಞೂ ಸಿಹಿ ತಿಂಡಿಗಳು ಇದನ್ನೇ ಹಂಚ್ತಿದ್ದು. ಅದಾದ್ಮೇಲೆ ಬಾಲಭೋಜನ, ಮಕ್ಕಳಂದ್ರೆ ಬಹಳ ಪ್ರೀತಿ ಭಗವಾನ್ರಿಗೆ. ಜಾಸ್ತಿ ಸಮಯ ಕಳೀತಾ ಇದ್ದಿದ್ರು ಭಗವಾನ್ರು ಮಕ್ಳ ಜೊತೆ. ಆಮೇಲೆ ಎಲ್ಲರಿಗೂ ಬಟ್ಟೆ, ಯಾರಾದ್ರೂ ಬಟ್ಟೆಗಳು ತಂದು ಕೊಟ್ರೆ ಬಟ್ಟೆನ ಕಟ್ ಮಾಡಿ ಎಲ್ಲರಿಗೂ ಒಂದೊಂದು ಪೀಸ್ ಕೊಡೋರು, ಲಂಗೋಟಿ ತರ ಹಾಕೊಳ್ಳಕ್ಕೆ. ಆಗ ಅಷ್ಟು ಬಟ್ಟೆನೂ ಸಿಕ್ತಿರ್ಲಿಲ್ಲ ಆ ಹಳ್ಳಿ ಜನ ಪ್ರದೇಶ, ಕಾಡು ಪ್ರದೇಶ ಜನಕ್ಕೆ. ಆಮೇಲೆ ಆ ಭೇದ ಭಾವ ಇರ್ಲಿಲ್ಲ. ಆ ತರ ಇದೆಲ್ಲ ಕನೆಕ್ಟ್ ಆಗುತ್ತೆ ನಮ್ಮ ಗುರುಗಳನ್ನ, ವಿನಯ್ ಗುರುಜಿಗಳು ನೋಡಿ ಕನೆಕ್ಟ್ ಆಗುತ್ತೆ. ಅಲ್ಲ ಹೇಳ್ತಾರೆ ನಾನು ಇವಾಗ ರಿವರ್ಸ್ ಆಯ್ತಲ್ಲ ಸರ್, ನಿಮಗೆ ಭಗವಾನ್ರು ಫ್ಯಾಮಿಲಿಯಿಂದನೇ ಗೊತ್ತು ಫಸ್ಟು, ಆಮೇಲೆ ವಿನಯ್ ಗುರುಜಿ ಸಿಕ್ಕಿದ್ರು ನಿಮ್ಗೆ ಅದು ಅರ್ಥ ಆಗ್ತಿದೆ. ನನಗೆ ಫಸ್ಟ್ ವಿನಯ್ ಗುರುಜಿ ಸಿಕ್ಬಿಟ್ರಲ್ಲ, ಈಗ ಭಗವಾನ್ರ ಯಾವುದೋ ಕಥೆಗಳೆಲ್ಲ ಓದಿದಾಗ ಇಷ್ಟು ವರ್ಷದಿಂದ ಯಾರೋ ಒಬ್ರು ಹಂಗೆ ಫಾಲೋ ಮಾಡ್ಕೊಂಡು ಬಂದಿದ್ದಾರಲ್ಲ ಅಂತ. ಸೊ ಅದಕ್ಕೆ ಹೇಳಿರಿ, ಇವಾಗ ಚಾಕ್ಲೇಟ್ ಕೊಟ್ರೆ ಏನು ಮಾಡ್ತಾನಪ್ಪ, ಅವನು ಅದನ್ನು ತಿನ್ನಲೇಬೇಕು. ಹೌದು. ಹಣ್ಣು ಕೊಟ್ರೆ ಏನು ಮಾಡ್ತಾನೆ, ಅವನು ಅದನ್ನು ತಿನ್ನಲೇಬೇಕು. ಬಟ್ ನೀನು ಮಂತ್ರಾಕ್ಷತೆ ಕೊಟ್ಟರೆ ಓಕೆ, ತಲೆಯಲ್ಲಿ ಹಾಕ್ಕೊಂತ್ಯಾ, ಜೇಬಲ್ಲಿ ಹಾಕ್ಕೊಂತ್ಯಾ, ಎಷ್ಟು ಗ್ಯಾಪ್ ಇರುತ್ತೆ ನಿನಗೆ, ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ತೀಯಾ, ಅದು ಹಂಗೆ ಪ್ಯಾಂಟ್ ಜೇಬಲ್ಲಿ ಇದ್ದರೆ ಹಂಗೆ ವಾಷಿಂಗ್ ಮಿಷಿನ್ಗೆ ಹಾಕು, ಹೋಯ್ತಾ ಇರಲಿ ಮಂತ್ರಾಕ್ಷತೆ. ತಲೆಯಲ್ಲಿ ಹಾಕ್ಕೊಂಡಿದ್ರೆ ಮಲಗಿದ್ರೆ ಹಾಸಿಗೆ ದಿಮ್ಮೇಲೆ ಬಿತ್ತು, ತಲೆ ಬಾಚ್ಕೊಂಡ್ರೆ ಕೆಳಗಡೆ ಬಿತ್ತು, ಸಿಂಕ್ ಹತ್ರ ಹೋಗಿ ಹಿಂಗೆ ಅಂದ್ಕೊಂಡ್ರೆ ಸಿಂಕಲ್ಲಿ, ಇದೆಲ್ಲ ಆಗಿದೆ ಸರ್. ಹೌದು. ಕುಂಕುಮ ಕೊಟ್ಟರೆ ಮ್ಯಾಕ್ಸಿಮಮ್ ನೀನು ಇಟ್ಕೊತೀಯ. ಇನ್ನು ದೇವಸ್ಥಾನಗಳಿಗೆ ಹೋಗಿ ನೋಡಿ, ಎಲ್ಲ ಕಂಬಕ್ಕೆ ಇಟ್ಟಿರ್ತಾರೆ. ಅಲ್ಲಿ ಒಳಗಡೆಯಿಂದ ಗರ್ಭಗುಡಿಯಿಂದ ಬರುವಾಗ ಅದಕ್ಕೆ ಅಷ್ಟು ಬೆಲೆ ಇರುತ್ತೆ. ನಾವು ಇಟ್ಕೊಂಡಿದ್ದ ತಕ್ಷಣ ಎಕ್ಸ್ಟ್ರಾ ಇತ್ತು ಅಂದರೆ ಮುಗಿದೋಯ್ತು. ಇಲ್ಲ ನೀನು ಪೇಪರಲ್ಲಿ ಸುತ್ತಿಟ್ಕೊಂಡ್ರು, ಅಂಥ ಪೇಪರಲ್ಲಿ ಮನೇಲಿ ಮೂಲೆಯಲ್ಲಿ ಇಷ್ಟು ಬಿದ್ದಿರುತ್ತೆ ದೇವ್ರ ಮನೇಲಿ, ಎಲ್ಲ ಬೂಸ್ಟ್ಲಿ ಹಿಡಿದಿರುತ್ತೆ. ಅದಕ್ಕೆ ಇದೆಲ್ಲ ಯಾವುದೂ ಕೊಡಲ್ಲ, ತಗೋ ಇದನ್ನು ತಿನ್ನು. ನಾನು ಅದಕ್ಕೆ ಅಲ್ಲಿ ಬರೋ ಎಷ್ಟೋ ಸೀನಿಯರ್ ಭಕ್ತರುಗಳಲ್ಲಿ ಅದು ನೋಡಿದ್ದೀನಿ ಸರ್. ಕೆಲವರು ಗುರುಜಿ ಕೊಟ್ಟ ಮೇಲೆ ಬಾಳೆಹಣ್ಣು ಸಿಪ್ಪೆ ಸಮೇತನೂ ತಿನ್ಬಿಡ್ತಾರೆ ಸರ್. ಅವ್ರು ನೋಡಿ ನಾನು ಕೈ ಮುಗಿತಪ್ಪ, ಎಂಥ ಭಕ್ತಿ. ಯಾಕಂದ್ರೆ ಅವ್ರಿಗೆ ಗೊತ್ತಿದ್ದು ಫಾರ್ಮುಲಾ. ಹೌದು. ಯಾಕಂದ್ರೆ ಕೊಟ್ಟ ಮೇಲೆ ಇಸ್ಕೊಂಡ್ಮೇಲೆ ನಾನು ಇದನ್ನು ಬಿಸಾಕಿದ್ರೇನು, ನಮ್ಮ ಭಾವನೆ, ನಮ್ಮ ಪ್ರೀತಿ, ನಮ್ಮ ಭಾವನೆ, ನಮ್ಮ ನಂಬಿಕೆ. ನೀವು ಹೂ ಎತ್ತಿಡಿಲ್ವ ಈಗ 10 ಬುಟ್ಟಿ ಹೂವಲ್ಲಿ 3 ಬುಟ್ಟಿ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಆಗಸ್ಟ್ ಜುಲೈ ತಿಂಗಳಲ್ಲಿ ಆಷಾಢ ದ್ವಾದಶಿ ಬರುತ್ತೆ. ಆಗ ಭಗವಾನ್ರು ಪುಣ್ಯತಿಥಿ. ಚಿಕ್ಕ ವಯಸ್ಸಿಂದ ಇರೋವಾಗ್ಲಿಂದೂ ನಮ್ಮ ಮನೆಯಲ್ಲಿ ಆರಾಧನೆ, ಭಗವಾನ್ರ ಆರಾಧನೆ ಭಾಳ ದೊಡ್ಡ ರೀತಿಯಲ್ಲಿ ನಾವು ಆಚರಣೆ ಮಾಡ್ತೀವಿ. ಎಲ್ಲರೂ ಫುಲ್ ಫ್ಯಾಮಿಲಿ ಸೇರ್ತೀವಿ, ಎಲ್ಲ ಮಾಡ್ತೀವಿ. ಮೊದಲೆಲ್ಲ ಫುಲ್ ಪಬ್ಲಿಕ್ಗೆಲ್ಲ ನಾವು ಅಲೌ ಮಾಡ್ತಿದ್ವಿ ಮನೆಯಲ್ಲಿ ಪೂಜೆ ಪ್ರಸಾದಕ್ಕೆ. ಆಮೇಲೆ ಕೆಲವೊಂದು ಜನ ಜಾಸ್ತಿ ಆದರು ಅಂತ ಹೇಳಿ ಫ್ಯಾಮ್ಲಿ ಎಲ್ಲ ಸೇರಿ ನಾವು ಮಾಡ್ತೀವಿ. ಅವಾಗೆಲ್ಲ ನಮಗೆ ನಮ್ಮ ತಾತ ಅವರು ಸ್ಕೂಲ್ಗೆ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ. ಸ್ಕೂಲ್ ರಜಾ ಹಾಕಿಸಿ ಬೆಳಗ್ಗೆ 6 ಗಂಟೆಗೆ ನಾವು ರೆಡಿ ಆಗಿಬಿಟ್ಟು ಇರಬೇಕು ಪೂಜೆಗೆ. ಪ್ರತಿ ವರ್ಷ ಅವರು ಪುಣ್ಯತಿಥಿ ದಿನ ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅವ್ರು ಕೊಟ್ಟಿರ್ತಕ್ಕಂಥ ಸಂಸ್ಕೃತಿ, ನಮಗೆ ಬೆಳೆಸಿರೋ ರೀತಿ,
ಸೊ ಅವ್ರಿಗೆ ಯಾವತ್ತಿಗೂ ನಾವು ಚಿರಋಣಿ. ಖಂಡಿತ. ಇಲ್ಲ, ನಾನು ತುಂಬ ವಿಟ್ನೆಸ್ ಮಾಡಿದ್ದೀನಿ ಸರ್, ನಿಮ್ಮ ಜೊತೆ ಟ್ರಾವೆಲ್ ಮಾಡೋವಾಗಿರ್ಬೋದು, ಅಥವಾ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಮನೇಲೇ ಆಗಿರ್ತಕ್ಕಂಥ ಮಿರಾಕಲ್ಲು, ಅದೂ ಆರಾಧನೆ ದಿನವೇ ಆಗಿರೋದು. ನಾವೆಲ್ಲ ಪೂಜೆ ಮಾಡಿ ರುದ್ರ ಹೇಳಿ ಅವಾಗ ಹಿಂಗೆ ಮುಗಿಸ್ತಾ ಇದ್ದೀವಿ, ಕೊಲೆ ಬಸವ ಪಾಸಿಂಗ್ ಅಲ್ಲ ಸರ್, ಎಂಥ ಎತ್ತದು. ಹೌದು. ಯೂಶಲಿ ಕೊಲೆ ಬಸವರು ತರೋ ಅಂಥ ಎತ್ತುಗಳು ಪಾಪ ಹಿಂಗಿರ್ತವೆ, ಅವಕ್ಕೆ ರೆಡಿ ಇರಲ್ಲ ಏನೋ ತಿನ್ನೋಕ್ಕೆ, ಬಂದವರೆಲ್ಲ ಇಲ್ಲ ಏನೋ ಒಂದು ಹಾಕಿ ಅದು ಹಿಂಗಿರುತ್ತೆ. ಅವತ್ತು ಬಂದಿದ್ದು ಎಂಥ ವೃಷಭ ಅಂತ ಕರಿತೀವಲ್ಲ, ಆ ಥರ ಒಳ್ಳೆ ಪರ್ಸ್ನಾಲಿಟಿ ಎತ್ತು. ಆರತಿ ಟೈಮ್ಗೆ ಬಂತದ್ದು. ಆರತಿ ಟೈಮ್ಗೆ ಬಂತು. ಅದೂ ಅಲ್ಲ, ನೆಕ್ಸ್ಟ್ ಲೆವೆಲ್ ಮಜಾ. ಏನು ನಾವೆಲ್ಲ ನಿಂತ್ಕೊಂಡು ಅದ್ರ ಜೊತೆ ಎಲ್ಲ ಫೋಟೋ ಎಲ್ಲ ತೊಗೊಂಡ್ವಿ. ಆಮೇಲೆ ಒಂದು ಫೋಟೋ ನೀಟಾಗಿ ಝೂಮ್ ಮಾಡಿದ್ರೆ ಕಾಫ್ನ ಅಂತಿರಲ್ಲ ನೀವು, ಹೌದು. ಆ ಕಾಫ್ನ ಹಾಕ್ಕೊಂಡಿರೋ ಭಗವಾನ್ರು ಆ ಎತ್ತು ಮುಖದಲ್ಲಿ ಕಾಣ್ತಾ ಇದೆ. ಹೌದು. ಆ ಫೋಟೋ ಈಗಲೂ ಇದೆಯಲ್ಲ, ಇದೆ ಸರ್. ನಾವೆಲ್ಲ ನೋಡಿ ಶಾಕ್, ಅದು ಝೂಮ್ ಮಾಡಿ ನೋಡಿದ್ವಲ್ಲ. ಆಮೇಲೆ ಇವತ್ತಿನ ಕಾಲಘಟ್ಟದಲ್ಲಿ ಇದು ಒಂದು ಸಾಕ್ಷಿ. ಎಲ್ಲಿ ಭಕ್ತಿ ಭಾವನೆಯಿಂದ ನಾವು ಅವನ್ನ ಕರಿತೀವೋ ಅಲ್ಲಿ ಅವರು ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ. ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ. ಇದು ನೀವು ಭಗವಾನ್ ನಿತ್ಯಾನಂದರು ಸೀಮಿತವಾಗ್ಲಿ ನಾನು ಮಾತಾಡಲ್ಲ. ಹೌದು. ನೀವು ಶಿರ್ಡಿ ಸಾಯಿಬಾಬಾ ತಗೊಳ್ಳಿ, ಹೌದು. ಅಕ್ಕಲ್ಕೋಟ್ ಸ್ವಾಮಿ ಸಮರ್ಥ ತಗೊಳ್ಳಿ, ಗಜಾನನ್ ಮಹಾರಾಜ್ ಇಂಥ ಅನೇಕ ಅವಧೂತರು, ರಾಯರು, ನಾಥ್ ಪಂತರು, ರಾಯರು, ಶ್ರೀಧರ ಸ್ವಾಮಿಗಳು, ನೆನೆದವರ ಮನದಲ್ಲಿ ಅಂತ ಹೌದು. ಹೇಳ್ತಾರೆ. ಅದೇ ತರ ಭಕ್ತಿಯಿಂದ ನಾವು ಕರೆದ್ರೆ ಅವ್ನು ಖಂಡಿತ ಬರ್ತಾನೆ, ಖಂಡಿತ ಅನ್ನೋ ನಂಬಿಕೆ ನನಗೆ ದೃಢವಾಗಿದೆ ಸರ್. ವೆಲ್ ಸರ್, ಸೂಪರ್, ಇಟ್ ವಾಸ್ ವಂಡರ್ಫುಲ್ ನಿಮ್ಮ ಜೊತೆ ಮಾತಾಡಿದ್ದು. ನಮಗೆ ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ಅಯ್ಯೋ ಸರ್, ದೊಡ್ಡ ಮಾತು, ತುಂಬ ದೊಡ್ಡ ಮಾತು. ನೀವು ಸ್ಟಾರ್ಟಿಂಗಲ್ಲಿ ಒಂದು ಪದ ಬಳಸಿದ್ರಿ, ಅದು ಸರಿ. ಏನು ಇವತ್ತು ನನಗಿಲ್ಲಿ ಮಾತಾಡೋದಕ್ಕೆ ಅವಕಾಶ ವಿನಯ್ ಗುರುಜಿಗಳು ಆಶೀರ್ವಾದ ಆಗಿದೆ ಅಂತ ಏನು ಹೇಳೋದಲ್ಲ, ಅದು ಮೇಲಾಗಿ ಭಗವಾನ್ರ ಒಂದು ಕೃಪೆ, ಅವರ ಒಂದು ಕಾರುಣ್ಯ ನಮ್ಮ ಮೇಲೆ ಇರಲಿ. ಇದೇ ಥರ ಒಬ್ರೊಬ್ರು ಭಕ್ತಿ ನಿಮ್ಮ ನೋಡಿ ನಾವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡೋಣ, ನಮಗೂ ಸಹಾಯ ಆಗೋವಂಥದ್ದು ಏನೋ ಈ ಥರದ್ದು ಆಗ್ತಾ ಇರಲಿ. ನಿಮ್ಮ ಫ್ಯಾಮಿಲಿಯಲ್ಲಿ ಆ ರಿಚ್ನೆಸ್ ಇದ್ದರೂ ಆ ಒಂದು ಸಂಸ್ಕಾರ ಕೊಟ್ಟಿದ್ದಾರಲ್ಲ ಸರ್, ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು. ನೀವೆಲ್ಲ ಪಾಪ ನಿಮ್ಮ ತಾತ ಮುತ್ತಾತರಿಂದ ಹಿಡಿದವರೆಲ್ಲ ಹೇಳ್ಕೊಟ್ಟಿರೋದು, ಕಿವಿ ಹಿಡಿದು ಭಜನೆ ಕೂರಿಸ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ ನೀವು. ಅದೆಲ್ಲ ಮಾಡಲಿಲ್ಲ ಅಂದರೆ ಪಾಸನ್ ಆಗಲ್ಲ ಸರ್, ಆಗಲ್ಲ. ಮರೋ ಗೋಲಿ ಅಂತ ಆಗ್ಬಿಡ್ತಾರೆ ನೆಕ್ಸ್ಟ್ ಜನ್ರೇಷನ್ನು. ಹೌದು ಸರ್, ನಾನು ಹೇಳ್ತಾ ಇರೋದು. ಅಷ್ಟು ರಿಚ್ನೆಸ್ ಇದ್ದಾಗ ಎಲ್ಲ ಫಾರಿನ್ ಟ್ರಿಪ್ಪು ಟ್ರಿಪ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ. ಆದರೆ ನಿಮಗೆ ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಕೂತ್ಕೋವಂಥ ಕಿವಿ ಹಿಡಿದು ನಿಮ್ಗೆ ಅವತ್ತು ಮಾಡಿಸಿರೋದು ಇದೆಯಲ್ಲ, ಆ ಒಂದು ಪರಂಪರೆ ಇರ್ಬೋದು, ಮತ್ತು ಅವರ ಆಶೀರ್ವಾದದಿಂದ ನಿಮ್ಮ ಸಿಸ್ಟರ್ಸ್ ಮಾತ್ರ ಅಲ್ದಿರ ಹೊರಗಡೆಯಿಂದ ಬರೋವಂಥ ನಿಮ್ಮ ಭಾವಂದರು, ಇನ್ಲಾಸ್ ಅಂತ ನಾವೇನು ಕರಿತೀವಿ, ಅವರಲ್ಲೂ ಏನು ಭಕ್ತಿ ಸರ್, ಅವರಲ್ಲೂ ಭಗವಾನ್ರ ಮೇಲೆ ಏನು ಭಕ್ತಿ, ಏನು ಶ್ರದ್ಧೆ. ನಾನು ನಿಮ್ಮನ್ನೆಲ್ಲರಲ್ಲೂ ಒಂದು ಕಾಮನ್ ನೋಡಿರೋದು ಒಂದು ಹೇಳ ಸರ್, ನಾನು ಇರೋದು ಫ್ರ್ಯಾಂಕಾಗಿ ಹೇಳ್ತೀನಿ. ನಾನು ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಐ ಆಮ್ ನಾಟ್ ರಾಂಗ್. ನೀವೆಲ್ಲ ಬರೋ ಅತಿಥಿಗಳನ್ನ ಯಾರನ್ನೂ ಅತಿಥಿಯನ್ನು ನೋಡಲ್ಲ, ಅವ್ರು ಅವತ್ತು ಬಂದಿರೋ ಭಗವಾನ್ರನ್ನು ನೋಡ್ತೀರ ನೀವು, ಸರಿನಾ? ಇದು ಯಾವ ರೂಪದಲ್ಲೂ ನಾನು ಅವಾಗಲೇ ತಮ್ಗೆ ಹೇಳಿದೆ, ಎಲ್ಲರಲ್ಲೂ ಅವನಿದ್ದಾನೆ, ಎಲ್ಲರಲ್ಲೂ ನಿತ್ಯಾನಂದ ಇದ್ದಾನೆ. ಹೌದು ನೋಡಿ, ಈಗ ನಾವು ಆರಾಧನೆ ಮಾಡ್ತೀವಿ, ಹೌದು, ಯಾರೇ ಬಂದ್ರೂ ನಾವು ಆ ದಿನ ಅಂತ ಅಲ್ಲ, ನಾವು ಭೇದ ಭಾವ ನಮಗಿಲ್ಲ. ಖಂಡಿತ ಖಂಡಿತ. ಯಾಕಂದ್ರೆ ಯಾವುದೇ ರೂಪದಲ್ಲಿ ಅವ್ನು ಬರ್ಬೋದು, ಹೌದು, ನಮ್ಮ ಜೊತೆ ಮಾತಾಡ್ಬೋದು. ಹೌದು. ಸೊ ಅದನ್ನ ನಾವು ಕಂಡಾಗ ಅಲ್ಲಿ ಆ ಭಾವನೆ ಹುಟ್ಟಲ್ಲ. ಹೌದು ಹೌದು, ಇವರು ಯಾರೋ ಬೇರೆಯವರು ಅನ್ನೋ ಭಾವನೆ ಹುಟ್ಟಲ್ಲ. ಹೌದು, ಎಲ್ಲರಲ್ಲೂ ನಾವು ನಿನ್ನನ್ನೇ ಕಂಡ್ತೀವಿ ಅಂದಾಗ ಹೌದು, ಆಟೋಮೆಟಿಕ್ ಆಗಿ ಅದು ನಮಗೆ ಬೈ ಡಿಫಾಲ್ಟ್ ಅದು ಹಾಗೆ ನಡ್ಕೊಳ್ಳಿ. ನಾನು ಯಾಕೆ ನೋಡಿದ್ದೀನಿ ಅಂದರೆ ಸರ್, ನಾನೇ ನಿಮ್ಮ ಗುಲ್ಬರ್ಗ ಮನೆಗೆಲ್ಲ ಬಂದಾಗ ನಾವೇನಾದ್ರು ತಿಂದರೆ ಕುಡಿದು ಇಟ್ಟರೆ ಅದನ್ನು ತೆಗಿಯೋರು ನಿಮ್ಮ ಭಾವ ಅವರೆಲ್ಲ. ನಮ್ಮ ಫ್ಯಾಮಿಲಿಲಿ ನಮಗೆ ಬರೋದು ಬೇರೆ ಸರ್, ನಾವು ಇನ್ಲಾಸ್ ಅಂತ ಏನು ಕರಿತೀವಿ, ಮದುವೆ ಆದಾಗ ನಮ್ಗೆ ಸಿಗೋ ಒಂದು ಸಂಬಂಧವೂ ಹಾಗೆ ಸಿಗುತ್ತೆ ಅಂದರೆ ಅದು ಭಗವಾನ್ರ ಒಂದು ಆಶೀರ್ವಾದ ಅಲ್ಲದೆ ಇನ್ನೇನು. ಖಂಡಿತ ಸರ್, ಭಗವಾನ್ರ ಆಶೀರ್ವಾದ ಜೊತೆಗೆ ನಮ್ಮ ಹಿರಿಯರ ಒಂದು ಸಂಸ್ಕಾರ ರೀತಿ ನಾವು ಊಟ ಬೆಳೆದಿದ್ದೀವಿ. ಹೌದು ಹೌದು. ಸೊ ಎಲ್ಲ ಅವ್ರ ಆಶೀರ್ವಾದ ಸರ್, ಅವ್ರ ಪಾದಕ್ಕೆ ಹಾಕ್ತಾ ಒಂದು ಅದ್ಭುತವಾದಂಥ ಒಂದು ಇದು ನಿಮ್ಮ ಜೊತೆ ಆಯಿತು. ಎಂಡ್ಲೆಸ್ ಒನ್ ಅನ್ನೋ ಹಾಗೆ ಇದು ಎಂಡ್ ಮಾಡಲ್ಲ ನಾನು, ಎಂಡ್ಲೆಸ್ ಒನ್ ಇನ್ನೊಂದು ಮಾಡೋಣ. ಖಂಡಿತ. ಕೃಷ್ಣ ಸರ್ ಅವರು ತುಂಬ ಬ್ಯುಸಿ ಇರ್ತಾರೆ, ಟ್ರಾವೆಲ್ ಮಾಡ್ತಾ ಇರ್ತಾರೆ, ಉದ್ಯಮಿ ಅವರು. ಇದ್ರ ಮಧ್ಯದಲ್ಲಿ ಸರ್ ಮತ್ತೆ ಯಾವಾಗ ಸಮಯ ಕೂಡ ಬರುತ್ತೋ, ಯಾವಾಗ ಭಗವಾನ್ರು ಹೇಳ್ತಾರೋ, ವಿಲ್ ಡೂ ಸಮ್ ಟ್ರಾವೆಲ್ ಎಪಿಸೋಡ್ಸ್. ಡೆಫಿನೆಟ್ಲಿ. ಅಂದರೆ ಆ ಜಾಗಕ್ಕೆ ಕರ್ಕೊಂಡು ಹೋಗಿ, ಎಸ್ ಸರ್, ನಮಗೆ ಪರ್ಮಿಷನ್ ನೀವು ಹೆಂಗೆ ಕೊಡಿಸ್ತಿರೋ ಗೊತ್ತಿಲ್ಲ, ನಾನು ಖಂಡಿತ ಮಾಡೋಣ. ನೋಡೋಣ ಪಾಪ ಎಷ್ಟು ಜನಕ್ಕೆ ವ್ಯಕ್ತದಲ್ಲಿ ಆಗ್ತಾರೋ ಹೋಗ್ತಾರೆ. ಅವ್ಯಕ್ತದಲ್ಲಿ ಎಪಿಸೋಡ್ ಮೂಲಕನೇ ಗಣೇಶ್ಪುರಿನ ದರ್ಶನ ಮಾಡೋದು ಮಾಡೋಣ ಸರ್. ಆ ಬಿಸಿನೀರು ಕೊಂಡ ಫಸ್ಟ್ ಕೊಂಡದಲ್ಲಿ ಮಾತ್ರ ನಾನು ಇಳಿಯಲ್ಲ, ಅಷ್ಟು ಬಿಸಿ ಇರುತ್ತದು. ಸೆಕೆಂಡ್ ಆ್ಯಂಡ್ ಥರ್ಡ್ ನಮಗೆ ಓಕೆ, ಅಲ್ಲಿ ನಾವು ಹಾಗೆ ಹೇಳ್ತೀವಿ, ಅಲ್ಲಿ ಹೋದ್ಮೇಲೆ ಬಿಸಿನೀರು ಕುಂಡ ಬಿಟ್ಟು ಆಚೆ ಬರಲ್ಲ ನಾವು, ಅಲ್ಲೇ ಚೆನ್ನಾಗಿರುತ್ತೆ. ಬಟ್ ಫಸ್ಟ್ ಕುಂಡ ಏನು ಸರ್, ನಾನು ಇಳಿದಿದ್ದೆ, ನೀವು ಪ್ರಜ್ವನ ತೆಗೆದು ಒಂದು ಬಕೆಟ್ ಹಾಕಿದ್ರಿ ಗೊತ್ತಾ ನನಗೆ, ಅಯ್ಯೋ ಯಪ್ಪ
ಪಕ್ಕದ ಕೊಂಡ ಫಸ್ಟ್ ಕೊಂಡ ಏನು ಸುಡ ನೀರದು, ಅದ್ರ ಪಕ್ಕದಲ್ಲೇ ಇರುತ್ತೆ. ಇದು ಮೀಡಿಯಮು. ಕೊನೆಯದಂತೂ ಫುಲ್ಲು ಚಿಕ್ಕ ಮಕ್ಕಳೆಲ್ಲ ಬಂದು ಡೈ ಹೊಡ್ಯಕ್ಕೆ ಭಾಳ ಚೆನ್ನಾಗಿದೆ. ಎಲ್ಲ ಅದ್ಭುತವಾದ ಸರ್. ಎಲ್ಲ ನಮ್ಮ ಫಾಲೋವರ್ಸ್ಗೂ ತೋರಿಸೋಣ. ನೆಕ್ಸ್ಟ್ ಒಂದು ಟ್ರಾವೆಲ್ ಎಪಿಸೋಡ್ಗಳು ಮಾಡೋಣ ಅಂತ. ಐ ವಿಲ್ ಪುಟ್ ಎ ಕಾಮಾ, ನಾಟ್ ಫುಲ್ ಸ್ಟಾಪ್. ಎಸ್ ಸರ್, ಎಂಡ್ಲೆಸ್ ಒನ್. ಥ್ಯಾಂಕ್ ಯು ಸೋ ಮಚ್. ಬೀಳ್ಕೊಡೋದಕ್ಕಿಂತ ಮುಂಚೆ ನೋಡಿ, ಇವತ್ತು ಆ್ಯಕ್ಚುಲಿ ಒಂದು ಸ್ಮಾಲ್ ಗಿಫ್ಟ್ ಹ್ಯಾಂಪರ್ ನಿಮಗೆ ಕೊಡುವಂಥ ಒಂದು ಸಂದರ್ಭ ಬಂದಿದೆ. ಇದು ಭಗವಾನ್ರ ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ಯಾಕಂತಂದರೆ ಇದು ಬ್ರ್ಯಾಂಡ್ ಹೆಸರು ನೋಡಿ ಸರ್, ಪುಣ್ಯಕೋಟಿ ನ್ಯಾಚುರಲ್ಸ್ ಅಂತ. ಇವರು ಗೋ ಉತ್ಪನ್ನ ಬಳಸಿ ಗೋವನ್ನು ಉಳಿಸಿ ಅಂತ. ಸರ್ ನಾನು ಹೇಳೋದು ಎಲ್ಲವೂ ಮಿರಾಕಲ್ಲೇ ಅಂತೀನಿ ಸರ್. ಹೌದು ನೋಡಿ, ಒಬ್ಬರು ಯಾರೋ ನಮ್ಮ ಕಾರ್ಯಕ್ರಮ ನೋಡಿ ಸ್ಪಾನ್ಸರ್ ಬಂದಿದ್ದಾರೆ. ಅದರ ಪ್ರಶ್ನೆ ಭಗವಾನ್ರ ಎಪಿಸೋಡ್ಗೆ ಆಯ್ತಲ್ಲ ಸರ್ ಇದು. ನಾನು ಅವ್ರಿಗೂ ಹೇಳಿದೆ, ನಿಮ್ಮ ಅದೃಷ್ಟ ಸರ್, ಹೌದು ಭಗವಾನ್ರ ಎಪಿಸೋಡ್ಗೆ ಬಂದಿದ್ದೀನಿ ಅಂತ. ಸೊ ಇವರೆಲ್ಲ ಗೋ ಉತ್ಪನ್ನಗಳಲ್ಲಿ ಪೂಜಾ ಸಾಮಗ್ರಿಗಳು, ವಾಲ್ ಪ್ಲೇಟ್ಸು, ಗಡಿಯಾರ, ಇನ್ನೊಂದಷ್ಟು ಎಲ್ಲ ಐಟಮ್ಸ್ ನಾನು ಡಿಸ್ಪ್ಲೇ ಹಾಕ್ತೀನಿ. ನೋಡೋಕೆ ಆಶ್ಚರ್ಯ ಏನಂದರೆ ಎಲ್ಲ ಪ್ಯೂರ್ ಬೆರಣಿಯಲ್ಲಿ ಮಾಡ್ತಾರೆ ಸರ್. ಸೊ ಈ ಒಂದು ಗೋಮಾತೆ ಒಂದು ಆಶೀರ್ವಾದ ಆಗಿ ಭಗವಾನ್ರು ರೂಪದಲ್ಲಿ ಸೊ ಕೈಂಡ್ ಆಫ್ ಮನೆಗೆ ಸೇರಲಿ ಅಂತ ನಾನು ಇದು ಕೊಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸೊ ಇದಾಗಿತ್ತು ಗಣೇಶ್ಪುರಿಯ ಅವಧೂತ ಭಗವಾನ್ ನಿತ್ಯಾನಂದರ ಒಂದು ಪುಟ್ಟ ಸಂಚಿಕೆ. ಇದರ ಮುಂದುವರೆದ ಭಾಗ ಅವ್ರು ಇಚ್ಛೆ ಪಟ್ಟಾಗ ಇದು ಆಗ್ತಾನೆ ಇರುತ್ತೆ ಅಂತ ಹೇಳ್ತಾ, ನನ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ. ತುಂಬ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಮಾಹಿತಿ ಎಲ್ಲ ನಿಮ್ಮ ಥರದೇ ಇನ್ನೊಬ್ಬ ಸ್ನೇಹಿತನಿಗೆ ಉಪಯೋಗ ಆಗುತ್ತೆ ಅನಿಸಿದ್ರೆ ಅವ್ರಿಗೆ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಶ್ರೀಕೃಷ್ಣಾರ್ಪಣಮಸ್ತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪುಣ್ಯಕೋಟಿ ನ್ಯಾಚುರಲ್ಸ್. ಗೋ ಉತ್ಪನ್ನ ಬಳಸಿ ಗೋವು ಉಳಿಸಿ.